ಓಕೆ ಓಕೆ ಸೊ ಪ್ರೋಗ್ರಾಮಿಂಗ್ ಒಳಗೆ ಇವತ್ತು ಒಂದು ಬಹಳ ಇಂಪಾರ್ಟೆಂಟ್ ಟೈಪ್ದ ಕಮಾಂಡ್ ಅಥವಾ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಹೆಂಗೆ ಸ್ಟೋರ್ ನೋಡಿದ್ರಿ, ಸ್ಟೋರ್ ಕಮಾಂಡ್ ಅಂತ ಕರೆಯತ್ತೀವಿ ನಾವು. ಅದಕ್ಕೆ ಟೆಕ್ನಿಕಲಿ ನಾವು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಸ್ಟೇಟ್ಮೆಂಟ್, ಬೇರೆ ಬೇರೆ ಥರದ ಸ್ಟೇಟ್ಮೆಂಟ್ಗಳಿದಾವೆ ಅಥವಾ ಬೇರೆ ಬೇರೆ ಥರದ ಕಮಾಂಡ್ಗಳಿದಾವೆ, ಹೌದಲ್ಲ? ಸೊ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಥರದ ಕಮಾಂಡನ್ನು ನೋಡ್ತೀವಿ ಇವತ್ತು. ಅಷ್ಟು ನೋಡಿಬಿಟ್ರೆ ನಿಮ್ಗೆ ನಾನು ಆಮೇಲೆ ಸ್ಕ್ರಾಚಿಗೆ ತೊಗೊಂಡು ಹೋಗ್ಬೋದು. ಇನ್ಮೇಲೆ ಅದೊಂದು ನೀವು ಕರೆಕ್ಟಾಗಿ ಕಲ್ಕೊಂಡ್ಮೇಲೆ ಅದ್ರ ಮೇಲೆ ಪೆನ್ ಆ್ಯಂಡ್ ಪೇಪರ್ ಮೇಲೆ ಇನ್ನೊಂದು 2 ಪ್ರೋಗ್ರಾಮ್ ಮಾಡಿಸ್ತೀನಿ. ಅದಾದ್ಮೇಲೆ ನಿಮ್ಗೆ ಸ್ಕ್ರಾಚಿಗೆ ತೊಗೊಂಡು ಹೋಗ್ತೀನಿ ನಾನು. ಅಲ್ಲಿ ಭಾಳ ನೀವು ಮಜಾ ಅವಾಗ ಫನ್ ಬರಕ್ಕೆ ಚಲೋ ಆಗ್ತದೆ. ಇನ್ನೊಂದು ಕಲ್ತ ಮೇಲೆ ಇದೊಂದು ಲಾಸ್ಟ್ ಥರದ್ದು ಸ್ಟೇಟ್ಮೆಂಟ್. ಲಾಸ್ಟ್ ಟೈಮ್ ನಾನು ನಿಮಗೆ ಹೋಮ್ವರ್ಕ್ ಏನು ಕೊಟ್ಟಿದ್ನಿ? Please enter the first number, sir. ಅಲ್ಲ, ಕ್ವಶನ್ ಡೆಫಿನಿಷನ್ ಏನಿದೆ, ಏನ್ ಮಾಡೋದಿದೆಯೇ, ಅದು ಏನ್ ಮಾಡಕ್ ಪ್ರೋಗ್ರಾಮ್ ಬರುತ್ತೆ? Given 3 numbers, you have to find the maximum of the 3, the largest of the 3 and the smallest of the 3. ಮೂರು ಸಂಖ್ಯೆಗಳನ್ನ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡದು ಯಾವುದು, ಅತ್ಯಂತ ಸಣ್ಣದು ಯಾವುದು, ಅದನ್ನು ನಿಮ್ಗೆ ಪ್ರಿಂಟ್ ಮಾಡ್ಬೇಕು, ಹೌದಲ್ಲ? ಸೊ ಅದನ್ನೊಂದು ಸ್ವಲ್ಪ ನೋಡೋಣ ಇವತ್ತಿನ ದಿವಸ. ಅದನ್ನ ನೋಡಿ ಆಮೇಲೆ ಈ ಹೊಸ ಸ್ಟೇಟ್ಮೆಂಟಿಗೆ ನಾನು ಬರ್ತೀನಿ. ಫಸ್ಟಿಗೆ ಅದು ನೋಡಿ, ಈಗ ಹೋಮ್ವರ್ಕ್ ಪ್ರಾಬ್ಲಮ್. ಅತ್ಯಂತ ದೊಡ್ಡದು ಯಾವುದು, ಅತ್ಯಂತ ಸಣ್ಣದು ಯಾವುದು, ಅದನ್ನು ಪ್ರಿಂಟ್ ಮಾಡೋದು. ಓಕೆ, ಸೊ ಲೆಟ್ಸ್ ಸಿ ದಿಸ್. ಓಕೆ, ಸೊ ಫಸ್ಟಿಗೆ ಅಫ್ಕೋರ್ಸ್ ನೀವೇನು ಮಾಡ್ತೀರಿ, ಮೆಸೇಜ್ ಕೊಡ್ತೀರಿ. ನಿಮ್ಗೆ ಗೊತ್ತಿಲ್ಲ ಅವ್ರು ಹೆಂಗೆ ಎಂಟರ್ ಮಾಡ್ತಾರಂತ. ಫಸ್ಟಿಗೆ ನಾವೇನು ಮಾಡ್ತೀನಿ, ಓಕೆ, print enter the first number. ಆಮೇಲೆ ಇದನ್ನ ನಾನೇನು ಇದನ್ನೊಳಗೆ ಇಟ್ಕೋತೀನಿ. ಇದ್ರೊಳಗೆ ಲೆಟ್ ಅಸ್ ಸೇ ದಟ್ ವಿ ಜಸ್ಟ್ ಕೀಪ್ ದಮ್ ಇನ್ A B C, ರೈಟ್? ಸೊ ಫಸ್ಟಿಗೆ ಏನು ಇಟ್ಕೋತೀನಿ ನಾನು, A ಒಳಗೆ ಇಟ್ಕೋತೀನಿ. ಇದನ್ನ A ಒಳಗೆ ರೀಡ್ ಮಾಡ್ತೀನಿ. ಆಮೇಲೆ ಹಂಗೆ ಏನು ಮಾಡ್ಕೋತೀನಿ, ಪ್ರಿಂಟ್ enter the second number and I will read this in and I will say print ಏನಾಯ್ತು, ಇಲ್ಲಿಗೆ ನನಗೆ ಏನು ಬೇಕಾಗಿತ್ತು ಆ ಇನ್ಪುಟ್ನೆಲ್ಲ ನಾನು ಶೇಖರಿಸ್ಕೊಂಡೆ, ಹೌದಲ್ಲ? ನನ್ನ ಏನೇನು ಬೇಕಾಗಿದ್ದು 3 ಇನ್ಪುಟ್ಗಳನ್ನ ಕೊಡಾಗಿದೆ. 3 ಇನ್ಪುಟ್ಗಳು ಕೀಬೋರ್ಡ್ನಿಂದ 3 ಸಂಖ್ಯೆಗಳನ್ನ ಕೊಡ್ತಾರೆ ಅವರು. ಆ 3 ಸಂಖ್ಯೆಗಳಿಂದ ಅತ್ಯಂತ ದೊಡ್ಡದು ಯಾವುದು, ಈಗ A ಒಳಗೆ ಯಾವ್ದೈತಿ, B ಒಳಗೆ ಏನೈತಿ, C ಒಳಗೆ ಏನೈತಿ ನನಗೆ ಗೊತ್ತಿಲ್ಲ. ಅವ್ರು ಯಾವ್ದು ಕ್ರಮದಾಗ ಎಂಟರ್ ಮಾಡಿರ್ಬೋದು, 1 2 3 ಅಂತ ಎಂಟರ್ ಮಾಡಿರ್ಬೋದು, ಅಥವಾ 2 1 3 ಅಂತ ಆಗಿರ್ಬೋದು, ಅಥವಾ 3 1 2 ಅಥವಾ 3 2 1 ಹೆಂಗೋ ಹಾಕಿರ್ಬೋದು, ನಮಗೆ ಗೊತ್ತಿಲ್ಲ. ನಾವೇನ್ ಮಾಡ್ಬೇಕಾಗಿತ್ತು ಈಗ, ಆಟೋಮ್ಯಾಟಿಕಲಿ ಲಾರ್ಜೆಸ್ಟ್ ಯಾವುದು, ಸ್ಮಾಲೆಸ್ಟ್ ಯಾವುದು ಅಂತ ಪ್ರಿಂಟ್ ಮಾಡಬೇಕು. ಈಗ ನಾವು A ಮತ್ತು B ಗಳನ್ನು ಹೊಲಿಸೋಣ. if A is greater than B, ಓಕೆ, ನೆನಪಿರಲಿ, ಹೋಲಿಕೆ ಯಾವತ್ತು ಬರೀ 2 ಸಂಖ್ಯೆಗಳು ಮಾತ್ರ. ಕೆಲವೊಬ್ರು ಹಿಂಗ್ ಬರ್ಬಿಟ್ರಿ, A ಗ್ರೇಟರ್ ದ್ಯಾನ್ B ಗ್ರೇಟರ್ ದ್ಯಾನ್ C ಹಿಂಗಿತ್ತು ಅಂದ್ರೆ ಇಂಥದ್ದು ಕಂಡೀಷನ್ ಇಲ್ಲ. ಓಕೆ, ಸೊ ನಮ್ಮ ಕಂಡೀಷನ್ ಹೆಂಗೈತಿ, ನಮ್ದು ಸಿಂಪಲ್ ನೋಡಿ, ನಾ ಹೇಳ್ತಿಲ್ಲ, ಕಂಪ್ಯೂಟರ್ಗೆ ಕೆಲವೊಂದು ಮಾತ್ರ ಗೊತ್ತು, ಇದಷ್ಟೇ ಗೊತ್ತೈತೆ ನಮ್ಮ ಕಂಪ್ಯೂಟರ್ಗೆ. ಇದನ್ನ ಉಪಯೋಗಿಸ್ಕೊಂಡು ನಾವು ಮಾಡಬೇಕು, ಅದೇ ಕಲೆ. ಇದಷ್ಟೇ ಐತೆ ನಮಗೆ. ಇಫ್ A ಗ್ರೇಟರ್ ದ್ಯಾನ್ B, ಏನ್ ಮಾಡ್ಲಿ ನಾನು, ಪ್ರಿಂಟ್ A ಇಸ್ ದ ಲಾರ್ಜೆಸ್ಟ್ ಅಂತ ಬರ್ದ್ಬಿಡ್ಲಿ. Again, if A is greater than B,
ಆಮೇಲೆ ಸಿ ನಾನು ಎ ಈಸ್ ಗ್ರೇಟರ್ ದೆನ್ ಸಿ, ಇಫ್ ಎ ಇಸ್ ಗ್ರೇಟರ್ ದೆನ್ ಸಿ. ಓಕೆ, ಇದು ಆಯ್ತು. ಆವಾಗ ನಾನು ಏನ್ ಹೇಳ್ಬೋದು ಇಲ್ಲಿ, ಡೆಫಿನೆಟ್ಲಿ ಏನ್ ಹೇಳ್ಬೋದು, ಓಕೆ, ನೀವೆಲ್ಲರೂ ಬರ್ದಿರಲ್ಲ, ಅದಕ್ಕಿಂತ ಸ್ವಲ್ಪ ನಾನು ಚೇಂಜ್ ಮಾಡ್ತೀನಿ. ಏನ್ ಮಾಡ್ತೀನಿ ಇಲ್ಲಿ, ಮತ್ತೊಂದು 2 ಬಾಕ್ಸ್ ತಗೋತೀನಿ. ನಾನು 2 ಬಾಕ್ಸ್ ತಗೋತೀನಿ ಇಲ್ಲಿ. ಸೊ ಯಾವುದು, ಲಾರ್ಜೆಸ್ಟ್ ಗೆ ಎಲ್ ಅಂತ ಮತ್ತೆ ಸ್ಮಾಲೆಸ್ಟ್ ಗೆ ಎಸ್ ಅಂತ. ಅದ್ರ ಸ್ಟಾರ್ಟಿಂಗ್ ನ ಏನೋ ಒಂದು ಹಾಕೋತೀನಿ. ಅಥವಾ ಇನ್ನೊಂದು ಬೇರೆನೇ ರೀತಿಯಿಂದ ಮಾಡ್ತೇನೆ ನೋಡಿ. ಕಂಪ್ಲೀಟ್ಲಿ ನೀವೆಲ್ಲರೂ ಈ ತರ ಮಾಡಿದ್ದಾರೆ, ಹೌದಲ್ಲ? ಈ ತರ ಬಹಳ ಮಂದಿ ಮಾಡಿದ್ದಾರೆ, ಹಿಂಗ್ ಮಾಡ್ಕೊಂತ ಹೋಗಿದ್ದಾರೆ. ಓಕೆ, ನೋಡೋಣ ಈಗ ಮೊದಲು ಇದನ್ನ ಮಾಡೋಣ, ಆಮೇಲೆ ಅಲ್ಲಿ ಬರೋಣ. ಓಕೆ, ಮೊದಲು ನೀವು ಹೆಂಗ್ ಮಾಡಿರಲ್ಲ ಹಂಗೊಂದು ಮಾಡೋಣ ಮೊದಲು, ಯಾಕಂದ್ರೆ ಬಹಳ ಮಂದಿಗೆ ಇದು ಇನ್ನು ಕರೆಕ್ಟ್ ಆಗಿ ಗೊತ್ತಿಲ್ಲ. ಆಮೇಲೆ ನಾನು ಬೇರೆ ತರ ಒಂದು ಮಾಡ್ತೇನೆ ನೋಡಿ. ಇಫ್ ಎ ಗ್ರೇಟರ್ ದೆನ್ ಬಿ ಅಂಡ್ ಎ ಗ್ರೇಟರ್ ದೆನ್ ಸಿ, ಇಲ್ಲಿ ನಮ್ಗೆ ಏನಾಯ್ತು, ಇಲ್ಲಿ ಬರ್ದೆ ಏನಂತ, ಪ್ರಿಂಟ್ ದಿ largest or the biggest of the three, the biggest among the three, ಆ ಮೂರರಲ್ಲಿ ಅತ್ಯಂತ ದೊಡ್ಡದು, ನೀವು ಕೊಟ್ಟಂತ ಮೂರರಲ್ಲಿ ಅತ್ಯಂತ ದೊಡ್ಡದು. among the biggest amongst the three, among the three is ಯಾವುದು, ಡಬಲ್ ಕೋಟ್ ಹೊರಗಡೆ ಬರ್ದಿ ನೋಡಿ. ಯಾಕೆ ಡಬಲ್ ಕೋಟ್ ಹೊರಗಡೆ ಬರ್ದಿ, ಯಾಕಂದ್ರೆ ಐದೊಳಗಿರುವಂತ ಬೆಲೆ ಪ್ರಿಂಟ್ ಆಗ್ಬೇಕು, ಎ ಒಳಗಿರುವಂತ ಬೆಲೆ ಪ್ರಿಂಟ್ ಆಗ್ಬೇಕು. ಎ ಅಂದ್ರೆ ಅವ್ರಿಗೆ ಏನ್ ಗೊತ್ತಾಗೋದಿಲ್ಲ. ನೀವು 3 ಸಂಖ್ಯೆ ಕೊಟ್ರಿ, ನೀವಾಗ ಯೂಸ್ ಮಾಡತ್ತಾರೆ ಅಂತ ತಿಳ್ಕೊಳ್ಳಿ. ಈ ಪ್ರೋಗ್ರಾಮ್ ಒಂದು 10, 20 ಮತ್ತು 30 ಎಂಟರ್ ಮಾಡಿದ್ರಿ, ಬಿಗ್ಗೆಸ್ಟ್ ನಂಬರ್ ಇಸ್ ಎ ಅಂತ ಪ್ರಿಂಟ್ ಮಾಡಿದ್ರೆ ನಿಮ್ಗೇನ್ ಗೊತ್ತಾಗತ್ತೆ, ಏನ್ ಎ ರೀ ಅಂತದೆ, ಹೌದಲ್ಲ? ಯಾಕಂದ್ರೆ ಈ ಎ ಬಿ ಸಿ ಅನ್ನೋದು ಏನಿವು ಪ್ರೋಗ್ರಾಮರ್ ಯೂಸ್ ಮಾಡಿದಂತಹ ವೇರಿಯೇಬಲ್ಗಳ ಹೆಸರುಗಳು. ಎ ಬಿ ಸಿ ಅಂತ ಕರೆದಿರ್ಬೋದು, ಅಥವಾ ಫಸ್ಟ್ ನಂಬರ್ಗೆ ಎಫ್ ಎನ್, ಸೆಕೆಂಡ್ ನಂಬರ್ಗೆ ಎಸ್ ಎನ್, ಥರ್ಡ್ ನಂಬರ್ಗೆ ಟಿ ಎನ್ ಅಂತಾನು ಕರೆದಿರ್ಬೋದು, XYZ ಅಂತ ಕರೆದಿರ್ಬೋದು. ಇದು ಒಳಗಡೆ ವಿಷಯ. ಯೂಸರ್ಗೆ ಪಾಪ, ಈ ನಿಮ್ಮ ಪ್ರೋಗ್ರಾಮ್ ಅನ್ನು ಯೂಸರ್ಗೆ ಏನು ಗೊತ್ತಿಲ್ಲ. ಅವನೇನ್ ಮಾಡ್ತಾನ, ನಿಮ್ ಪ್ರೋಗ್ರಾಮ್ ಅನ್ನು ಎದಕ್ ಕೊಂಡ್ಕೊಂಡಿದ್ದಾನ, ಅವನು ಯಾವುದೇ 3 ಸಂಖ್ಯೆ ಕೊಟ್ರೆ ಅಥವಾ ದೊಡ್ಡದು ಯಾವ್ದು ಸಣ್ಣದು ಯಾವ್ದು ಅಂತ ಪ್ರಿಂಟ್ ಮಾಡ್ತಿದ್ದಪ್ಪ. ಅದ್ರ ಸಲಾಗಿ ಅಂತ ಕೊಂಡ್ಕೊಂಡಿದ್ದಾನ ಅವನು. ಅವನಿಗೆ ಬಿಗ್ಗೆಸ್ಟ್ ನಂಬರ್ ಇಸ್ ಎಫ್ ಎನ್ ಅಂತ ಪ್ರಿಂಟ್ ಮಾಡಿಬಿಟ್ರೆ ಏನು ಗೊತ್ತಾಗೋದಿಲ್ಲ, ಹೌದಿಲ್ಲ? ಸೊ ಅಲ್ಲಿ ಬೆಲೆನೇ ಆಕ್ಚುಲಿ ಪ್ರಿಂಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಇಲ್ಲಿ ಹೊರಗಡೆ ಇತ್ತು, ಎ ಒಳಗೇನಿತ್ತು ಆ ಬೆಲೆ ಪ್ರಿಂಟ್ ಆಯ್ತು. ಓಕೆ, ಈಗ ಇಷ್ಟ ಆಯ್ತು, ಎ ಗ್ರೇಟರ್ ದೆನ್ ಸಿ ಇತ್ತು ಅಂತಂದ್ರೆ. ಆಮೇಲೆ ಇಲ್ಲಪ್ಪ, ಎ ಗ್ರೇಟರ್ ದೆನ್ ಸಿ ಆಗಿಲ್ಲ ಅಂದ್ರೆ ಏನನ್ನಂಗಾಯ್ತು, ಎ ಗ್ರೇಟರ್ ದೆನ್ ಸಿ ಆಗಿಲ್ಲ ಅಂದ್ರೆ ಏನನ್ನಂಗಾಯ್ತು, ಎ ಗ್ರೇಟರ್ ದೆನ್ ಬಿ ಐತಿ. ಎ ಮಾತ್ರ ಡೆಫಿನೆಟ್ಲಿ ಬಿ ಗಿಂತ ದೊಡ್ಡದೈತಿ, ಆದ್ರೆ ಎ ಗ್ರೇಟರ್ ದೆನ್ ಸಿ ಆಗಿಲ್ಲ ಅಂದ್ರೆ ಏನರ್ಥ, ಸಿ ಲಾರ್ಜೆಸ್ಟ್ ಐತಿ ಡೆಫಿನೆಟ್ಲಿ. ಎ ಗಿಂತ ಬಿ ದೊಡ್ಡದೇ ಇರ್ತೈತ್ರಿ, ಮತ್ತ ಎ ಗಿಂತ ಸಿ ದೊಡ್ಡದಾತಂದ್ರ ಅದೇ ದೊಡ್ಡದು. ಹಾ, ಸೊ ಐ ಕ್ಯಾನ್ ಬಿ ಶ್ಯೂರ್ ನೋಡ್ರಿ, ಇದೇ ಲಾಜಿಕಲ್ ಥಿಂಕಿಂಗ್. ದಿಸ್ ಈಸ್ ದ ಲಾಜಿಕಲ್ ಥಿಂಕಿಂಗ್. ವೆರಿ ಗುಡ್. ದ ಬಿಗ್ಗೆಸ್ಟ್ ಅಲ್ಲ, ಬಿಗ್ಗೆಸ್ಟ್ ಏನ್ ಬರ್ತೀನಿ ನಾನು, ಉಲ್ಟಾ ಬರ್ತೀನಿ. ಬಿಗ್ಗೆಸ್ಟ್ amongst the given numbers. ಹಿಂಗೆ ಎರಡು ಕಡೆ ಚೇಂಜ್ ಆಗಬಾರ್ದು ಮೆಸೇಜ್ ಸೇಮ್ ಉಳಿಬೇಕು. amongst the three is C. Okay. ಈಗ ಸಪೋಸ್ ಇಷ್ಟಕ್ಕೆ ಮುಗಿಸೋಣ, ಇದನ್ನ ಇಷ್ಟಕ್ಕೆ ಮುಗಿಸೋಣ, ಅಥವಾ ಇಲ್ಲೇ ಏನಾರ ಮಾಡೋಣ, ಮತ್ತೇನ್ರಿ ಸ್ಮಾಲೆಸ್ಟ್ ಇಲ್ಲೇ ತೆಗಿಯೋಣ. ಒಳಗೆ ತೆಗಿಯೋಣ. ಓಕೆ, ಇಫ್ ಎ ಗ್ರೇಟರ್ ಅಂದ್ರೆ ಇಲ್ಲಿ ಏನಾಗ್ಬಿಡ್ತು, ಎ ಗ್ರೇಟರ್ ದನ್ ಬಿ ಅಂತೂ ಆಗೈತಿ. ಈಗ ಎ ಅಂತೂ ಗ್ರೇಟರ್ ದನ್ ಅಂದ್ರೆ ಬಿ ಚಿಕ್ಕದೈತಿ ಎ ಗಿಂತ. ಈಗೇನ್ ನಾನು ನೋಡ್ತೀನಿ, ಬಿ ಇಸ್ ಲೆಸ್ ದೆನ್ ಸಿ. ಅವಾಗ ಏನಾಗ್ತೈತಿ ನೋಡ್ರಿ, ಬಿ ಅಂತೂ ಎ ಗಿಂತ ಡೆಫಿನೆಟ್ಲಿ ಸಣ್ಣದೈತಿ. ಅವಾಗನೇ ಇಲ್ಲಿ ಒಳಗೆ ಬಂದಿನಿ ನಾನು, ಇಲ್ದಿದ್ರೆ ಬರ್ತಿರ್ಕಿಲ್ಲ. ಬಿ ಒಳಗೆ ಬಿ ಇದ್ದು ಎ ಗಿಂತ ಸಣ್ಣದೈತಿ, ಅವಾಗನೇ ಇಲ್ಲಿ ಸಿ ಗಿಂತನೂ ಸಣ್ಣದೈತಿ ಅಂದ್ರೆ ಏನಂದಂಗ
ಅದೇ ಸ್ಮಾಲೆಸ್ಟ್ ಸ್ಮಾಲೆಸ್ಟ್ ನಂಬರ್ ಈಸ್ ಯಾವುದು? ಆಮೇಲೆ ಇಲ್ಲಿ ಎಲ್ಸ್ ಒಳಗ ಹೇಳ್ಬೋದು ಏನಾಗ್ತದೆ ಅಂತ. ಯಾಕ ಬಿ ಅಂತೂ ಎಗಿಂತ ಸಾಂದೈತಿ, ಬಿ ಅಂತೂ ಎಗಿಂತ ಸಾಣದೈತಿ, ಗ್ಯಾರಂಟಿ ಐತಿ. ಈಗ ಸಿ ಇದ್ದು ಬಿ ಗಿಂತ ಅಂದ್ಮೇಲೆ ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಇಸ್ ಸಿ. ಸೊ ಇಲ್ಲಿಗೆ ಮುಗಿಸೋಣ. ಇಷ್ಟಾದ್ಮೇಲೆ ಈ ಇಫ್ ನಮ್ದು ಮುಗೀತು ನೋಡಿ. ಈ ಇಫ್ ಇಲ್ಲಿ ಮುಗೀತಿಲ್ಲ, ಇದು ಹೊರಗೆ ಬಂದಲ್ಲ, ಇದು ಮ್ಯಾಲ ಬರ್ಬೇಕಿದೆ, ಕೆಳಗೆ ಬರ್ಬೇಕಿದೆ. ಹಂಗೆ ನಮ್ ಜಾಗ ಇಲ್ಲ ಅಂತ ಹಂಗೆ ತೋರ್ಸಾಗುತ್ತೆ. ಸೊ ಇದು ಇಫ್ ಇಲ್ಲಿ ಮುಗೀತು. ಯಾವುದು? ಎ ಗ್ರೇಟರ್ ದನ್ ಬಿ. ಬಟ್ ಎ ಗ್ರೇಟರ್ ದನ್ ಬಿ ಆಗೇ ಇರ್ತಿತ್ತು ಅಂತ ಹೇಳಕ್ ಬರುದಿಲ್ಲ. ಹಾ, ಎಲ್ಸ್ ಹಾಕೋಬೇಕು ಇದಕ್ಕೆ ಇಷ್ಟು ಮೊದಲು ಬರ್ಕೊಡ್ರಿ. ಇದನ್ನ ಯಾರು ಬರ್ಕೊಟ್ಟಿಲ್ಲ ಇದನ್ನ ಬರ್ಕೊಡ್ರಿ. ಯಾಕಂದ್ರೆ ಮತ್ತೆ ಬೋರ್ಡ್ ಮಾಡ್ಬೇಕು, ಚೆಕ್ ಮಾಡ್ಬೋದು. ಇದು ಒಂದೇ ಪ್ರೋಗ್ರಾಮ್ ಇರ್ಬೇಕಂತಿಲ್ಲ, ನಿಮ್ದು ಲಾಜಿಕ್ ಬೇರೆ ತರ ಇರ್ಬೇಕು. ನನ್ ನೆನಪಿರ್ಲಿ, ಪ್ರೋಗ್ರಾಮಿಂಗ್ ಒಳಗ ಒಂದೇ ಹಾದಿ ಅಂತಿಲ್ಲ. ಕೆಲವೊಬ್ರು ನನಗೆ ಎರಡೆರಡು ಕಳ್ಸಿರಿ, ಎರಡೂ ಕರೆಕ್ಟ್ ಅದಾವ, ಆಲ್ಟರ್ನೇಟಿವ್ ಪ್ರೋಗ್ರಾಮ್ಗಳು. ಬೇರೆನೇ ಲಾಜಿಕ್ ಯೂಸ್ ಮಾಡ್ಬೋದು ಇನ್ನೊಬ್ರು. ಆಮೇಲೆ ಯಾವ ಪ್ರೋಗ್ರಾಮ್ ಅದ್ರೊಳಗೆ ಚಲೋ, ಎರಡು ಮೂರು ಪ್ರೋಗ್ರಾಮ್ಗಳು ಸರಿಯಾಗಿನೇ ಉತ್ತರ ಕೊಡುವಂತವ್ ಇರ್ಬೇಕು. ಇದಾವಂತ ತಿಳ್ಕೊರೀಗ ಅದಾವ. ಅದ್ರೊಳಗೆ ನೀವು ಯಾವ್ದನ್ನ ಹೆಂಗ್ ಹೋಲಿಸ್ತೀರಿ, ಯಾರ ಪ್ರೋಗ್ರಾಮ್ ಚಲೋ ಅಂತ ಹೆಂಗ್ ನೀವು ಡಿಸೈಡ್ ಮಾಡ್ತೀರಿ ಹೇಳ್ರಿ. ಯಾವ ಒಂದು ಆಧಾರದ ಮೇಲೆ ಕರೆಕ್ಟ್ ಅಂತೂ ಇರ್ಬೇಕು. ಕೊಟ್ಟಿತ್ತಂದ್ರೆ ಅದು ಉಪಯೋಗನೇ ಇಲ್ಲ, ಪ್ರೋಗ್ರಾಮ್ ಹೋಗಿತ್ತಾರ ಅದನ್ನ ಡಸ್ಟ್ಬಿನ್. ಆದ್ರೆ ಕರೆಕ್ಟ್ ಅದ್ರೊಳಗೆ ಯಾವ್ದು ಚಲೋ ಅಂತ ಹೆಂಗ್ ಡಿಸೈಡ್ ಮಾಡ್ತೀರಿ? ಗೊತ್ತಾಗುತ್ತೆ ಹ್ಯಾಂಡ್ ರೈಸ್ ಮಾಡಿ. ಈಗ ನಿಮ್ ಕಡೆ ಒಂದು 10 ಪ್ರೋಗ್ರಾಮ್ಗಳು ಎಲ್ಲವೂ ಅದೇ ಕೆಲಸ ಮಾಡ್ತಾವ. ಅದನ್ನ ನಾನು ಡಿಸೈಡ್ ಮಾಡ್ಬೇಕು ಈಗ ಅದರಲ್ಲಿ ಯಾವ್ದು ನಾನು ಆಯ್ಕೆ ಮಾಡ್ಬೇಕು ಅಂತ ಹೇಳಿ. ಯಾರು ಮಾತಾಡ್ಬೇಡ್ರಿ, ಯಾಕಂದ್ರೆ ಎಲ್ಲರೂ ಮಾತಾಡ್ತಾರೆ. ಓಕೆ, ಸೂರಜ್ ಕೇಳೋಣ. ಸೂರಜ್, ನೀನ್ ಯಾವ ಇದ್ರ ಮೈಂಡ್ ಡಿಸೈಡ್ ಮಾಡ್ತೀವಿ? ಕಡಿಮೆ ಮತ್ತ ಎಲ್ಲರಿಗೂ ತಿಳಿಬೇಕ್ರಿ. ಎಲ್ಲಾರ್ಗು ತಿಳಿಬೇಕು, ಮತ್ತೆ ಏನಾಗ್ಬೇಕು? ಸ್ಟೆಪ್ಸ್ ಕಡಿಮೆ ಇರ್ಬೇಕು. ಸ್ಟೆಪ್ಸ್ ಕಡಿಮೆ ಇರಬೇಕು. ಓಕೆ, ಸ್ಟೆಪ್ಸ್ ಕಡಿಮೆ ಇರಬೇಕು. ಓಕೆ, ಸ್ಟೆಪ್ಸ್ ಅಂದ್ರೆ ಈಗ ಓದುವಾಗ ನೋಡಾಕಲ್ಲಿ ಸ್ಟೆಪ್ಸ್ ಇರ್ತಾವ. ಅವು ಒಂದು ಪಾಯಿಂಟ್ ಹೇಳ್ಬೇಕು ಸೂರಜ್. ನೋಡಾಕ ಏನಿರ್ಬೇಕು, ಅದು ಓದಾಕ ಈಸಿ ಆಗಿರ್ಬೇಕು. ಇನ್ನೊಂದು ಸ್ಟೆಪ್ಸ್ ಕಡಿಮೆ ಅಂದ್ರೆ ನಿಮ್ಗೆ ಅಲ್ಲಿ ಬರ್ದದ್ದು ಸ್ಟೆಪ್ಸ್ ಕಾಣ್ತಾವಲ್ಲ, ಅವೋ ಅಥವಾ ಹೆಂಗ? ಓಕೆ, ಸ್ವಲ್ಪ ವ್ಯತ್ಯಾಸ ಐತಿ. ನಿನ್ ಸಮೀಪ ಬಂದಿದೆ ಆನ್ಸರ್ಗೆ, ಆದ್ರ ಅದಕ್ಕೆ ಪೂರ್ತಿ ಕರೆಕ್ಟ್ ಆದ ಆನ್ಸರ್ ಅಲ್ಲ. ನೋಡೋಣ, ಬೀರಪ್ಪ ಏನ್ ಹೇಳ್ತಿ? ಸ್ಟೆಪ್ಸ್ ಯಾಕೆ ಕಡಿಮೆ ಇರ್ಬೇಕಂತ ನೀ ಹೇಳ್ದಿ ಸೂರಜ್? ಅದಕ್ಕೆ ಕಾರಣ ಒಂದಂತೂ ಹೇಳಿದಿ, ಈಗ ಓದಾಕ್ ಈಸಿ ಇರ್ಬೇಕಂತ. ಅದಂತೂ ಬೇರೆ ಆದ ಕಾರಣ. ಸ್ಟೆಪ್ಸ್ ಮತ್ತೆ ಯಾಕೆ ಕಡಿಮೆ ಇರ್ಬೇಕು? ಟೈಮ್ ಜಲ್ದಿ ಕರೆಕ್ಟ್. ಎರಡನೇ ಪಾಯಿಂಟ್ ಹೇಳಿದಿಲ್ಲ, ಅದು ಕರೆಕ್ಟ್ ಪಾಯಿಂಟ್. ಆದ್ರೆ ನೋಡಾಕ್ ಸ್ಟೆಪ್ಸ್ ಕಡಿಮೆ ಅದಾವ ಅಂದ್ರೆ ಟೈಮ್ ಕಡಿಮೆ ತಗೋತೈತಿ ಅಂತ ಅಲ್ಲ ಅರ್ಥ. ಓಕೆ, ಗುಡ್ ಪಾಯಿಂಟ್ಸ್. ಬೋಲ್ ದ ಪಾಯಿಂಟ್ಸ್ ಇಟ್ ಆಲ್ರೆಡಿ. 2 ಪಾಯಿಂಟ್ ಅನ್ನು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಹೇಳಿದ. ಏನಾಯ್ತು, ಅದು ಓದಾಕ್ ಈಸಿ ಬರ್ಬೇಕು, ಅದು ಸೆಕೆಂಡ್ ಪಾಯಿಂಟ್ ಅದು. ಬಟ್ ಫಸ್ಟ್ ಪಾಯಿಂಟ್ ಅಂದ್ರೆ ಫಾಸ್ಟ್. ಯಾವ್ದು ಫಾಸ್ಟ್ ರನ್ ಆಗ್ತದೆ? ಈಗ ನೀವು ಬುಕಿಂಗ್ ಮಾಡ್ತೀರಿ, ಟ್ರೈನ್ ಟಿಕೆಟ್ ಬುಕಿಂಗ್. ಅಲ್ಲಿ ನೀವು ನೋಡ್ಬೋದು, ಬೆಳಿಗ್ಗೆ ಮುಂಜಾನೆ 11 ಗಂಟೆಗೆ ಅದು ಏನ್ ತತ್ಕಾಲ ಓಪನ್ ಆಗ್ತೈತಲ್ಲ, ಹೆಂಗ್ ಸರ್ವರ್ ಬಿಸಿ ಆಗ್ತೈತೆ ಅಂದ್ರೆ ಅದು ಒಂದೊಂದು ಸೆಕೆಂಡ್ ಒಳಗೆ ಸಾವಿರ ಗಟ್ಟಲೆ ಟಿಕೆಟ್ಗಳು ಬುಕಿಂಗ್ ಹೋಗ್ತಾವ. ಅದೇ ರೀತಿ ನಿಮ್ಮ ಸೆಲ್ಫ್ ರಿಸಲ್ಟ್ ಅನೌನ್ಸ್ ಆವಾಗ ಬಹಳ ಫಾಸ್ಟ್ ಆಗಿ ಆನ್ಸರ್ ಕೊಡ್ಬೇಕು ಅಂತಂದ್ರೆ ಆ ಪ್ರೋಗ್ರಾಮ್ ಹೆಂಗಿರ್ಬೇಕು, ಅದ್ರ ಲಾಜಿಕ್ ಹೆಂಗಿರ್ಬೇಕು, ಫಾಸ್ಟ್ ಆಗಿ ಆನ್ಸರ್ ಕೊಡೋಂಗಿರ್ಬೇಕು. ಅದು ನೋಡಾಕ ಸ್ಟೆಪ್ಸ್ಗಳು ಒಮ್ಮೆ ಜಾಸ್ತಿ ಇರ್ಬೋದು. ಓಕೆ, ಸೊ ಸೂರಜ್ ಹೇಳಿದ್ರೊಳಗೆ ಒಂದೇನು ಪೂರ್ತಿ ಸರಿಯಾಗಿಲ್ಲ ಅಂದ್ರೆ ನೋಡಾಕ್ ಎಷ್ಟು ಸ್ಟೆಪ್ಗಳು ಅದಾವು ಅದಕ್ಕ, ಮತ್ತದು ಎಷ್ಟು ಟೈಮ್ ತಗೊಳ್ತೈತಿ ಅದಕ್ಕೆ ನೇರವಾದ ಸಂಬಂಧ ಇಲ್ಲ. ಓಕೆ,
ಒಂದು ಪ್ರೋಗ್ರಾಮ್ ನಿಮ್ಗೆ ಬರ್ದದ್ದು ನೋಡಕ್ ಬಹಳ ದೊಡ್ಡ ಪ್ರೋಗ್ರಾಮ್ ಗತೆ ಕಾಣಿಸ್ಬೋದು. ಹೆಚ್ಚಾನ ಹಂಗ ಆಗ್ತೈತಿ. ಬಹಳ ಫಾಸ್ಟ್ ಪ್ರೋಗ್ರಾಮ್ಗಳನ್ನ ಬರಿಬೇಕಾದ್ರೆ ಬಹಳಷ್ಟು ದೊಡ್ಡ ಪ್ರೋಗ್ರಾಮ್ ಬರಿಬೇಕಾಗ್ತೈತಿ. ನೋಡಕ್ ಒಮ್ಮೆ ದೊಡ್ಡ ಪ್ರೋಗ್ರಾಮ್ ಕಾಣಿಸ್ತೈತೆ ಅದು, ಆದ್ರೆ ಅದು ಫಾಸ್ಟ್ ರನ್ ಆಗ್ತೈತಿ. ಸೊ ಅದನ್ನ ನಿಮ್ ಕಂಪ್ಯೂಟರ್ ಸೈನ್ಸ್, ನೀವು ನಾಳೆ ಕಂಪ್ಯೂಟರ್ ಸೈನ್ಸ್ ಒಳಗೆ ಹೋದ್ರಿ, ಅದ್ರೊಳಗೆ ರಿಸರ್ಚ್ ಹೋದ್ರಿ ಅಂತಂದ್ರೆ ಏನ್ ಮಾಡ್ತಾರೆ ಕಂಪ್ಯೂಟರ್ ಸೈಂಟಿಸ್ಟ್? ಈಗ ನಂದು ಕಂಪ್ಯೂಟರ್ ಸೈನ್ಸ್ ರಿಸರ್ಚ್ ನಾವು ಮಾಡೋ ಕೆಲಸನೇ ಅದು. ಏನು, ಈಗಾಗಲೇ ಗೊತ್ತಿರುವ ಯಾವುದೇ ಟೆಕ್ನಿಕ್ಕಿಂತ ಇನ್ನೂ ಫಾಸ್ಟ್ ಆದ ಟೆಕ್ನಿಕ್ ಅನ್ನ ಏನ್ ಮಾಡೋದು, ಡಿಸ್ಕವರ್ ಮಾಡೋದು. ಫಾಸ್ಟ್ ಟೆಕ್ನಿಕ್ಸ್, ಅದಕ್ಕೇನಂತ ನಾವು ಫಾಸ್ಟರ್ ಅಲ್ಗಾರಿದಮ್ಸ್. ಅವು ಫಾಸ್ಟ್ ಅದಾವ ಅಂತ ಹೆಂಗ್ ತೋರಿಸೋದು? ಕೇವಲ ಒಂದ್ ಇನ್ಪುಟ್ ಮೇಲೆ ಫಾಸ್ಟ್ ಆದ್ರೆ ಅಲ್ಲ, ಒಂದ್ ಯಾವ್ದೋ ಇನ್ಪುಟ್ ಮೇಲೆ ಫಾಸ್ಟ್ ರನ್ ಮಾಡಿದ್ರೆ ಅಲ್ಲ, ಅದನ್ನ ಪ್ರೂವ್ ಮಾಡ್ಬೇಕಾಗ್ತೈತಿ. ಇದು ಎಲ್ಲಾ ಗೊತ್ತಿರುವಂತಹ ನಮ್ಗೆ ಏನ್ ಗೊತ್ತದಲ್ಲ ಅವೆಲ್ಲಾ ಅಲ್ಗಾರಿದಮ್ಗಳಿಗಿಂತನೂ ಎಲ್ಲಾ ಟೆಕ್ನಿಕ್ಗಳಿಗಿಂತನೂ ಇದೇನೈತಿ, ಫಾಸ್ಟ್ ಆಗ್ತತಿ ಎಲ್ಲಾ ಇನ್ಪುಟ್ಗಳ ಮೇಲೂ ಅಥವಾ ಮೆಜಾರಿಟಿ ಇನ್ಪುಟ್ಗಳ ಮೇಲೆ. ಅದನ್ನೆಲ್ಲ ಪ್ರೂವ್ ಮಾಡ್ಬೇಕಾಗ್ತದೆ. ಓಕೆ, ಸೊ ಅದು ಇಂಪಾರ್ಟೆಂಟ್. ಸೊ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದ್ರಿ. ಏನಂತ, ಹೆಂಗ್ ಹೋಲಿಸೋದು ನಾವು ಎರಡೆರಡು ಪ್ರೋಗ್ರಾಮ್ಗಳನ್ನ. ಫಸ್ಟ್ ಆಫ್ ಆಲ್ ಅವ್ ಎರಡು ಪ್ರೋಗ್ರಾಮ್ಗಳು ಸರಿಗಿರ್ಬೇಕು. ತಪ್ಪಿತ್ತಪ್ಪ ಪ್ರೋಗ್ರಾಮ್ ಅಂದ್ರೆ ಅದನ್ನ ಹೋಲಿಸಲೇಬಾರದು, ಔಟ್ ಆಫ್ ಕ್ವಶನ್. ಅದು ತಪ್ಪಿದ್ದ ಪ್ರೋಗ್ರಾಮ್ ಯಾರು ತಗೊಳ್ಳೋದಿಲ್ಲ. ಸರಿಗಿರ್ಲೇಬೇಕು, ಸರಿಯಾಗಿ ಔಟ್ಪುಟ್ ಕೊಡ್ಬೇಕು, ಏನ್ ಕೊಡ್ಬೇಕು ಅದನ್ನ ಕೊಡ್ಬೇಕು. ಆದ್ರೆ ಸರಿಯಾಗಿ ಕೊಡುವನ ಬಹಳಷ್ಟು ಇದಾವ ಪ್ರೋಗ್ರಾಮ್ಗಳು. ಅದ್ರೊಳಗೆ ಹೆಂಗ್ ಹೋಲಿಸೋದು? ಒಂದು ಫಾಸ್ಟ್, ಫಸ್ಟ್ ಥಿಂಗ್ ಇಂಪಾರ್ಟೆಂಟ್ ಇರೋದು ಫಾಸ್ಟ್. ಇನ್ಫ್ಯಾಕ್ಟ್ ನೀವು ಅನೇಕ ಸಾಫ್ಟ್ವೇರ್ ಕಂಪ್ನಿಗಳು, ಈಗ ಗೂಗಲ್ ಐತಿ, ಗೂಗಲ್ ಒಂದೇ ಸರ್ಚ್ ಕಂಪ್ನಿ ಐತೆ ಅಂತ ತಿಳ್ಕೊಂಡಿರಿ. ಇಂಟರ್ನೆಟ್ ಸರ್ಚ್ ಮಾಡಕ್ ಗೂಗಲ್ ಒಂದೇ ಕಂಪ್ನಿ ಐತೆ ಅಂತ ತಿಳ್ಕೊಂಡಿರಿ. ಇಲ್ಲ, ಮೈಕ್ರೋಸಾಫ್ಟ್ ದವ್ರ ಕಾಂಪಿಟೇಷನ್ ಮಾಡಕತ್ತಾರ. ಬಿಂಗ್ ಐತೆ ಅವ್ರದ್ದು ಸರ್ಚ್ ಇಂಜಿನ್. ಮೈಕ್ರೋಸಾಫ್ಟ್ ಅಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ಗೂಗಲ್ ಮೊದಲನೇ ಸರ್ಚ್ ಕಂಪನಿ ಅಲ್ವೇ ಅಲ್ಲ. ಗೂಗಲ್ ಬಂದದ್ದು 1998 ನೊಳಗೆ. ಸರ್ಚ್, ವೆಬ್ ಸರ್ಚ್, ಇಂಟರ್ನೆಟ್ ಸರ್ಚ್ ಕಂಪನಿಗಳು ಅದಕ್ಕಿಂತ ಬಹಳ ಮೊದಲಿಂದ ಇದಾವ. ಮೊಸಾಯಿಕ್ ಅಂತ ಒಂದು ಬ್ರೌಸರ್ ಇತ್ತಾವ. ಯಾವ ಕ್ರೋಮ್ ಬ್ರೌಸರ್ ಇರ್ಲಿಲ್ಲ, ಯಾವ ಫೈರ್ ಫಾಕ್ಸ್ ಇರ್ಲಿಲ್ಲ, ಯಾವ್ದು ಇರ್ಲಿಲ್ಲ. ಮೊಸಾಯಿಕ್ ಅಂತ ಬ್ರೌಸರ್ ಇತ್ತು. ಅದಕ್ಕಿಂತ ಮೊದಲು ಲಿಕ್ಸ್ ಅಂತ ಬ್ರೌಸರ್ ಇತ್ತು. ಅದಂತೂ ಟೆಕ್ಸ್ಟ್ ಬೇಸ್ಡ್ ಬ್ರೌಸರ್, ಅದು ವಿಂಡೋನೇ ಇರ್ತಿರ್ಲಿಲ್ಲ. ಆದ್ರೂ ನಾವು ಇಂಟರ್ನೆಟ್ ಅದರಿಂದ ಯೂಸ್ ಮಾಡಬಹುದಾಗಿತ್ತು. ಸೊ ಲಿಕ್ಸ್ ಬ್ರೌಸರ್ ಇತ್ತು, ಮೊಸಾಯಿಕ್, ಲಿಂಕ್ಸ್ ಬ್ರೌಸರ್ ಕಾಣಿಸ್ತದೆ, ಲಿಂಕ್ಸ್ ಬ್ರೌಸರ್. ಆಮೇಲೆ ಮೊಸಾಯಿಕ್ ಇತ್ತು. ಆಮೇಲೆ ಸರ್ಚ್ ಇಂಜಿನ್ಗಳಿತ್ತು, ಅಲ್ತಾ ವಿಸ್ತಾ, ಯಾಹೂ. ಇವೆಲ್ಲ ಸರ್ಚ್ ಇಂಜಿನ್ಗಳು ಇಂಟರ್ನೆಟ್ ಅನ್ನ ಸರ್ಚ್ ಮಾಡ್ಲಿಕ್ಕೆ, ಜಾಲಾಡಿ ತಂದ ರಿಸಲ್ಟ್ ಅನ್ನು ತೋರಿಸ್ಲಿಕ್ಕೆ ಇದ್ದು. ಅವೆಲ್ಲ ಸೇಮ್ ಕೆಲಸನ ಮಾಡ್ತಿದ್ವು. ಆದ್ರೆ ಏನ್ ಡಿಫ್ರೆನ್ಸ್ ಗೂಗಲ್ಗೂ ಅದಕ್ಕೂ? ಗೂಗಲ್ ಏನ್ ಮಾಡ್ತು, ಫಾಸ್ಟ್, ವಿದಿನ್ ಅವು ಬಹಳ ಟೈಮ್ ತಗೋತಿದ್ದು ಫಾಸ್ಟ್ ಕೊಡಾಕತ್ತು. ಮತ್ತೆ ಬಹಳಷ್ಟು ರೆಲೆವೆಂಟ್ ರಿಸಲ್ಟ್ಗಳನ್ನ, ಅಂದ್ರೆ ಕರೆಕ್ಟ್ ಆದ ರಿಸಲ್ಟ್ಗಳನ್ನ, ಹೆಚ್ಚಿಗೆ ಸ್ವಲ್ಪ ಅಲ್ಲಿ ಕರೆಕ್ಟ್ ನಿಮ್ಗೆ ಬೇಕಾದಂತಹ ರಿಸಲ್ಟ್ಗಳನ್ನ ತಂದು ಕೊಡ್ತಿತ್ತು, ಫಾಸ್ಟ್ ಆಗಿ ಕೊಡ್ತಿತ್ತು. ಅದಕ್ಕಾಗಿ ಗೂಗಲ್ ಅಷ್ಟು ದೊಡ್ಡ ಕಂಪನಿ ಆಗ್ಬಿಡುತ್ತೆ, ಎಲ್ಲದಕ್ಕಿಂತ ಮೀರಿಸೋಗ್ಬಿಡುತ್ತೆ. ಸೊ ಈಗಲೂ ಸಹಿತ ಈಗ ನೀವು ಬೇರೆ ಬೇರೆ ತರದ ಕಂಪ್ನಿಗಳ ಹೆಸರು ಕೇಳಿರ್ತೀರಿ. ಒರಾಕಲ್ ಅಂತ ಕೇಳಿರ್ತೀರಿ, IBM ಅಂತ ಕೇಳಿರ್ತೀರಿ, ಮೈಕ್ರೋಸಾಫ್ಟ್ ಕೇಳಿರ್ತೀರಿ, ಸ್ಯಾಪ್ ಕೇಳಿರ್ತೀರಿ. ಇವೆಲ್ಲದ್ರದ್ದು ಒಂದೇ ತರದ ಪ್ರಾಡಕ್ಟ್ಗಳು ಇದಾವ, ಒಬ್ಬರೇ ಇಲ್ಲ. ಅದೇ ತರದ ಸಾಫ್ಟ್ವೇರ್ ಪ್ರಾಡಕ್ಟ್ಗಳಿಗೆ ನೋಡ್ರಿ, ಟೀಚ್ಮೆಂಟ್ ಐತಿ. ಟೀಚ್ಮೆಂಟ್ ಒಂದೇ ಅಲ್ಲ, ಯಾವ ನೀವು ಬಿಸ್ನೆಸ್ ಒಳಗೆ ಹೋದ್ರು ಸಹಿತ ಏನಿರೋದಿಲ್ಲ, ಒಂದೇ ಒಂದು ಪ್ರಾಡಕ್ಟ್ ಇರುವುದಿಲ್ಲ ಅಲ್ಲಿ. ಬೇರೆದವ್ರು ಇರ್ತಾವೆ. ನೀವು ಬಟ್ಟೆ ತಗೋಬೇಕಾದ್ರೆ ಅನೇಕ ತರದ ಕಂಪ್ನಿಗಳು ಬರ್ತಾವೆ. ಒಂದು ಸೋಪ್ ತಗೋಬೇಕಾದ್ರೆ ಅನೇಕ ತರದ ಕಂಪ್ನಿಗಳು ಬರ್ತಾವೆ. ಒಂದು ಉಪ್ಪು ತಗೋಬೇಕಾದ್ರೆ ಅನೇಕ ತರದ ಕಂಪ್ನಿಗಳು ಬರ್ತಾವೆ. ಒಂದು ಸಾಫ್ಟ್ವೇರ್ ತಗೋಬೇಕಾದ್ರೆ ಅನೇಕ ತರದ ಅದೇ ಸಾಫ್ಟ್ವೇರ್ ಕೊಡುವಂತ ಅನೇಕ ಕಂಪ್ನಿಗಳು ಬರ್ತಾವೆ. ಒಂದು ಇಂಟರ್ನೆಟ್ ತಗೋಬೇಕಾದ್ರೆ ಅದೇ ಇಂಟರ್ನೆಟ್ ಅನ್ನು ಕೊಡುವಂತ ಅನೇಕ ಕಂಪ್ನಿಗಳು ಬರ್ತಾವೆ. ಅಲ್ಲಿ ಏನು ಮುಖ್ಯ ಆಕೈತೆ, ಅವುಗಳ ನಡುವೆ ಯಾವ್ದು ಸಕ್ಸಸ್ಫುಲ್ ಆಕೈತಿ, ಯಾವ್ದು ಸಕ್ಸಸ್ಫುಲ್ ಆಗೋದಿಲ್ಲ, ಅದು ಮುಖ್ಯವಾದ ಒಂದು ಮುಖ್ಯವಾದದ್ದೇನು, ಅದ್ರದ್ದು ಕ್ವಾಲಿಟಿ ಚೆನ್ನಾಗಿರ್ಬೇಕು. ಕ್ವಾಲಿಟಿಯನ್ನು ಹೆಂಗ ಬೇರೆ ಬೇರೆ ಒಂದು ವಿಷಯಗಳಲ್ಲಿ ಅಳಿತಾರೆ. ಸಾಫ್ಟ್ವೇರ್ ಅಲ್ಲಿ ಬಹಳ ಮುಖ್ಯವಾದ ಕ್ವಾಲಿಟಿ ಏನಪ್ಪಾ ಅಂತಂದ್ರೆ ಸ್ಪೀಡ್. ಸ್ಪೀಡ್ 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 ಮೇಲೆ ಎಲ್ಲಾ ಕಂಪ್ನಿಗಳು ಬಹಳಷ್ಟು ವಿಷಯಗಳು ಕಂಪೀಟ್ ಮಾಡ್ತಾವೆ. ಸೊ ಸ್ಪೀಡ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಏನು, ಓಕೆ ಅಫ್ಕೋರ್ಸ್ ನಿಮ್ಮ ಕಂಪ್ನಿಯವರಿಗೆ ಮುಂದೆ ಅದನ್ನ ಸಾಫ್ಟ್ವೇರ್ನ ಈಸಿಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಒಂದು 10 ಮಂದಿ ಇಂಜಿನಿಯರ್ಸ್ ಬಿಟ್ಟು ಹೋದ್ರು, ಬೇರೆದವ್ರು ಹೊಸವಾಗಿ ಬಂದ್ರು, ಅದು ಅರ್ಥ ಆಗ್ಬೇಕು ಅಂದ್ರೆ ಆ ಸಾಫ್ಟ್ವೇರ್ ಏನಾಗಿರ್ಬೇಕು, ಚಂದಾಗಿ ಬರ್ದಿದ್ದಿರ್ಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಗೆ ಇರಬೇಕು. ಅದು ಎರಡನೇ ವಿಷಯ. ಇದು ಬಿಟ್ಟು ಮತ್ತೆ ಯಾರಾದ್ರೂ ಏನಾದ್ರು ಹೇಳ್ಬೇಕು? ಹರ್ಷಿತಾ, ನೀನ್ ಹೇಳ್ತೀನಿ ನೋಡೋಣ. ಮತ್ತೇನು? ಸರಿ, ಪ್ರೋಗ್ರಾಮಿಂಗ್ ಮೊದಲ್ರಿ ಕ್ಲಿಯರ್ ಆಗಿರ್ಬೇಕ್ರಿ. ಕರೆಕ್ಟ್, ಕ್ಲಿಯರ್, ರೀಡೇಬಲ್ ಇರಬೇಕು. ಗುಡ್. ಸರ್ ಪ್ಲೀಸ್ ಸ್ಕ್ರೋಲ್ ಸ್ಕ್ರೀನ್. ಮನೋಜ್ ಏನ್ ಹೇಳಾಕ್ತಿದ್ದಿ? ಸ್ಕ್ರೋಲ್ ಮಾಡಿ ಸರ್, ಬರ್ಕೊಂಡೈತಿ. ಬರ್ಕೊಳ್ಳೋದಿತ್ತು, ಓಕೆ. ವೃಷಭ್ ಏನ್ ಹೇಳ್ಬೇಕನ್ನಾಗ್ತಿದ್ದಿ? ಹೇಳ್ಬೇಕೇನಾದ್ರು? ಕಾಡನ್ನವರ್
ಮತ್ತೆ ಯಾರಿಗಾದ್ರೂ ಏನಾದ್ರು ಯಾವ ತರ ಹೋಲಿಸೋದು ಎರಡು ಪ್ರೋಗ್ರಾಮ್ಗಳನ್ನ. ಇನ್ನೊಂದು ವಿಷಯ ಐತಿ, ಮೂರನೇ ವಿಷಯ ಐತಿ, ಇವೆರಡು ಅಲ್ದೆ ಸ್ಪೀಡ್ ಜೊತೆಗೆ ಏನಿರ್ಬೇಕು, ಮೆಮರಿ. ವೀರಪ್ಪ ಏನ್ ಹೇಳ್ಬೇಕು? ಸರ್ ಕಡಿಮೆ ಕೋಡಿಂಗ್ ಒಳಗ್ರಿ ಹೆಚ್ಚು ವಿಷಯವನ್ನು ಹೊಂದಿರ್ಬೇಕ್ರಿ. ಕಡಿಮೆ ಕೋಡಿಂಗ್ ಒಳಗೆ ಹೆಚ್ಚು ವಿಷಯ, ಅದನ್ನೇ ನಾವು ಡಿಸ್ಕಸ್ ಮಾಡಿದ್ವಿಲ್ಲ ಈಗ. ಒಂದೊಂದ್ಸಲ ಕೋಡ್ ನೋಡಾಕ ದೊಡ್ಡದಿರ್ಬೋದು, ಅದು ಬಹಳ ಇಂಪಾರ್ಟೆಂಟ್ ಆಗುದಿಲ್ಲ. ಕೋಡ್ ಸ್ವಲ್ಪ ದೊಡ್ಡದಿರ್ಬೋದು, ಆದ್ರೂ ಸಹಿತ ಅದು ಫಾಸ್ಟ್ ಆಗಿರ್ಬೋದು. ಓಕೆ, ಸೊ ನೋಡಾಕ ಕೋಡ್ ದೊಡ್ಡದು ಆದ್ರೆ ಫಾಸ್ಟ್ ಆಗ, ಅದು ಯಾಕನ್ನೋದನ್ನ ಇವತ್ತು ನಿಮ್ಗೆ ಗೊತ್ತಾಗ್ತಿರ್ತದೆ. ಸ್ವಲ್ಪ ನಿಮಗೆ ಐಡಿಯಾ ಬರ್ಕೊಂತ ಹೋಗ್ತಿರ್ತದೆ. ಯಾಕಂತ ನೋಡಕ್ ಕೆಲವೊಂದು ಕೋಡ್ ಬಹಳ 10 ಲೈನ್ ಇರ್ಬೋದು, ಇನ್ನೊಂದು ಕೋಡ್ 100 ಲೈನ್ ಇರ್ಬೋದು. 100 ಲೈನ್ ಇದ್ದ ಕೋಡ್ 10 ಲೈನ್ ಇದಕ್ಕಿಂತ ಫಾಸ್ಟ್ ಆಗಿರ್ಬೋದು. ಓಕೆ, ಸೊ ಹಂಗೆ ಹೇಳಕ್ ಬರೋದಿಲ್ಲ. ಇನ್ನೊಂದೇನು ಇಂಪಾರ್ಟೆಂಟ್ ನೋಡ್ರಿ, ಮೆಮರಿ ಎಷ್ಟು ತಗೋತಿರ್ತೀವಿ. ಮೆಮರಿ ಅಂದ್ರೆ ಯಾವುದು? ರ್ಯಾಮ್ ಅಂತ ಇರ್ತೈತಲ್ಲ, ನಿಮ್ದು ಮೇನ್ ಮೆಮರಿ ಇರ್ತೈತಲ್ಲ, 16 GB 8 GB. ನಾನು ಹಾರ್ಡ್ ಡಿಸ್ಕ್ ಬಗ್ಗೆ ಹೇಳಾಕತ್ತಿಲ್ಲ, ನಿಮ್ಮ ಪೆನ್ ಡ್ರೈವ್ ಬಗ್ಗೆ ಹೇಳಾಕತ್ತಿಲ್ಲ, ನಿಮ್ಮ ಸ್ಟೋರೇಜ್ ಇರ್ತೈತಲ್ಲ ಅದು ಹೇಳಾಕತ್ತಿಲ್ಲ. ನಾನು ಮೇನ್ ಮೆಮರಿ ಇರ್ತೈತಲ್ಲ, ರ್ಯಾಮ್ ಇರ್ತೈತಲ್ಲ, ಹೇಳ್ತಿಲ್ಲ ನಿಮ್ಗೆ ಎಲ್ಲರಿಗೂ. ಎಲ್ಲಾ ಪ್ರೋಗ್ರಾಮ್ಗಳು ಎಲ್ಲೇ ರನ್ ಆಗ್ತಾವ ಮೆಮರಿ ಒಳಗೆ, ಮೇನ್ ಮೆಮರಿ ಒಳಗನ ಬಂದೇ ರನ್ ಆಗ್ಬೇಕು. ಅಲ್ಲಿ ಬಹಳ ತಗೊಂತು ಅಂದ್ರೆ ಏನಾಗ್ಬಿಡ್ತೈತಿ, ನಿಮ್ದು ಉಳಿದ ಪ್ರೋಗ್ರಾಮ್ಗಳನ್ನೆಲ್ಲ ಸ್ಲೋ ಮಾಡಿಬಿಡ್ತೈತಿ, ನಿಮ್ ಇಡೀ ಕಂಪ್ಯೂಟರ್ನ ಸ್ಲೋ ಮಾಡಿಬಿಡ್ತೈತಿ. ಸೊ ಮೆಮರಿ ಏನಾಗಬಾರ್ದು, ಬಹಳಷ್ಟು ತಗೋಬಾರ್ದು. ಬಹಳಷ್ಟು ಮೆಮರಿ ತಗೊಳಕತ್ತಂದ್ರೆ ಏನ್ ಮಾಡ್ಬೇಕಾಗ್ತದೆ, ನೀವು ದೊಡ್ಡ ದೊಡ್ಡ ಸರ್ವರ್ ಮೇಲೆ ಅಷ್ಟೇ ರನ್ ಮಾಡ್ಬೇಕಾಗ್ತದೆ. ನಿಮ್ಗೆ ಸಣ್ಣ ಸಣ್ಣ ಮೊಬೈಲ್ ಡಿವೈಸ್ ಮೇಲೆ, ಸಣ್ಣ ಮಷಿನ್ಗಳ ಮೇಲೆ ರನ್ ಮಾಡಕ್ ಆಗೋದಿಲ್ಲ ಅದನ್ನ. ಸೊ ಬಹಳಷ್ಟು ಮೆಮರಿಯನ್ನ ತಗೋಬಾರ್ದು. ಇದನ್ನೆಲ್ಲದ ಬಗ್ಗೆ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅದನ್ನ ಅಳಿಯೋದು, ಅದನ್ನ ಹೆಂಗ ಕಂಪೇರ್ ಮಾಡೋದು, ಅದನ್ನ ಹೆಂಗ್ ಪ್ರೂವ್ ಮಾಡೋದು, ನಿಮ್ದು ಬೆಸ್ಟ್ ಐತೆ ಅನ್ನೋದು, ಇದೆಲ್ಲ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಬರ್ತೈತಿ. ಸೊ ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಕಂಪ್ಯೂಟರ್ನ ಬಹಳಷ್ಟು ಜನ ಗೊತ್ತಿರುತ್ತೆ. ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಕಂಪ್ಯೂಟರ್ನ ಉಪಯೋಗಿಸೋದನ್ನ ಕಲಿಸ್ತಾರ್ರಿ ಅಂತ ಹೇಳಿ. ಈ ವರ್ಡ್, ಎಕ್ಸೆಲ್, ಇಂಟರ್ನೆಟ್ ಯೂಸ್ ಮಾಡೋದು, ಅದು ಕಂಪ್ಯೂಟರ್ ಸೈನ್ಸ್ ಅಲ್ಲ. ಅದು ಎಲ್ಲರಿಗೂ ಬರಬೇಕಾದ ವಿಷಯ ಅದು. ಹೌದು, ಈಗ ಸದ್ಯನ ನೀವು ಪ್ರತಿಭಾ ಪೋಷಕರಾಗ ಅದನ್ನೆಲ್ಲ ಕಲ್ತೀರಿ. ಗೂಗಲ್ ಡ್ರೈವ್ ಹೆಂಗ್ ಯೂಸ್ ಮಾಡೋದು, ಫಾರ್ಮ್ ಹೆಂಗ್ ಫಿಲ್ ಮಾಡೋದು, ಅವನ್ನೆಲ್ಲ ವಿಡಿಯೋ ಎಡಿಟಿಂಗ್ ಮಾಡೋದಾಗ್ಲಿ, ಇವ್ಯಾವು ಕಂಪ್ಯೂಟರ್ ಸೈನ್ಸ್ ಅಲ್ಲ. ಇದು ಕಂಪ್ಯೂಟರ್ನ ಬಳಕೆ. ಇದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತಂದ್ರೆ ನೀವು ಬಹಳ ಕಾಂಪ್ಲೆಕ್ಸ್ ದೊಡ್ಡ ದೊಡ್ಡ ಸಾಫ್ಟ್ವೇರ್ಗಳನ್ನ ರಚಿಸಬೇಕು, ಅವುಗಳನ್ನ ನಿಮ್ಗೆ ಹೋಲಿಸ್ಲಿಕ್ಕೆ ಬರಬೇಕು, ಪ್ರೂವ್ ಮಾಡಕ್ ಬರಬೇಕು. ಬಹಳಷ್ಟು ಡೀಪ್ ಆದ ಒಂದು ಇದೈತದ. ಓಕೆ, ಈಗ ಬರ್ಕೊಂಡಿದ್ದೀನ ಇಲ್ಲಿವರೆಗೆ? ಎ ಗ್ರೇಟರ್ ದೆನ್ ಬಿ ಆಗಿದೆ. ಇಲ್ಲೈತಲ್ಲ, ಇದು ದೊಡ್ಡದೈತಿ ಗೊತ್ತೈತಿ, ಇದು ಇಷ್ಟು ದೊಡ್ಡದೈತ, ಇಲ್ಲಿಂದ ಇಲ್ಲಿವರೆಗೆ ಐತಲ್ಲ, ಇದು ಇಷ್ಟೆಲ್ಲ ಐತಲ್ಲ ಈ ಬ್ಲಾಕ್. ಇದಕ್ಕೆ ಸಮಾಂತರವಾಗಿ ಇನ್ನೊಂದು ಎಲ್ಸ್ ನ ಬರಿತೀನಿ ನಾನು. ಇದಕ್ಕೆ ಸಮಾಂತರವಾಗಿ ಇನ್ನೊಂದು ಎಲ್ಸ್ ನ ಬರಿತೀನಿ. ಓಕೆ, ಎಲ್ಸ್ ಅಂದ್ರೆ ಇಲ್ಲಿ ಏನಾಗಿರ್ತೈತಿ, ಇಲ್ಲಿ ಒಳಗೆ ಬರ್ಬೇಕಾದ್ರೆ ಏನಾಗಿರ್ತೈತಿ ಹೇಳ್ರಿ ನೋಡೋಣ. ಎ ಗ್ರೇಟರ್ ದೆನ್ ಬಿ ಆಗಿರೋದಿಲ್ಲ. ಎ ಗ್ರೇಟರ್ ದೆನ್ ಬಿ ಏನಾಗಿರೋದಿಲ್ಲ. ಪ್ರೋಗ್ರಾಮ್ದಾಗ ಈ ತರ ಕಮೆಂಟ್ ಮಾಡ್ಬೋದು. ಇದು ನೋಡ್ರಿ, ನಾ ಬರಿತೇನೆ. ಕಮೆಂಟ್ ಅಂದ್ರೆ ಏನು, ಬೇರೆ ಪ್ರೋಗ್ರಾಮರ್ಗಳಿಗೆ ಈಸಿಲಿ ಗೊತ್ತಾಗ್ಲಿ ಅಂತ. ಓಕೆ, ಹಿಯರ್ ಐ ವಿಲ್ ಕಮ್ ಹಿಯರ್ ಅಂದ್ರೇನು, control will come here only when A is not greater than B. A is not greater than B. ಅದಲ್ಲ, ಇದರಲ್ಲಿ ಕಮೆಂಟ್ ಬರಿಬಹುದು. ಹಿಂಗೆ ಇದಕ್ಕೇನಂತ ನೋಡ್ರಿ, 2 ಲೈನ್ ಹೊಡೆದಿಲ್ಲ. ಇದೇನಿದು, ಇದು ಇಲ್ಲಿ ನಾನು ಏನ್ ಬೇಕಾದ್ ಬರಿಬಹುದು. ಇಂಗ್ಲಿಷ್ ಬರಿಬಹುದು, ಕನ್ನಡ ಬರಿಬಹುದು, ಏನಾದ್ರು ಬರಿಬಹುದು. ಇದು ಕಂಪ್ಯೂಟರ್ಗೆ ಅರ್ಥ ಆಗ್ಬೇಕಾದಂತದ್ದಲ್ಲ. ಇದು ಯಾರಿಗೆ ಅರ್ಥ ಆಗ್ಬೇಕಾಗಿದ್ದು, ಪ್ರೋಗ್ರಾಮರ್ಗೆ. ಒಬ್ಬ ಪ್ರೋಗ್ರಾಮರ್ ಇದ್ದಾವ, ಇನ್ನೊಬ್ಬ ಪ್ರೋಗ್ರಾಮರ್ಗೆ ಇದು ಯಾಕೆ ಇಲ್ಲಿ ಬರ್ತೈತಿ, ಏನ್ ಬರ್ತೈತಿ ಅಂತ ಬಹಳ ದೊಡ್ಡ ಪ್ರೋಗ್ರಾಮ್ ಇದ್ದಾಗ ಹೆಲ್ಪ್ ಆಗ್ಲಿ ಅರ್ಥ ಮಾಡ್ಕೊಳಿಕ್, ಅಥವಾ ನಾನೇ ಒಂದು 10 ದಿವಸ ಬಿಟ್ಟು ಮತ್ತೆ ವಾಪಸ್ ನೋಡಿದ್ದೆ ಅಂದ್ರೆ ನಂಗೆ ಅರ್ಥ ಆಗ್ಲಿ ಅಂತ ಇಲ್ಲಿ ನಾನು ಬರ್ತಿರ್ತೇನೆ. ಈಗ ನಾನು ಆ ಬೋರ್ಡ್ ಅಲ್ಲಿ ಇಲ್ಲ, ಈಗ ಬೋರ್ಡ್ ಅದಕ್ಕೆ ನಾ ಇಲ್ಲಿ ಬರ್ತೀನಿ, ನನ್ಗೆ ಅರ್ಥ ಆಗ್ಲಿ ಅಂತ. ಕಂಟ್ರೋಲ್ ಕಮ್ ಹಿಯರ್ ಓನ್ಲಿ ವೆನ್ ಎ ಇಸ್ ನಾಟ್ ಗ್ರೇಟರ್ ದನ್ ಬಿ, ಅಥವಾ ಏನು, ಬಿ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎ, ಅಥವಾ ಓಕೆ. ಸೊ ಈಗ ನಾನು ಏನ್ ಮಾಡ್ತೀನಿ ನೋಡ್ರಿ, ಹಂಗಾದ್ರೆ ಈಗ if b is greater than c, if b is greater than c,
ಏನಾಗ್ತತಿ? B is greater than C. The biggest number is B. Print B ದೊಡ್ಡ. the biggest number is B. Okay. ಇಲ್ಲಪ್ಪ, ಇಲ್ಲ ಅಂದ್ರೆ ಎಲ್ಸ್ ಇದಾಗಿಲ್ಲ. Equal ಏನ್ ಹೇಳ್ಬೋದು? The biggest number is C. The biggest number is C. C. Definitely. yes Yes sir. P ಗಿಂತ ದೊಡ್ಡದಾಗಿರ್ತೈತ್ರಿ, ಏನೂ ಆಗಕ್ ಆಗಂಗಿಲ್ರಿ. ಅಷ್ಟ C ಆಗ್ತೈತಿ. ಇನ್ನ ಇಲ್ಲಿ ಸ್ಮಾಲೆಸ್ಟ್ ನಾವು ಹೇಳ್ಬೋದಿಲ್ಲ. Sir, equal. If A is equal, ಆಮೇಲೆ ನೋಡೋಣಂತ. If A is less than C, ಹೌದಲ್ಲ? ಇಲ್ಲಿ yes ಡೆಫಿನೆಟ್ಲಿ ಏನೈತಿ? A is less than or equal to B ಐತಿ. The smallest number is. Then I will say that print the smallest number is A, else B ಅಂತೂ ದೊಡ್ಡದೈತಿ. ಈಗ print the smallest number is C. ಓಕೆ, ಈಗ ಓಕೆ, ಸೊ ಇಲ್ಲಿ ಇಷ್ಟು ಪ್ರೋಗ್ರಾಮ್ ಭಾಳ ಮಂದಿ ಬರ್ದೇನೆ. ಓಕೆ, ಇಲ್ಲಿ ಒಂದ್ ಏನಾಗ್ತೈತಿ ನೋಡೋಣ. ಸಪೋಸ್ ನಾನು A ಈಕ್ವಲ್ ಟು 3 ಕೊಟ್ಬಿಟ್ಟಿನಿ. ನಾನು 3 A 5 ಕೊಟ್ನಿ, B 5 ಕೊಟ್ನಿ, C 5 ಕೊಟ್ನಿ. ಅವಾಗ ಏನಾಗ್ತೈತಿ? ಏನು ಪ್ರಾಬ್ಲಮ್ ಆಗುದಿಲ್ಲ. ಏನಾಗ್ತೈತಿ ಹೇಳ್ರಿ ನೋಡೋಣ. ಬಿಗ್ಗೆಸ್ಟ್ ನಂಬರ್ ಈಸ್ 5. ಎಲ್ಲ ಬರ್ತದೆ. ಸ್ಮಾಲೆಸ್ಟ್ ನಂಬರ್ ನೋಡ್ರಿ ಬೇಕಾರೆ, ಟ್ರೈ ಮಾಡಿ ನೋಡ್ರಿ ಬೇಕಾರೆ. ಯಾಕೆ ಇದ್ರ ಥ್ರೂ ಹೋಗಿ ನೋಡ್ರಿ. ಯಾಕಂದ್ರೆ ಇಲ್ಲಿ ಎಲ್ಸ್ ಐತಲ್ಲ, ಫಾರ್ ಎಕ್ಸಾಂಪಲ್ ಅವಾಗ A ಮತ್ತು C ಈಕ್ವಲ್ ಇದ್ದು ಅಂದ್ರೂ ಸಹಿತ ಏನಾಗ್ಬಿಡ್ತೈತೆ? ಅದು ಇಲ್ಲಿ ಬರ್ತೈತಿ. ಸ್ಮಾಲೆಸ್ಟ್ ನಂಬರ್ ಇಸ್ ಅಗೇನ್ 5. ಅದೇ ರೀತಿ ಇಲ್ಲೂ ಸಹಿತ ಬಿಗ್ಗೆಸ್ಟ್ ನಂಬರ್ ಇಲ್ಲಿ ನೋಡ್ರಿ ಈಕ್ವಲ್ ಟು ಇತ್ತು ಅಂದ್ರೂ ಸಹಿತ ಇದು ಎಲ್ಸ್ ಒಳಗೆ ಹೋಗ್ಬಿಡ್ತೈತಿ. ಅವಾಗ ಬಿಗ್ಗೆಸ್ಟ್ ನಂಬರ್ ಇಸ್ ಅಗೇನ್ 5. So suppose all of them are the same, no problem. It will still print biggest number is 5 and smallest number is 5. Suppose A equal to 5, B equal to 5, C equal to 10 ittu. It will print biggest number is 10, smallest number is 5. No problem. 5. No problem. So this is one way of ಇದನ್ನ ಯಾರು ಬರ್ಕೋಬೇಕು? ಬರ್ಕೊಡ್ರಿ. ಈಗ ಮೊದಲೇದಿಂದ ಲಾಸ್ಟ್ ಎಲ್ಸ್ ಹೋಗ್ತೈತಲ್ರಿ, ಎಲ್ಲಾ ಸೇಮ್ ಇದ್ದು ಅಂದ್ರೆ ಎಲ್ಲಾ ಕಡೆಗೆ ಎಲ್ಸ್ ಈಕ್ವಲ್ ಟು ಇದ್ದಾಗ ಎಲ್ಲಾ ಕಡೆಗೆ ಎಲ್ಸ್ ಒಳಗೆ ಹೋಗ್ತೈತಿ. ಈ ಪ್ರೋಗ್ರಾಮಿಂಗ್ ಕಲ್ತ ಮೇಲೆ ನಿಮ್ದು ವಿಚಾರ ಮಾಡೋದೊಂದು ಸ್ವಲ್ಪ ಚೇಂಜ್ ಆಗಿಬಿಡ್ತೈತಿ. ಬ್ರೈನ್ನಾಗ ಎಲ್ಲಾನು ನೀವು ಈ ತರ ಲಾಜಿಕಲಿ ಥಿಂಕ್ ಮಾಡಕ್ ಚಾಲು ಮಾಡ್ತೀರಿ. ಯಾಕಂದ್ರೆ ಮಷೀನಿಗೆ ಏನು ಬರಂಗಿಲ್ಲ. ಅದಕ್ಕೆ ನೀವು ಏನ್ ಹೇಳ್ತೀರಿ ಅಷ್ಟೇ ಮಾಡ್ಕೊಂತ ಹೋಗೋದು. ಫಸ್ಟ್ ಟೈಮ್ ನೀವು ಮಷೀನ್ ಜೊತೆಗೆ ಇಂಟ್ರಾಕ್ಟ್ ಮಾಡಕ್ ಚಾಲು ಮಾಡ್ತೀರಿ. ನೀವು ಏನ ತಪ್ಪು ಮಾಡ್ರೆ ಅದು ನೀವ್ ಏನ್ ಹೇಳ್ತೀರ ಹಂಗ ಮಾಡ್ತೈತೆ ಅಷ್ಟೇ. ಅದಕ್ಕೆ ಯಾವುದೇ ರೀತಿ ತಿಳುವಳಿಕೆ ಇರೋದಿಲ್ಲ ತಾನಾಗಿ. ಮಷೀನ್ ಅದು. ಸರ್, ಪ್ರೋಗ್ರಾಮಿಂಗ್ ಹೋಲಿಕೆ ಮಾಡೋದ್ನಾಗ ಅವನ್ನ ಪ್ರೂವ್ ಮಾಡೋದೇನ್ರಿ? ಏನ್ ಪ್ರೂವ್ ಮಾಡೋದು? ಪ್ರೋಗ್ರಾಮಿಂಗ್ ಪ್ರೂವ್ ಮಾಡೋದ್ರಿ. ಅದು ಏನ್ ಪ್ರೂವ್ ಮಾಡ್ಬೇಕು ನೀವು ಪ್ರೋಗ್ರಾಮದ ಬಗ್ಗೆ? ಬೇರೆ ಬೇರೆ ವಿಷಯಗಳನ್ನ ಪ್ರೂವ್ ಮಾಡ್ಬೇಕಾಗ್ಬೋದಾನೆ. ಈ ಪ್ರೋಗ್ರಾಮು ಡೆಫಿನೆಟ್ಲಿ ಕರೆಕ್ಟ್ ಆಗಿ ವರ್ಕ್ ಆಗ್ತತಿ ಅಂತ ಪ್ರೂವ್ ಮಾಡೋದು ಒಂದು. ಇನ್ನೊಂದು, ಈ ಪ್ರೋಗ್ರಾಮ್ಗಿಂತ ಕಡಿಮೆ ಟೈಮ್ ತಗೋತೈತಿ ಯಾವುದೇ ಇನ್ಪುಟ್ ಕೊಟ್ಟರು ಸಹಿತ, ಅದೊಂದು ಪ್ರೂವ್ ಮಾಡೋದು ಬೇರೆ. ಮೂರನೇದು, ಈ ಪ್ರೋಗ್ರಾಮ್ಗಿಂತ ಎರಡನೇ ಪ್ರೋಗ್ರಾಮ್ಗಿಂತ ಈ ಪ್ರೋಗ್ರಾಮ್ ಮತ್ತು ಈ ಪ್ರೋಗ್ರಾಮ್ ಎರಡೂ ಸೇಮ್ ಕೆಲಸ ಮಾಡ್ತಾವು ಅಂತ ಪ್ರೂವ್ ಮಾಡೋದು ಇನ್ನೊಂದು ಕೆಲಸ. ಈ ಪ್ರೋಗ್ರಾಮ್ಗಿಂತ ಯಾವತ್ತು
ಮೆಮರಿ ಕಡಿಮೆ ತಗೋತೈತಿ ಯಾವ ಎಲ್ಲಾ ಇನ್ಪುಟ್ಗಳಿಗೂ ಅಂತ ಪ್ರೂವ್ ಮಾಡೋದು ಇನ್ನೊಂದು ಕೆಲಸ. ಈ ತರ ಬೇರೆ ಬೇರೆ ವಿಷಯಗಳನ್ನ ಒಂದು ಪ್ರೋಗ್ರಾಮ್ ಬಗ್ಗೆ ಪ್ರೂವ್ ಮಾಡ್ಬೇಕಾಗ್ತದೆ. ಬಟ್ ನಾರ್ಮಲಿ ಈ ವಿಷಯ ಪ್ರೂವ್ ಮಾಡೋದೈತಲ್ಲ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳಿಗೆ ಇನ್ನೂ ನಮಗ ಮನುಷ್ಯನಿಗೆ ಸಾಧ್ಯವಾಗಿಲ್ಲ. ಇದು ಬಹಳ ಕಷ್ಟಕರವಾದ ಕೆಲಸ ಇದು. ಸೊ ಇದನ್ನ ಇನ್ನು ಮಟ್ಟ ನಾವು ಮಾಡೋದಿಲ್ಲ ಎಲ್ಲಾ ವಿಷಯಗಳಿಗೂ. ಇದನ್ನೇನ್ ಮಾಡ್ತಾರೋ ಟೆಸ್ಟ್ ಮಾಡ್ತಾರ ಅಷ್ಟೇ. ಟೆಸ್ಟ್ ಮಾಡೋದಂದ್ರೆ ಏನು, ಪ್ರೂವ್ ಮಾಡಕ್ ಹೋಗುದಿಲ್ಲ. ಬಹಳಷ್ಟು ಇನ್ಪುಟ್ಗಳು ನೀವು ಕೇಳಿರ್ಬೋದು. ಸಾಫ್ಟ್ವೇರ್ ದಾಗ ಕೆಲವೊಬ್ರು ಟೆಸ್ಟಿಂಗ್ ದಾಗ ಇರ್ತಾರ ಅಂತ ಹೇಳ್ತಾರೆ, ಕೇಳಿದ್ರಿ? ನಾವು ಟೆಸ್ಟಿಂಗ್ ದಾಗ ಅದೇವ್ರಿ ಅಂತಾರೆ. ಟೆಸ್ಟಿಂಗ್ ದಾಗ ಅವರು ಸಾಫ್ಟ್ವೇರ್ ಡೆವಲಪ್ ಮಾಡೋದಿಲ್ಲ, ಪ್ರೋಗ್ರಾಮ್ ಬರೆಯೋದಿಲ್ಲ. ಇನ್ನೊಂದು ದೊಡ್ಡ ಟೀಮ್ ಇರ್ತೈತಿ, ಗೂಗಲ್ದಾಗೂ ಇರ್ತೈತಿ, ಅದು ಎಲ್ಲಾ ಕಂಪ್ನಿದೊಳಗೂ ಇರ್ತೈತಿ ಟೆಸ್ಟಿಂಗ್ ಅಂತ. ಅವ್ರ ಕೆಲಸ ಅಂದ್ರೆ ಏನು, ಈ ಪ್ರೋಗ್ರಾಮ್ ಅನ್ನ ರನ್ ಮಾಡಿ ಬೇರೆ 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 ಇನ್ಪುಟ್ ಕೊಟ್ಟು ಅದು ಸರಿಯಾಗಿ ಉತ್ತರ ಕೊಡ್ತದೋ ಇಲ್ಲೋ ಅಂತ ಚೆಕ್ ಮಾಡೋದೇ ಕೆಲಸ ಅವ್ರು. ಬಟ್ ಅದು ಪ್ರೂವ್ ಮಾಡಿದಂಗೆ ಆಗುದಿಲ್ಲ. ನೆನಪಿರಲಿ, ಯಾಕೆ ಪ್ರೂವ್ ಮಾಡಿದಂಗೆ ಆಗುದಿಲ್ಲ? ಇನ್ಫೈನೈಟ್ ಇನ್ಪುಟ್ಸ್ ಅದಾವ. ಇನ್ಪುಟ್ ನಾನು ಇನ್ಫೈನೈಟ್ ಕೊಡ್ಬೋದು. ನೋಡಿರ್ಲಿ, ಬರೀ ನಾನು ಇದೇ ಒಂದು ಸಣ್ಣ ಪ್ರೋಗ್ರಾಮ್ ತಗೋರಿ, 3 ಸಂಖ್ಯೆಯನ್ನು ತಗೊಳ್ಳುವಂತ ಈ ಒಂದು ಪ್ರೋಗ್ರಾಮ್ ನಾನು ಇನ್ಫೈನೈಟ್ ಇನ್ಪುಟ್ಸ್ ಅನ್ನ ಕೊಡ್ಬೋದು ಆಲ್ಮೋಸ್ಟ್. ಅಫ್ಕೋರ್ಸ್ ಆ ಡೇಟಾ ಟೈಪ್ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು, ಅದಕ್ಕೊಂದು ನಿಮ್ಗೆ ಗೊತ್ತಾಗ್ತೈತಿ. ಫೈನೈಟೇ ಇರ್ತೈತೆ ಅದು. ಆದ್ರೂ ಆ ಫೈನೈಟ್ ಇದ್ದು ಕೂಡ ಅದು ಇಷ್ಟು ಲಾರ್ಜ್ ಇರ್ತೈತಲ್ಲ, ನಿಮ್ಗೆ ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ. ಯು ಕ್ಯಾನ್ ನೆವರ್ ಫಿನಿಶ್ ಇಟ್ ಈವನ್ ಇಫ್ ಯು ಸ್ಪೆಂಡ್ 100 years ಎಲ್ಲಾ ಇನ್ಪುಟ್ಗಳನ್ನು ಸಹಿತ. ಸೊ ನೀವು ಎಲ್ಲಾ ಇನ್ಪುಟ್ಗಳನ್ನ ಕೊಟ್ಟು ಅದು ಕರೆಕ್ಟ್ ಆಗಿ ವರ್ಕ್ ಆಗ್ತೈತಿ ಎಲ್ಲಾ ಇನ್ಪುಟ್ಗಳಿಗೂ ಅಂತ ಹೇಳೋದು ಸಾಧ್ಯ ಆಗುದಿಲ್ಲ. ನೀವೇನ್ ಹೇಳ್ಬೋದು, ಓಕೆ ನಾವು 1,00,000 ಇನ್ಪುಟ್ ಟ್ರೈ ಮಾಡಿದೇವ್ರಿ, ಆಯ್ತು ಕೊಟ್ಬಿಡ್ರಿ ಇದನ್ನ ಮಾರ್ಕೆಟ್ನಾಗ ಅಂತ ಹೇಳಿ. ಸೊ ಅದಕ್ಕೆ ನೀವು ಮಾರ್ಕೆಟ್ನಾಗ ಒಂದ್ಸಲ ನೀವು ಬಿಟ್ಟ ಮೇಲೆ ಸಹಿತ ಒಮ್ಮೆ ಪ್ರೋಗ್ರಾಮ್ಗಳಲ್ಲಿ ಏನ್ ಇರ್ತಾವ, ಬಗ್ಸ್ ಇರ್ತಾವ. ಬಗ್ ಅಂತ ಕರಿತಾವ. ಬಗ್ ಅಂದ್ರೇನು, ಡಿಫೆಕ್ಟ್ಸ್ ಇರ್ತಾವ. ಡಿಫೆಕ್ಟ್ ಯಾರಾದ್ರೂ ಹೊರಗಡೆ ಎಂಡ್ ಯೂಸರ್ಗಳು ಮತ್ತದು ಒಂದ್ಸಲ ಮಾರ್ಕೆಟ್ನಾಗ ಹೋದ್ಮೇಲೆ ಡಿಫೆಕ್ಟ್ ರಿಪೋರ್ಟ್ ಆಗ್ಬೋದು. ನೀವು ಅನೇಕ ಸಲ ಸಾಫ್ಟ್ವೇರ್ ಯೂಸ್ ಮಾಡ್ಬೇಕಾದ್ರೆ ಏನಾದ್ರು ಕ್ರಾಶ್ ಆದ್ರೆ ಹೇಳ್ಬೋದು, ಪ್ಲೀಸ್ ಸೆಂಡ್ ದ ಬಗ್ ರಿಪೋರ್ಟ್. ಅದಕ್ಕೆ ತೋರಿಸ್ತೈತಿ ನಿಮ್ಗೆ, ಶುಡ್ ಐ ಸೆಂಡ್ ದ ಬಗ್ ರಿಪೋರ್ಟ್ ಅಂತ. ಎಸ್ ಅಂತ ಮಾಡಿದ್ರೆ ಅದು ಬಗ್ ರಿಪೋರ್ಟ್ ಅನ್ನ ಕಳಿಸ್ತೈತಿ. ಮತ್ತೆ ಅವ್ರು ಮುಂದಿನ ಸಲ ಫಿಕ್ಸ್ ಮಾಡ್ತಾರ, ಅಪ್ಡೇಟ್ ಕಳಿಸ್ತಾರ. ಹೌದಲ್ಲ, ಅದೆಲ್ಲ ಆಗ್ತಾ ಇರ್ತೈತಿ. ಇದು ನಾರ್ಮಲ್. ಆದ್ರೆ ಕೆಲವು ಕಡೆಗೆ ನಮಗ ಈ ಪ್ರೂವಿಂಗ್ ಏನೈತೆ ಬಹಳ ಕಾಸ್ಟ್ಲಿ ಕೆಲಸ. ಇದು ಟೆಸ್ಟಿಂಗ್ ಓಕೆ, ಟೆಸ್ಟಿಂಗ್ ಎಲ್ಲರೂ ಮಾಡ್ಬೇಕಾಗ್ತೈತಿ ಎಲ್ಲಾ ಕಂಪ್ನಿಗಳು. ಆದ್ರೆ ಪ್ರೂವಿಂಗ್ ಏನೈತಲ್ಲ ಅದನ್ನ ಎಲ್ಲಾ ಕಂಪ್ನಿದವರು ಮಾಡಕ್ ಹೋಗುದಿಲ್ಲ. ಯಾಕಂದ್ರೆ ಪ್ರೂವಿಂಗಿಗೆ ಬಹಳ ಕಾಸ್ಟ್ಲಿ. ಅದು ದೊಡ್ಡ ದೊಡ್ಡ ಮ್ಯಾಥಮೆಟಿಷಿಯನ್ಸ್ ಬೇಕು, ಬಹಳ ಜನ ಬೇಕು, ಒಮ್ಮೊಮ್ಮೆ ಆಗುದೂ ಇಲ್ಲ ಅದು ಕೆಲಸ, ಅಂತ ಕೆಲಸ ಅದು. ಆ ಪ್ರೂವಿಂಗ್ ಅನ್ನ ಕೆಲವು ಕಡೆಗೆ ಮಾತ್ರ ಮಾಡ್ತಾರೆ. ಅದಕ್ಕೆ ಸಾಫ್ಟ್ವೇರ್ ವೆರಿಫಿಕೇಶನ್ ಅಂತ ಕರೀತಾರೆ. ಅದನ್ನ ಕೆಲವು ಕಡೆಗೆ ಮಾಡ್ಬೇಕಾಗ್ತೈತಿ. ಎಲ್ಲಿ, ಫಾರ್ ಎಕ್ಸಾಂಪಲ್ ನೀವು ಏರೋಪ್ಲೇನ್ ಅನ್ನ ಕಂಟ್ರೋಲ್ ಮಾಡಕ್ ಒಂದು ಸಾಫ್ಟ್ವೇರ್ ಬರ್ತದೆ, ಆಟೋ ಪೈಲಟ್. ಕೇಳಿರ್ಬೋದು ನೀವು. ಇದಕ್ಕೆ ಈಗ ಸದ್ಯ ಏರೋಪ್ಲೇನ್ಗಳಲ್ಲಿ ಆಟೋ ಪೈಲಟ್ ಅಂತ ಬರ್ತದೆ. ಪೈಲಟ್ಗೆ ಏನಾದ್ರೂ ಆರಾಮ್ ಉಳಿದಿಲ್ಲ, ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅವನು ಆಟೋ ಪೈಲಟ್ ಅಲ್ಲಿ ಹಾಕ್ಬಿಟ್ರ ಏನ್ ಮಾಡ್ತದೆ ಗೊತ್ತೈತೆ, ಅದು ಆಟೋಮ್ಯಾಟಿಕಲಿ ಕಂಪ್ಯೂಟರ್ಗಳೇ ನಿಮ್ಮ ಏರೋಪ್ಲೇನ್ ಅನ್ನ ಲ್ಯಾಂಡಿಂಗ್ ಮಾಡ್ತಾವ ಕರೆಕ್ಟ್ ಆಗಿ. ಅಲ್ಲಿ ಅಂತ ಸಾಫ್ಟ್ವೇರ್ ನ ಏನ್ ಮಾಡ್ಬೇಕು, ಅಥವಾ ರಾಕೆಟ್ ನಲ್ಲಿ ಕರೆಕ್ಟ್ ಆಗಿ ವರ್ಕ್ ಆಗುವಂತದ್ ಕೆಲಸ, ಸ್ಯಾಟಲೈಟ್ ಅಲ್ಲಿ ಹಾಕಿರುವಂತದ್ ಕೆಲಸ ಸಾಫ್ಟ್ವೇರ್. ಕೆಲವೊಂದು ಸಣ್ಣ ಸಣ್ಣ ಭಾಗಗಳನ್ನಷ್ಟೇ ಏನ್ ಮಾಡ್ತಾರೋ ಪ್ರೂವ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಕೆಲವೊಂದು ಮೆಡಿಕಲ್ ಇದರಲ್ಲಿ ಯೂಸ್ ಮಾಡುವಂಥದ್ದು, ನಿಮ್ ಹೊಟ್ಟಿ ಒಳಗೆ ಹೋಗಿ ಏನೋ ಕಂಟ್ರೋಲ್ ಮಾಡೋದಿರ್ತೈತೆ ಅದು ಮಷೀನ್ ಅಂತದ್ದು. ಅಲ್ಲಿ ಅದು ಏನಾರ ಸಡನ್ ಆಗಿ ತಪ್ಪು ಬಿಹೇವಿಯರ್ ಅನ್ನ ಮಾಡೋದಿಲ್ಲ, ಏನೋ ಬೇರೆ ಕೆಲಸ ಮಾಡೋದಿಲ್ಲ ಅಂತ ಪ್ರೂವ್ ಮಾಡ್ಬೇಕಾಗ್ತದೆ. ಅಥವಾ ನಿಮ್ಮ ಸೆಕ್ಯೂರಿಟಿ ರಿಲೇಟೆಡ್ ಥಿಂಗ್ಸ್, ಡಿಫೆನ್ಸ್, ನೀವು ಆರ್ಮಿ ಒಳಗೆ ಏರ್ಫೋರ್ಸ್ ಒಳಗೆ ಯಾವುದೋ ಒಂದು ಸಾಫ್ಟ್ವೇರ್ ಬರೆಯತ್ತೀರಿ, ಅದು ಮೆಸೇಜ್ಗಳನ್ನ ಎನ್ಕ್ರಿಪ್ಟ್ ಮಾಡಾಕತ್ತೈತಿ, ಕೋಡಿಂಗ್ ಮಾಡಾಕತ್ತೈತಿ. ಅವಾಗ ನೀವು ಪ್ರೂವ್ ಮಾಡ್ಬೇಕಾಗ್ತದೆ ಏನಂತ, ಇದನ್ನ ಡಿಕೋಡ್, ನಿಮಗೆ ಕೀ ಗೊತ್ತಿರ್ಲಿಲ್ಲ ಅಂದ್ರೆ ಅದನ್ನ ಡಿಕೋಡ್ ಮಾಡಾಕ ಎಂಥದ್ದೇ ಕಂಪ್ಯೂಟರ್ ಯೂಸ್ ಮಾಡಿದ್ರು ಸಹಿತ ಅದಕ್ಕ ಕಮ್ಮಿ 10 ವರ್ಷ ಬೇಕಾಗ್ತೈತಿ ಅಂತ ಪ್ರೂವ್ ಮಾಡ್ಬೇಕಾಗ್ತದೆ. ಸೊ ಇಂಥವ್ ಕೆಲವೊಂದು ವಿಷಯಗಳನ್ನ ಮಾತ್ರ, ಸಣ್ಣ ಸಣ್ಣ ವಿಷಯಗಳನ್ನ ಪ್ರೂವ್ ಮಾಡ್ತಾರೆ. ಸುಮ್ಮನೆ ನಿಮ್ಗೆ ಗೇಮ್ಗಳನ್ನ ಇವನ್ನ ಪ್ರೂವ್ ಮಾಡ್ಕೊಂಡ್ ಕೊಂಡಿರೋದಿಲ್ಲ, ಅವನಂಗ ಟೆಸ್ಟ್ ಮಾಡ್ತಾರೆ ಅಷ್ಟೇ. ಓಕೆ, ಟೆಸ್ಟ್ ಮಾಡಿ ಬಿಟ್ಬಿಡ್ತಾರೆ. ಸೊ ಟೆಸ್ಟಿಂಗ್ ಏನ್ ಕ್ವಶನ್? ಹಾ ಕೇಳಿ. ಈಗ್ರಿ 2 ಪ್ರೋಗ್ರಾಮ್ ಅದಾವ್ರಿ, 2 ಪ್ರೋಗ್ರಾಮ್ ಒಂದ ಕೆಲ್ಸ ಐತ್ರಿ, ಖರೆ ಬ್ಯಾರೆ ಬ್ಯಾರೆ ಬರ್ದಾರ್ರಿ. ಅವು 2 ಪ್ರೋಗ್ರಾಮ್ ಅಷ್ಟ ಎನರ್ಜಿಯನ್ನ ಇದನ್ ಮಾಡ್ತಾರ, ಯೂಸ್ ಮಾಡ್ತಾರ. ಎನರ್ಜಿನೋ ಟೈಮ್ ಅಲ್ರಿ, ಇದನ್ರಿ ನಾವು ಮೊಬೈಲ್ ಚಾರ್ಜ್ ಇರ್ತೈತ್ಲಕ್ರಿ, ಅದ ಚಾರ್ಜ್ ಅಟ್ಟ ಯೂಸ್ ಮಾಡ್ತೈತಿ. ವೆರಿ ಗುಡ್. ಯಾರು ಕೇಳಾಕ್ತೀರಿ? ಬೀರಪ್ಪ? ಸೂರಜ್. ಹಾ, ಗುಡ್ ಕ್ವಶನ್. ಇದು 3ನೇ ಫ್ಯಾಕ್ಟರ್, ಟೈಮ್. ಈಗಿನ ದಿವಸ ಎಸ್ಪೆಷಲಿ ಮೊಬೈಲ್, ಮೊದಲು ಇದು ಫ್ಯಾಕ್ಟರ್ ಇರಲಿಲ್ಲ. ಮೊದಲು ಇದು ಪರಿಗಣನೆಗೆ ಏನು ಯಾರು ಯೋಚನೆ ಮಾಡ್ತಿರ್ಕಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಸರ್ವರ್ಗಳು ಇರ್ತಿದ್ವು, ಅಲ್ಲಿ ಎನರ್ಜಿ ಏನು ಅಂತದ್ ಮ್ಯಾಟರ್ ಆಗ್ತಿರ್ಲಿಲ್ಲ. ಏನು ಒಂದು ಯೂನಿಟ್ ಹೆಚ್ಚ, 5 ರೂಪಾಯಿ ಹೆಚ್ಚ, 10 ರೂಪಾಯಿ ಹೆಚ್ಚ ಹಂಗಾಗ್ತಿತ್ತು. ಆದ್ರೆ ಈಗ ನೀನ್ ಹೇಳಿದ್ದು ಇಂಪಾರ್ಟೆಂಟ್ ಆಗ್ತದೆ ಈಗ, ಎಸ್ಪೆಷಲಿ ಯಾಕಂದ್ರೆ ಮೊಬೈಲ್ ನಲ್ಲಿ ಬ್ಯಾಟ್ರಿ ಟೈಮ್ ಲಿಮಿಟೆಡ್ ಇರೋದ್ರಿಂದ
ನಿಮ್ಗ ಅದ್ರ ಬ್ಯಾಟ್ರಿ ಪವರ್ ಎಷ್ಟು ಯೂಸ್ ಮಾಡ್ತಿರ್ತದೋ ಅದು ಸಹಿತ ಇಂಪಾರ್ಟೆಂಟ್ ಆಗೈತಿ. ಓಕೆ, ಬಟ್ ಅದು ಸುಮಾರಾಗಿ ದೇರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ದ್ಯಾಟ್ ಅಂಡ್ ಟೈಮ್ ಟೇಕನ್. ನಿಮ್ಮ ಪ್ರೋಗ್ರಾಮ್ ಜಾಸ್ತಿ ಯೂಶುವಲಿ ಟೈಮ್ ತಗೊಳ್ಳುವಂತಹ ಪ್ರೋಗ್ರಾಮ್ ಇತ್ತು ಅಂತಂದ್ರೆ ಅದು ಪವರ್ ಸಹಿತ, ಯಾಕಂದ್ರೆ ಏನ್ ಮಾಡತೈತೆ ಅದು ನಿಮ್ಮ CPU ಅನ್ನ ಜಾಸ್ತಿ ಹೊತ್ತು ಬಿಸಿ ಇಡತೈತಿ, ಹೌದಿಲ್ಲ? ಸೊ ಅದು ಜಾಸ್ತಿ ಎನರ್ಜಿಯನ್ನು ತಗೋತೈತಿ. ಸೊ ಅದಕ್ಕಾಗಿ ಸೆಪರೇಟ್ ಆಗಿ ಏನು ಬೇಕಾಗುದಿಲ್ಲ ಒಮ್ಮೊಮ್ಮೆ. ಆದ್ರೆ ಎನರ್ಜಿ ಎಫಿಷಿಯಂಟ್ ಅಲ್ಗಾರಿದಮ್ಸ್ ಅಂತ ಹೇಳಿ ಅವು ಸಹಿತ ಬಂದಿದಾವು, ಇಲ್ಲ ಅಂತಿಲ್ಲ. ಯಾಕಂದ್ರೆ ಕೆಲವೊಂದು ವಿಷಯದಲ್ಲಿ ಟೈಮ್ ಒಮ್ಮೊಮ್ಮೆ ಅವು ಜಾಸ್ತಿ ತಗೊಂಡ್ರು ಸಹಿತ ಶಕ್ತಿಯನ್ನ ಕಡಿಮೆ ಬಳಸುವಂಗ, ಬ್ಯಾಟ್ರಿ ಪವರ್ ಅನ್ನ ಕಡಿಮೆ ಬಳಸುವಂಗ, ಅಂದ್ರೆ ಏನು ಕೆಲವೊಂದು ಹೆವಿ ಡ್ಯೂಟಿ ಇನ್ಸ್ಟ್ರಕ್ಷನ್ ಗಳನ್ನ, ಕಮಾಂಡ್ ಗಳನ್ನ ಯೂಸ್ ಮಾಡದೇ ಬರೆಯುವಂತಹ ಪ್ರೋಗ್ರಾಮ್ಗಳು ಇರ್ತಾವ ಕೆಲವೊಂದು. ಓಕೆ, ಇವೆಲ್ಲ ಅಡ್ವಾನ್ಸ್ಡ್ ಟಾಪಿಕ್ಸ್, ಆಲ್ಮೋಸ್ಟ್ ರಿಸರ್ಚ್ ಲೆವೆಲ್ ಟಾಪಿಕ್ಸ್ ಇವು. ನೀವೇನ್ ಕೇಳಕತ್ತಿರಲ್ಲ ಕ್ವಶನ್ಸ್ ಆರ್ ವೆರಿ ಗುಡ್, ವೆರಿ ಗುಡ್. ಸೊ ಆ ತರನು ಇರ್ತೈತೆ, ಅವನು ಸಹಿತ ಹೋಲಿಸ್ತಾರ. ಬಟ್ ರೇರ್ ಕೇಸಸ್ ಅದು ಯೂಶುವಲಿ ಆ ತರ ಹೋಲಿಕೆ ಮಾಡೋದು ಬಹಳ ರೇರ್. ಅದು ಕೆಲವೊಂದು ಸಿಚುವೇಶನ್ ಅಲ್ಲಿ ಬೇಕಾಗ್ತೈತಿ. ಯಾಕಂದ್ರೆ ಎಸ್ಪೆಷಲಿ ನೀವು ಸ್ಯಾಟಲೈಟ್ ಅಲ್ಲಿ ಹಾಕಕತ್ತೀರಿ ಸಾಫ್ಟ್ವೇರ್, ಅಲ್ಲಿ ಲಿಮಿಟೆಡ್ ಪವರ್ ಇರ್ತೈತಿ. ಓಕೆ, ಸೊ ಆಮೇಲೆ ರಿಯಲ್ ಟೈಮ್ ಸಿಸ್ಟಮ್ಸ್ ಅಂತ ಕರೀತಾರೆ. ಅಂದ್ರೆ ಇಷ್ಟು ಟೈಮ್ ಒಳಗೆ ರೆಸ್ಪಾಂಡ್ ಮಾಡಬೇಕು. ಅದು ಅದಕ್ಕಿಂತ ಹೆಚ್ಚಿಗೆ ಟೈಮ್ ತಗೊಂಡ್ರೆ ಉಪಯೋಗನೇ ಇಲ್ಲ. ಅದು ಫಾರ್ ಎಕ್ಸಾಂಪಲ್ ನೀವು ಏರೋಪ್ಲೇನ್ ಕಂಟ್ರೋಲ್ ಮಾಡಕತ್ತೀರಿ, ಅಲ್ಲಿ ಅದು ಇಂತಿಷ್ಟು ಟೈಮ್ದೊಳಗೆ ಅದು ಆಕ್ಷನ್ ತಗೋಬೇಕದು. ಅಲ್ಲಿ ಸ್ಲೋ ಆದ್ರೆ ನಡೀದಿಲ್ಲ. ಉಳಿದ ಕಡೆ ಏನ್ ಮಾಡ್ಬೋದು ನೀವು, ಸ್ವಲ್ಪ ಕಡೆ ನೀವು ಬ್ಯಾಟ್ರಿ ಒಂದ್ ಸ್ವಲ್ಪ ಕಡಿಮೆ ಉಳ್ಸಾಕ ಅಥವಾ ಮೆಮರಿ ಕಡಿಮೆ ಉಳ್ಸಾಕ ಒಂದಿಟ್ಟು ಸ್ಲೋ ಪ್ರೋಗ್ರಾಮ್ ನಡೀತೈತಪ್ಪ ಅಂತ ಅನ್ಬೋದು. ಅಥವಾ ನೀವು ಏರೋಪ್ಲೇನ್ ನೀವು ಕಂಟ್ರೋಲ್ ಮಾಡ್ತಾ ಇರುವಾಗ ಸ್ಲೋ ಪ್ರೋಗ್ರಾಮ್ ಅಂದ್ರೆ ಹೆಂಗ್ ನೀವು ಮಾಡೋರು, ಅದು ಸ್ಲೋ ಇದ್ರೆ ನಡೀತೈತಿ ಇನ್ನೊಂದು ಪ್ರೋಗ್ರಾಮ್ ಕಿಂತ. ಆದ್ರೆ ಒಂದು ಥ್ರೆಶೋಲ್ಡ್ ಇರ್ತೈತಿ, ಒಂದು ಲಿಮಿಟ್ ಇರ್ತೈತಿ. ಆ ಲಿಮಿಟ್ ಒಳಗನ ಅದು ಮುಗಿಸ್ಬೇಕು ಕೆಲಸ. ಆ ಟೈಮ್ನಾಗ ಅದು ಆಕ್ಷನ್ ತಗೋಲಿಲ್ಲ ಅಂತಂದ್ರೆ, ಆ ಟೈಮ್ನಾಗ ಅದು ಡಿಸಿಷನ್ ಮಾಡಿ ಗೇರ್ ಅನ್ನ, ಲ್ಯಾಂಡಿಂಗ್ ಗೇರ್ ಅನ್ನ ಹಾಕ್ಲಿಲ್ಲ ಅಥವಾ ಅದನ್ನ ಕರೆಕ್ಟ್ ಆಗಿ ಅಲ್ಟಿಟ್ಯೂಡ್ ಅನ್ನು ಚೇಂಜ್ ಮಾಡ್ಲಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗಿ ಹೋಗ್ಬಿಡ್ತೈತಿ ಇದು ಏರೋಪ್ಲೇನ್ ಅದು. ಸೊ ಅವಕ್ಕೇನಂತಾರು ರಿಯಲ್ ಟೈಮ್ ಸಿಸ್ಟಮ್ ಅಂತ. ಆತರ ಕಂಪ್ಯೂಟರ್ ಪ್ರೋಗ್ರಾಮ್ಗಳು ಒಂದೇ ತರ ಅಲ್ಲ. ಅದೇ ನಿಮ್ಮ ಗೇಮ್ದೊಳಗೆ ನೀವು ಬರೀ ಗೇಮ್ ಬರೆಯತ್ತೀರಪ್ಪ, ಅಥವಾ ಒಂದೇನೋ ಫೇಸ್ಬುಕ್ ಅಪ್ಲಿಕೇಶನ್ ಬರ್ದಿರಿ, ಅಥವಾ ಟೀಚ್ಮೆಂಟ್ ಅಂತ ಅಪ್ಲಿಕೇಶನ್ ಬರ್ದಿರಿ, ಅವೆಲ್ಲ ಮ್ಯಾಟರ್ ಆಗೋದಿಲ್ಲ ಇಲ್ಲಿ. ಸೊ ಬೇರೆ ಬೇರೆ ತರದ ಅಪ್ಲಿಕೇಶನ್ ಅಲ್ಲಿ ಬೇರೆ ಬೇರೆ ತರದ ಏನಿರ್ತಾವ ಕಂಡೀಷನ್ಗಳು, ಅದಕ್ಕೆ ರಿಕ್ವೈರ್ಮೆಂಟ್ಗಳು, ಅದರ ತುಲನೆ ಮಾಡುವಂತಹ criteria condition to compare the two programs. Different factors are there. So software is not just one single thing. ನೀವು ಡಿಫೆನ್ಸಿಗೆ ಸಾಫ್ಟ್ವೇರ್ ಬರೆಯಕತ್ರ ಅಲ್ಲಿ ಬೇರೆನೇ ವಿಷಯ, ಸ್ಪೇಸಿಗೆ ಸಾಫ್ಟ್ವೇರ್ ಬರೆಯಕತ್ರ ಅಲ್ಲಿ ಬೇರೆನೇ ವಿಷಯ, ಸೈಂಟಿಫಿಕ್ ಅಪ್ಲಿಕೇಶನ್ಸ್ಗೆ ನೀವು ಫಿಸಿಸಿಸ್ಟ್ಗಳಿಗೆ, ಕೆಮಿಸ್ಟ್ಸ್ಗೆ ಅವ್ರು ಬರೆಯಕತ್ರ ಅಲ್ಲಿ ಬೇರೆನೇ ವಿಷಯ, ಬ್ಯಾಂಕ್ ಫೈನಾನ್ಷಿಯಲ್ ಕಂಪ್ನಿಗಳಿಗೆ ಮಾಡಾಕ್ತಾರೆ ಅಲ್ಲಿ ಬೇರೆನೇ ವಿಷಯ ಇರುತ್ತೆ. ಅಲ್ಲಿ ಹೆಂಗಾಗ್ಬೇಕು, ಒಂದು ಪೈಸಾನು ಆ ಕಡೆ ಈ ಕಡೆ ಏನಾಗಿರ್ಬಾರ್ದು, ಪ್ರಿಸಿಷನ್ ತಪ್ಪಿರಬಾರ್ದು. ತಪ್ಪಂದ್ರೆ ಏನಾಗ್ಬಿಡ್ತೈತೆ, ಕರೆಕ್ಟ್ ಆಗಿ ಹೊಂದ್ಲಿಲ್ಲ ಈ ಕಡೆದು ಆ ಕಡೆದು ಅಂತಂದ್ರೆ ಜಮಾ ಖರ್ಚು ಎಲ್ಲ ಹೊಂದಿಲ್ಲ ಅಂದ್ರೆ ಅವ್ರು ಒಂದ ಪೈಸಾ ಆಗೈತ್ ಬಿಡ್ರಿ ಅಂತ ಬಿಡಂಗಿಲ್ಲ. ಅದ್ ಯಾಕಾಗೈತೆ ಅಂತ ಕೊಂಡಿರ್ತಾರ ಅವ್ರು, ಗೊತ್ತಾಯ್ತು? ಒಂದು ಪೈಸಾನು ಆ ಕಡೆ ಈ ಕಡೆ ಬರಬಾರ್ದು, ಹಿಂದೆ ಮುಂದೆ ಆಗ್ಬಾರ್ದು. ನಿಮ್ಗೆ ಯಾರು ನಿಮ್ ಪಪ್ಪ ಅದು ಬ್ಯಾಂಕ್ನಾಗ ಕೆಲಸ ಮಾಡ್ತಾರೆ ಕೇಳ್ರಿ ಅವ್ರನ್ನ. ₹1 ತಪ್ಪ ಆ ಕಡೆ ಬಂತಂದ್ರ ಇರ್ಲಿ ಬಿಡ್ರಿ, ನಾವು ಮನೆಗೆ ಲಘು ಹೋಗ್ತೇವೆ, ₹1 ನಮ್ದ ಕಿಶೆದಾಗಿಂದ ಹಾಕ್ತೇವೆ ಅಂದ್ರೆ ಕೇಳಂಗಿಲ್ಲ. ಅದು ₹1 ಯಾಕೆ ವ್ಯತ್ಯಾಸ ಬಂತು ಅದನ್ನ ಫೈಂಡ್ ಔಟ್ ಮಾಡ್ರಿ ಅಂತ. ಅಲ್ಲಿ ದುಡ್ಡಿನ ವಿಷಯ ಇರ್ತೈತಿ. ₹1 ಹಿಂದೆ ಏನೈತಿ ಯಾರಿಗ್ ಗೊತ್ತಂತಾರ ಅವ್ರು. ₹1 ಹಿಂದೆ ₹1 ಕೋಟಿ ಏನಾರ ಇತ್ತು, ಅದಕ್ಕಾಗಿದ್ದು ಒಂದ್ ಬಂದಿತ್ತು ಅಂದ್ರೆ ಬರಬಾರ್ದು, ಏನು ಬರಬಾರ್ದು ವ್ಯತ್ಯಾಸ ಅಲ್ಲಿ. ಅದು ಬೇರೆ. ನಾವು ಹಂಗ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರ್ತವೆ. ಒಂದೇ ಇಲ್ಲ ಸಾಫ್ಟ್ವೇರ್ ಅಂದ್ರೆ ಅದೇನು ಒಂದೇ ತರ ಅಂತ ನೀವು ಹೇಳಕ್ ಬರಂಗಿಲ್ಲ. ಆದ್ರೆ ಬರೆಯೋ ಪ್ರೋಗ್ರಾಮಿಂಗ್ ಮಾತ್ರ ಒಂದೇ ತರ. ಅದ್ರ ಅಫ್ಕೋರ್ಸ್ ಅದ್ರ ಒಂದೇ ತರ ಅಂದ್ರೇನು, ಕೆಲವೊಂದ್ ಕಡೆ ನೀವು ಸ್ಪೀಡ್ ಇಂಪಾರ್ಟೆಂಟ್, ಕೆಲವೊಂದ್ ಕಡೆ ಎನರ್ಜಿ ಇಂಪಾರ್ಟೆಂಟ್, ಕೆಲವೊಂದ್ ಕಡೆ ಮೆಮರಿ ಇಂಪಾರ್ಟೆಂಟ್, ಕೆಲವೊಂದ್ ಕಡೆ ಸೆಕ್ಯೂರಿಟಿ ಇಂಪಾರ್ಟೆಂಟ್, ಕೆಲವೊಂದ್ ಕಡೆ ಅಕ್ಯುರಸಿ ಇಂಪಾರ್ಟೆಂಟ್, ಕೆಲವೊಂದ್ ಕಡೆ ಜಾಮೆಟ್ರಿ ಬೇಕಾಗ್ತೈತಿ, ಕೆಲವೊಂದ್ ಕಡೆ ಫಿಸಿಕ್ಸ್ ಬೇಕಾಗ್ತೈತಿ, ಕೆಲವೊಂದ್ ಕಡೆ ಬಯಾಲಜಿ ಬೇಕಾಗ್ತೈತಿ. ಸೊ ಅದಕ್ಕೆ ನಾನು ಹೇಳೋದು PUC ಒಳಗೂ ಸಹಿತ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನೀವು ಬಯಾಲಜಿ ತಗೊಂಡ್ರೆ ನಿಮ್ಗೆ ಒಳ್ಳೇದನ್ನೇ. ಯಾಕಂದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ನೀವು ಮಾಡಿದ್ರೆ, ನಾನೊಂದ್ ಕಡೆ ನಮ್ಮ ಕಸ್ಟಮರ್ ನಾನು ಮಾಡ್ಬೇಕಾದ್ರೆ ಸಾಫ್ಟ್ವೇರ್ ಅವರೆಲ್ಲ ಬಯಾಲಜಿಸ್ಟಿಗೆ ನಾವು ಸಾಫ್ಟ್ವೇರ್ ಬರೆಯಾಕತ್ತಿದ್ವಿ. ಪ್ರೋಟೀನ್ ಇಂಟರಾಕ್ಷನ್ಸ್ ಅಂತ ಕರೀತಾರೋ, ಅದನ್ನ ಮೈನಿಂಗ್ ಮಾಡಕತ್ತಿದ್ವಿ ನಾವು. ಆಟೋಮ್ಯಾಟಿಕಲಿ ಡಿಟೆಕ್ಟ್ ಮಾಡಿ ಯಾವ ಪ್ರೋಟೀನ್ಗಳು ಯಾವ ತರ ಇನ್ನೊಂದು ಇನ್ಹಿಬಿಟ್ ಮಾಡ್ತಾವ, ಯಾವ್ದನ್ನ ಎಕ್ಸಲರೇಟ್ ಮಾಡ್ತಾವ, ನಮಗೆ ಬಯಾಲಜಿ ಇನ್ಫಾರ್ಮೇಶನ್ ಬೇಕಾಗ್ತೈತಿ. ಕಂಪ್ಯೂಟೇಷನಲ್ ಬಯಾಲಜಿ ಅಂತ ಕಲಿತಾರೆ. ಈಗ ಕೆಲವೊಬ್ರು ನೀವು ಬಯೋಸ್ಟಾರ್ ಪ್ರೋಗ್ರಾಮಿಗೆ ಅಟೆಂಡ್ ಆಗಿ ಬಂದಿರಿ 9th ಅವರು, ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಕಂಪ್ಯೂಟರ್ ಸೈನ್ಸ್ ಮತ್ತು ಬಯಾಲಜಿ ಎಷ್ಟೊಂದು ಎರಡನ್ನು ಕೂಡಿಸಿದಾಗ ಅಮೇಸಿಂಗ್ ಕೆಲಸಗಳನ್ನ ಮಾಡಬಹುದು. ಈಗ ಹೊಸ ಹೊಸ ಔಷಧಿಗಳನ್ನ ಕಂಡುಹಿಡಿಯೋದಾಗ್ಲಿ, ಅವೆಲ್ಲ ವಿಷಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಬಯಾಲಜಿ ಕೂಡಿ ಮಾಡಕತ್ತಾರೆ. ಬಯಾಲಜಿ ರಿಲೇಟೆಡ್ ಕಂಪ್ಯೂಟರ್ ಸೈನ್ಸ್ ಅನ್ನು ಐತಿ ಸಾಕಷ್ಟು. ಎಲ್ಲ ವಿಷಯಗಳಿಗೂ ಅದು ಟೆಕ್ಸ್ಟೈಲ್ ಒಳಗ ಕಂಪ್ಯೂಟರ್ಸ್ ಅನ್ನ ಬಳಸ್ತಾರ, ಮ್ಯಾನುಫ್ಯಾಕ್ಚರಿಂಗ್ ಒಳಗೆ ಕಂಪ್ಯೂಟರ್ ಬಳಸ್ತಾರ, ಫ್ಯಾಕ್ಟರಿ ಒಳಗೆ ಬಳಸ್ತಾರ, ಒಂದು ಕಾರ್ನೊಳಗೆ ಬಳಸ್ತಾರ. ಎಲ್ಲಿ ಬಳಸಂಗಿಲ್ಲ, ಒಂದು ಫ್ಯೂಯಲ್ ಇಂಜೆಕ್ಷನ್, ಕಾರ್ ಇಂಜಿನ್ಸ್ ಒಳಗೆ ಎಷ್ಟೊಂದು ಫ್ಯೂಯಲ್ ಇಂಜೆಕ್ಟ್ ಆಗ್ಬೇಕು ಇಂಜಿನ್ ಒಳಗೆ, ಅದನ್ನ ಡಿಸೈಡ್ ಮಾಡಕ ಪ್ರೋಗ್ರಾಮ್ ಬಳಸ್ತಾರ. 1 2 ಅಲ್ಲೆಲ್ಲ ಕಡೆ ಬೇರೆ ಬೇರೆ ರಿಕ್ವೈರ್ಮೆಂಟ್. ಸೊ ಅದಕ್ಕಾಗಿ ಒಮ್ಮೆ ಬಹಳಷ್ಟು ಆ ಕಡೆ ಎಲ್ಲ ಹೋಗೋದು ಬೇಡ. ಸಿಂಪಲ್ ನಾವು ಮೊದಲ ಪ್ರೋಗ್ರಾಮಿಂಗ್ ಕಲಿಯೋಣ ಮೊದಲ. ಓಕೆ, ಸೊ ಇದನ್ನ ಬರ್ಕೊಂಡ್ರಿ? Yes sir. Yes, sir.
ಓಕೆ ಕ್ಲಿಯರ್. ಸೊ ಫೈನ್. ಸೊ ನಾನು ಇದನ್ನ ಇನ್ನೊಂದು ರೀತಿಯಿಂದ ಬರಿಬಹುದು ಅಂತ ಹೇಳಿದ್ನಲ್ಲ. ಹಾ, ನಾವೊಂದು ಮಜಾ ಮಾಡ್ತೇನೆ ನೋಡಿ, ಬೇರೆನ ಬರಿತೀನಿ. ಓಕೆ, ನಮ್ದು ABC ಅಂತೂ ಬಂದಿದಾವೆ, ಇಲ್ಲಿ ABC ಬಂದಿದಾವೆ. ಈಗ ನಾನೇನ್ ಮಾಡ್ತೀನಿ, ಓಕೆ. ಸೊ ABC ನನ್ಗೆ ಇಲ್ಲಿ ಮ್ಯಾಲ್ ಪ್ರಿಂಟ್ ಎಲ್ಲ ಮಾಡಿದ್ನಿ. A ಮತ್ತು B ಮತ್ತು C ಒಳಗೆ ಬಂದಿದಾವೆ ಇರ್ಬೋದು. ನಾನೀಗ 2 ವೇರಿಯಬಲ್ ತಗೋತೀನಿ. ಒಂದು ಎಷ್ಟೇ ನಾನು ಬಾಕ್ಸ್ಕೊಂಡು ತಗೋಬೋದು, ನಿಮ್ಗೆ ಗೊತ್ತೈತಲ್ಲ. ಒಂದು L ಅಂತ ತಗೋತೀನಿ, ಅದ್ರೊಳಗೆ ನಾನು A ಅನ್ನು ಸ್ಟೋರ್ ಮಾಡ್ಕೋತೀನಿ. ABC ಬಂದಿದಾವ ಅದ್ರೊಳಗೆ ನಾನು A ಅನ್ನು ಸ್ಟೋರ್ ಮಾಡ್ಕೋತೀನಿ. ಇದು ಲಾರ್ಜೆಸ್ಟ್. ಆಮೇಲೆ ಸ್ಮಾಲೆಸ್ಟ್ ಹೋಗಿ ನಾನು ಏನ್ ಮಾಡ್ತೀನಿ, A ಅನ್ನು ಸ್ಟೋರ್ ಮಾಡ್ಕೋತೀನಿ. ಎರಡದ್ರೊಳಗೆ A ಅನ್ನು ಸ್ಟೋರ್. ಓಕೆ, ಈಗ ಏನ್ ಮಾಡ್ತೇನೆ ನೋಡ್ರಿ, ನಾನು L ಒಳಗೆ ಏನ್ ಬಂತು, A ಒಳಗೆ ಏನಿತ್ತು ಅದೇ ಹೋಯ್ತು, S ಒಳಗೂ A ಒಳಗಿತ್ತು ಅದೇ ಹೋಯ್ತು. ಈಗ ಏನ್ ಮಾಡ್ತೇನೆ ನೋಡ್ರಿ, ನಾನು ಇಫ್ No problem. ಇಷ್ಟ ಬರುತ್ತೆ. ಇದು ಯಾಕೆ ವರ್ಕ್ ಮಾಡ್ತೀವಿ? ಹಾ ಹಾ ಈಸಿ ಐತ್ರಿ ಸರಿ. ಅರ್ಥ ಆಯ್ತೋ ಇಲ್ಲ ನೋಡ್ರಿ. ಈಗ ಎಷ್ಟು ಮಂದಿ ಬದಲು ಸರ್ ಅಷ್ಟು ಅರ್ಥ ಮಾಡ್ಕೊಂಡು ಈಸಿ ಇಲ್ಲ, ಸ್ವಲ್ಪ ಕರೆಕ್ಟ್ ಆಗಿ ಚೆಕ್ ಮಾಡ್ರಿ. ನಾನ್ ಸರ್ ಬರ್ದಾರಂತ ಕರೆಕ್ಟ್ ಇರ್ತೈತೆ ಅಂತಲ್ಲ, ಯಾರ್ದು ಪ್ರೋಗ್ರಾಮ್ ತಪ್ಪಾಗ್ಬೋದು. ಸೊ ಚಲೋ ತಂಗಿ ಚೆಕ್ ಮಾಡ್ರಿ, ಪೂರ್ತಿ ಅರ್ಥ ಆಯ್ತು ಅಂದ್ರೆ ಆಮೇಲೆ ಕೈ ಸುಮ್ಮನೆ ಅನ್ಬೇಡ್ರಿ. ಸರ್ ಎಕ್ಸ್ಪ್ಲೇನ್ ಮಾಡ್ರಿ. ನೀವಿಲ್ಲ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ನಾ ಓದಿರ ನಂಗೆ. ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಓದ್ರಿ ಟೈಮ್ ಸ್ಪೆಂಡ್ ಮಾಡ್ರಿ. ಮಷಿನ್ ಗತೆ ನೀವೇ ಯೋಚನೆ ಮಾಡ್ರಿ, ಏನಾಗತ್ತೈತಿ. ಸರಿ ಬಾ ಕನ್ಫ್ಯೂಸ್ ಆಗೈತೆ ನೀವು ಹೇಳಾರಿ ಸರಿ. ಕನ್ಫ್ಯೂಸ್ ಆಗೋದಿಲ್ಲ, ಮಾಡಿ ನೋಡಲ್ಲಿ ಏನೇನ್ ಆಕತಿ. ಒಂದೊಂದು ತಗೋ, ಒಂದೊಂದು ಬೆಲೆ ತಗೋ, ಏನಾಗತ್ತೈತಿ ನೋಡಿ. ಹಂಗಾಕತ್ ಸ್ವಲ್ಪ ಸ್ಟಾರ್ಟಿಂಗ್ ಆಗ್ಲಿ, ಅವಾಗನೇ ನಿಮಗದು ಪ್ರೋಗ್ರಾಮಿಂಗ್ ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೇಕು. ಬಹಳ ಕನ್ಫ್ಯೂಸ್ ಆಕೈತಿ ತಲಿ. ಪ್ರೋಗ್ರಾಮಿಂಗ್ ಅಂದ್ರೆ ಹಂಗ ಅಲ್ಲ, ಮತ್ತೆ ನಾಳೆ ದೊಡ್ಡ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ಗಳು ಇರ್ತಾವ, ತಲಿ ಎಲ್ಲ ಬಿಸಿಯಾಗಿ ಹೋಗ್ತೈತಿ ನಮ್ದು.
ರಾತ್ರಿ ಒಮ್ಮೆ ನಿದ್ದಿನೂ ಹತ್ತಂಗಿಲ್ಲ, ಕಂಟಿನ್ಯೂಸ್ ತಲೆ ಒಳಗೆ ಓಡ್ತಿರ್ತೈತಿ. ಒಮ್ಮೆ ಎಲ್ಲೋ ಕಾರ್ ಡ್ರೈವ್ ಮಾಡ್ತಿರ್ತೀವಿ, ಅಲ್ಲೇ ಪಟ್ಟ ಹೊಳಿತೈತಿ ಒಮ್ಮೆ ನಮ್ಗೆ, ಹಾ ಹಿಂಗಾಗೈತಿ ಅಂತ ಹೇಳಿ, ಹಿಂಗ್ ಮಾಡ್ಬೋದು, ಅಥವಾ ಇಲ್ಲಿ ತಪ್ಪಾಗೈತಿ ಅದಕ್ಕಾಗಿ ಬಗ್ ಬಂದೈತಿ. ಒಂದು ಸಲ ನಮ್ಮ ಟೀಮ್ನವ್ರು ಇಡೀ ವಾರ ದಿನಾ ರಾತ್ರಿ 12 ಗಂಟೆ ಮಟ್ಟ ನೋಡತ್ತಿದ್ರು. ಒಂದು ಪ್ರಾಬ್ಲಮ್ ಬಂದಿತ್ತು, ಕಸ್ಟಮರ್ ಯೂಸ್ ಮಾಡ್ಬೇಕಾದ್ರೆ ಒಂದು ಏನೋ ಎಲ್ಲೋ ಒಂದ್ ಕಡೆಗೆ ಮಿಸ್ಟೇಕ್ ಆಗತ್ತಿತ್ತು. ಅದು ಮಿಸ್ಟೇಕ್ ಆಗಿದ್ದನ್ನ ಅವ್ರು ತೋರಿಸಿದ್ರು, ಅವರು ಎಕ್ಸಾಕ್ಟ್ ಆಗಿ ಮಿಸ್ಟೇಕ್ ಆಗತ್ತೈತೆ ಅಂತ. ಆದ್ರೆ ಯಾಕೆ ಆಗತ್ತೈತೆ ಅಂತ ಕಂಡು ಹಿಡಿಯಕ್ಕೆ ಇಡೀ ಟೀಮಿಗೆ ಒಂದು ವಾರ ಆದ್ರೆ ಗೊತ್ತಾಗೋಲ್ತಾಗಿತ್ತು. ಕೊನೆಗೆ ಸಿಕ್ತದು. ಹಂಗಿರ್ತಾವ. ಅಂತವೆಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಏನ್ ಬೇಕು, ನೀವು ಫಸ್ಟಿಗೆ ಬ್ರೈನಿಗೆ ಸ್ವಲ್ಪ ಕೆಲಸ ಕೊಡೋದನ್ನ ಕಲ್ಕೋಬೇಕು. ಈ ಫೀಲ್ಡೇ ಹಂಗಿದೆ. ಅದಕ್ಕೆ ಎಲ್ಲಾರು AC ಒಳಗೆ ಕುಂಡಿಸಿರ್ತಾರೆ, ತಲೆ ತಂಪಿರ್ಲಿ ಅಂತ. ಗೂಗಲ್ನಾಗ ನೋಡಿದ್ರಲ್ಲ ಯಾಕೆ ಹಂಗ ಆಫೀಸ್ ಅಷ್ಟು ಚಂದ, ಯಾಕೆ ಹೆಂಗ್ ಮಾಡಿದಾರೆ ನೋಡ್ರಿ, ಅವ್ರು ಎಷ್ಟು ಚಂದ ಮಾಡಿದಾರೆ. ಯಾರ್ಯಾರು ಗೂಗಲ್ನಾಗ ಬಂದಿದ್ರಲ್ಲ 10th ಅವ್ರು ಇಲ್ಲಿದ್ದಾರೆ ಸ್ವಲ್ಪ ಮಂದಿ. ಸೊ ತಲೆ ಕೆಲಸ ಬಹಳ ಇರ್ತೈತಲ್ಲ, ಅವಾಗ ಅದು ಇಂಪಾರ್ಟೆಂಟ್ ಆಗ್ತದೆ. ಗೊತ್ತಾಯ್ತು ಸರ್. ಎಕ್ಸಲೆಂಟ್. ಯಾರ್ಯಾರು ಗೊತ್ತಾಯ್ತು ಕೈ ಎತ್ತರ ಅಷ್ಟು. ಒಂದು 20 ಮಂದಿ ಕೈ ಎತ್ತಾರೆ. ಗುಡ್. ವೀರೇಶ್, ಸೂರಜ್, ವರ್ಷ, ಬೀರಪ್ಪ, ವಾಣಿ, ಶ್ರೀನಿಧಿ, ಗುಡ್. ನೇತ್ರ, ಅಮೃತ, ಭರತ್, ಪ್ರಜ್ವಲ್, ಸಾಯಿನಾ ಬಾನು, ಚೈತನ್ಯ, ಲಕ್ಷ್ಮಿ, ಬಸಯ್ಯ, ರವಿ, ಬಸವರಾಜ್, ವೈಷ್ಣವಿ, ಹುಸೇನ್, ಸಂಪದಾ, ವಿದ್ಯಾ, ಗುಡ್. ಸ್ನೇಹ, ಶ್ರೀ, ಈಶ್ವರಿ, ಎಕ್ಸಲೆಂಟ್. ಇನ್ನೂ ಬರ್ತೈತಿ, ಎಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕು, ಎಲ್ಲರಿಗೂ ಬರ್ತೈತಿ. ಒಂದು ವಿಷಯ ನಿಮಗೆ ಇದು ಗೊತ್ತಿರಬೇಕು, ನಾ ಇಲ್ಲಿ ಇಫ್ದೊಳಗೆ ಒಂದ ಸ್ಟೇಟ್ಮೆಂಟ್ ಬರ್ತೀನಿ ಅಂದ್ರೆ ಏನಿದು, ಇಫ್ದೊಳಗೆ ಇಫ್ ಇಲ್ಲ ಇಲ್ಲಿ. ಓಕೆ, ಇಫ್ದೊಳಗೆ ಇಫ್ ಇಲ್ಲ, ಇದು ಹೊರಗೈತಿ. ಓಕೆ, ಸೊ ಇಲ್ಲಿ ಓಪನ್ ಬ್ರಾಕೆಟ್ ಮಾಡಿ ಇಲ್ಲೇ ಕ್ಲೋಸ್ ಮಾಡಿದಂಗೆ ಇದು. ಓಕೆ, ಅದ್ರ ಈ ತರ ಒಂದೇ ಕಮಾಂಡ್ ಇದ್ದಾಗ ನಾ ಏನ್ ಮಾಡ್ಬೇಕಾಗಿಲ್ಲ, ಬ್ರಾಕೆಟ್ ಅನ್ನ ಬರಿಬೇಕಾಗಿಲ್ಲ, ಅದು ಗೊತ್ತಿರ್ಬೇಕು. ಓಕೆ, ಸೊ ಇಲ್ಲೇ ಓಪನ್ ಆಗಿ ಇದು ಕ್ಲೋಸ್, ಇಲ್ಲೇ ಓಪನ್ ಆಗಿ ಕ್ಲೋಸ್, ಹಿಂಗೆ. ಸೊ ಇದು ಕರೆಕ್ಟ್, ಇದು ಸರಿ, ಇದು ಟ್ರೂ ಆಗಿತ್ತಂದ್ರೆ ಇದನ್ನ ಮಾಡ್ತೈತಿ, ಇರ್ಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತೈತಿ. ಇದನ್ನ ಮಾಡಿತ್ತಂದ್ರು ಸಹಿತ ಇದಕ್ಕೆ ಹೋಗೇ ಹೋಗ್ತೈತಿ, ನೆನಪಿರ್ಲಿ. ಇದು ಆಗ್ಲಿ ಅಥವಾ ಆಗದೆ ಇರ್ಲಿ, ಈ ಸ್ಟೇಟ್ಮೆಂಟ್ ಆಗ್ಲಿ ಅಥವಾ ಆಗದೆ ಇರ್ಲಿ, ಇಲ್ಲಿ ಮತ್ತೆ ಚೆಕ್ ಮಾಡತೈತಿ. ಆಮೇಲೆ ಇದು ಸರಿಯಾಗಿತ್ತು ಇದನ್ನ ಮಾಡ್ತೈತಿ, ಸುಳ್ಳಾಗಿತ್ತು ಅಂದ್ರೆ ಇದನ್ನ ಸ್ಕಿಪ್ ಮಾಡ್ತೈತಿ. ಅದು ಏನೇ ಆಗ್ಲಿ ಮತ್ತೆ ಇಲ್ಲಿ ಚೆಕ್ ಮಾಡ್ತೈತಿ, ಹಿಂಗಿದು. ಅದು ಗೊತ್ತಿರ್ಬೇಕು ಮೊದಲು. ಇದು ತಿಳಿದುಕೊಳ್ಳ ಹೆಂಗ ಅನಿಸ್ತು? ಸ್ವಲ್ಪ ಖುಷಿ ಅನಿಸ್ತೀರಿ ಸರ್. ಹಾ, ಹ್ಯಾಪಿ ಅನಿಸ್ತೀರಿ, ನಾವು ಥಿಂಕ್ ಮಾಡಪ್ಪ. ಎಸ್ ಎಸ್, ಬರ್ತೈತಿ, ಎಲ್ಲಾರ್ಗು ಬರ್ತೈತಿ, ಸ್ವಲ್ಪ ಸ್ಪೆಂಡ್ ಮಾಡಿ. ಏನಾಗುತ್ತೆ ಸರ್, ಸಮ ಇದ್ರೆ ಹೆಂಗ್ ಬರ್ತದೆ? ಬೆಲೆಗಳು ಸಮ ಇದ್ರೆ ಹೆಂಗ್ ಬರ್ತದೆ? ಬೆಲೆಗಳು ಸಮ ಇದ್ರೆ ಏನ್ ಆಕೈತಿ ನೋಡ್ರಿ, ಅವಾಗ ವರ್ಕ್ ಆಕೈತಿವಲ್ಲ ನೋಡ್ರಿ, ಚೆಕ್ ಮಾಡ್ರಿ. ಅದಕ್ಕೆ ಎಲ್ ಒಳಗ ಮತ್ತೆ ಎಸ್ ಒಳಗ ಏನ್ ಸ್ಟೋರ್ ಮಾಡೀನಿ, ಎ ಅನ್ನ ಸ್ಟೋರ್ ಮಾಡಿದ್ದೇನೆ ನೋಡ್ರಿ. ವರ್ಕ್ ಆಗ್ತೈತಿಲ್ಲ ನೋಡ್ರಿ, ಅವಾಗ ಆಕೈತ್ರಿ ಸರ್. ಹಾ, ಬಟ್ ಗುಡ್ ಕ್ವಶನ್. ಇಂಥವೆಲ್ಲ ಅವಾಗ ನೀವು ಹಿಂಗೇನ್ ಯೋಚನೆ ಮಾಡ್ತಿರಲ್ಲ, ಅದು ಸಮ ಇದ್ದಾಗ ಆಕೈತಿಲ್ಲೋ, ಇದಾಕೈತಿಲ್ಲೋ, ಅದೇ ಇಂಪಾರ್ಟೆಂಟ್. ಪ್ರೋಗ್ರಾಮ್ ಬಹಳ ಮುಂದೆ ಹೋದ್ರಿ ನೀವು. ಎಷ್ಟು 5ನೇ ಕ್ಲಾಸ್ ಇದು. ಬಹಳಷ್ಟು ಸಲ ಹೈಸ್ಕೂಲ್ ಒಳಗ ಮತ್ತು PUC ಒಳಗ ಕಂಪ್ಯೂಟರ್ ಸೈನ್ಸ್ ಅಂತ ಹಾಕ್ಬಿಡ್ತಾರಲ್ಲ, ಅವ್ರು ಏನ್ ಮಾಡ್ಬಿಡ್ತಾರ, ಸಿಂಟ್ಯಾಕ್ಸ್ ಕಲ್ಸ್ಕೊಂತ ಹೋಗ್ತಾರೆ. ಸಿಂಟ್ಯಾಕ್ಸ್ ಅಂದ್ರ ಯಾವ್ದೋ ಒಂದು ಲ್ಯಾಂಗ್ವೇಜ್ ಅನ್ನ ತಗೊಂಡು ಅದ್ರೊಳಗೆ ಹಿಂಗ ಬರಿಬೇಕು, ಇಲ್ಲಿ ಸೆಮಿಕೋಲನ್ ಹಾಕ್ಬೇಕು, ಇಲ್ಲಿ ಹ್ಯಾಶ್ ಬರಿಬೇಕು, ಇಲ್ಲಿ ಬ್ರಾಕೆಟ್ ಹಾಕ್ಬೇಕು, ಇಲ್ಲಿ ಕಾಮಾ ಕೊಡ್ಬೇಕು. ಅದು ಬಹಳ ಏನ್ ಮಾಡ್ಬಿಡ್ತೈತಿ, ಮಂದಿಗೆ ಏನು ಗೊತ್ತಾಗೋದಿಲ್ಲ ಏನ್ ಬರತ್ತೆ ಅಂತೇಳಿ ಓಡಿಸ್ಬಿಡ್ತೈತೆ ಅದು ಪ್ರೋಗ್ರಾಮಿಂಗ್ ಕಡೆಯಿಂದ. ಎಲ್ಲಾರು ಅದಕ್ಕೆ ಬ್ಯಾಸರ ಬಂದಿದ್ ಏನೈತಿ ಬಿಡ್ರಿ, ಇದೇನು ಗೊತ್ತೇ ಇಲ್ಲ ಅಂತ ಬಿಟ್ಬಿಟ್ಟು. ಆತರ ಆಗ್ಬಾರ್ದು ಅನ್ನೋ ಸಲ ಸ್ವಲ್ಪ ಕೇರ್ಫುಲ್ ಇರಬೇಕು ಕಂಪ್ಯೂಟರ್ ಸೈನ್ಸ್ ತಗೋಬೇಕಾದ್ರೆ PUCಗೆ. ಅಟ್ಲೀಸ್ಟ್ ನಿಮ್ಮಲ್ಲಿ ಇಂಟ್ರೆಸ್ಟ್ ಹೋಗ್ಬಿಡ್ಬಾರ್ದು.
ಸರ್ ಭಾಳ ಚಂದ. ಹಾ ಇಲ್ಲಿ ಬಿ ಗ್ರೇಟರ್ ದನ್ ಎಲ್ ಅಂತ ಬರ್ತೈತ್ಲ ಅದನ್ನು ಮೂರ್ ಬರಿಬೋದ್ರಿ ಮೂರ ಹಿಂಗ್ರಿ ಬಿ ಗ್ರೇಟರ್ ದನ್ ಎಲ್ ರೀ ಮತ್ತ ಲೆಸ್ ದನ್ ಸಿ ಅಂತ ಬರಿಬೋದ್ರಿ ಹಂಗ್ ಬರೆಯೋಂಗಿಲ್ಲ. ಅವಾಗ ಹೇಳಿದ್ದಿಲ್ಲ, ಕಂಡೀಷನ್ ಒಳಗೆ ಯಾವತ್ತೂ ಹಿಂಗೆ ಅಷ್ಟೇ ಐತೆ ನಮ್ದು ಒಂದೇ. ಓಕೆ, ಸೊ ಈ ಪ್ರೋಗ್ರಾಮ್ ಹೆಂಗ್ ವರ್ಕ್ ಆಕೈತಿ ಇಲ್ಲ ನೋಡೋಣ ಈಗ. ಓಕೆ, ನೋಡೋಣ ಈಗ. ಓಕೆ, ಸೊ ನಮ್ಮ ಮೆಮರಿ ಬಾಕ್ಸ್ಗಳನ್ನ ಇಲ್ಲಿ ಬರ್ಕೋತೀನಿ ಒಂದ್ ಕಡೆಗೆ. ಇಲ್ಲಿ ನಮ್ಮ ಮೆಮರಿ ಐತಿ, ಬದಲು ಮೆಮರಿ ಐತಿ. ಮೆಮರಿ ಒಳಗ ಇದಕ್ಕ ಇಲ್ಲಿ ಎ ಐತಿ, ಇಲ್ಲಿ ಬಿ ಐತಿ, ಇಲ್ಲಿ ಸಿ ಐತಿ. ನಾ ಎರಡು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಒಂದು ಎಲ್ ಅಂತ, ಇನ್ನೊಂದು ಎಸ್ ಅಂತ ಒಂದು ತಗೊಂಡಿದ್ದೀನಿ. ಈಗ ನೀವು ಏನಾರ ಕೊಡ್ರಿ ನೋಡೋಣ, ಏನ್ ಬೇಕಾದ್ ಕೊಡ್ರಿ, ಹೇಗೆ ಏನಾರ ಕೊಡ್ರಿ. ಇವು ಎರಡು ಮೂರು ನಿಮ್ ಕೈಯಾಗ ಅದಾವ. ಏನ್ ಬೇಕಾದ್ ಕೊಡ್ರಿ, ಏನೇನ್ ಕೊಡೋರ ಯಾರ ಚಾಟ್ ಬಾಕ್ಸ್ ಒಳಗೆ ಟೈಪ್ ಮಾಡ್ರಿ. ಏನ್ ಕೊಡೋರ್ ಇದಕ್ಕ 10 ಕೊಡ್ರಿ, ಆಮೇಲೆ ಇದಕ್ಕ 15 ಕೊಡೋಣ, ಇದಕ್ಕ 8 ಕೊಡೋಣ. ಓಕೆ, ಈಗೇನಾಗ್ಬೇಕು, ಔಟ್ಪುಟ್ ಏನ್ ಬರ್ಬೇಕು? ಬಿಗ್ಗೆಸ್ಟ್ ಈಸ್ 15 ಬರ್ಬೇಕು, ಸ್ಮಾಲೆಸ್ಟ್ ಈಸ್ 8 ಬರ್ಬೇಕು. ಬರ್ತೈತೋ ಇಲ್ಲೋ ಹೆಂಗ್ ಚೆಕ್ ಮಾಡೋಣ? ಈಗ ನಾವು ಮಷಿನ್ ಗತಿ ಮಾಡ್ಕೊಂತ ಕೆಲಸ ಹೋಗೋಣ. ಓಕೆ, ನಾವು ಮಷಿನ್ ಈಗ ಸ್ಟೆಪ್ ನಂಬರ್ 1 ಎಲ್ ಒಳಗ ಎ ಸ್ಟೆಪ್ ಅಂದ್ರೆ ಇಲ್ಲಿ ಬಂತು 10. ಓಕೆ, ಎಸ್ ಒಳಗ ಎ ಸ್ಟೋರ್ ಆಯ್ತು, ಇಲ್ಲೂ 10. ಇದಾಯ್ತು, ಇದು ಆಯ್ತು ಸ್ಟೆಪ್ ಅಂತ. ಇಫ್ ಬಿ ಈಸ್ ಗ್ರೇಟರ್ ದ್ಯಾನ್ ಎಲ್, ಇಫ್ ಬಿ ಈಸ್ ಗ್ರೇಟರ್ ದ್ಯಾನ್ ಎಲ್, ಟ್ರೂ ಆಕೈತೋ ಇಲ್ಲೋ? ಈಗ ಆಯ್ತಂದ್ರ ಇಲ್ಲಿ ಬಂತು. ಈಗ ಟ್ರೂ ಆಯ್ತಂದ್ರೆ ಇಲ್ಲಿ ಬಂತು, ಒಳಗ್ ಬಂತು, ಚಕ್ ಅಂತ ಒಳಗ್ ಬಂತು. ಎಲ್ ಒಳಗ ಬಿ ಅನ್ನ ಸ್ಟೋರ್ ಮಾಡ್ತೇನೆ ನಾನು, ಎಲ್ ಒಳಗ ಬಿ ಅನ್ನ ಸ್ಟೋರ್ ಮಾಡ್ತೇನೆ ನಾನು. ಅಂದ್ರೆ ಏನಂತ, ಈಗ ಇದು ಹೋಗಿ ಚೇಂಜ್ ಆಯ್ತು. ಇಲ್ಲೇನ್ ಬಂತಿಲ್ಲ, ಇಲ್ಲಿ ಅಳಗಿಸಿ ಇಲ್ಲೇನ್ ಬಂತು, 15 ಬಂತು. ಓಕೆ, ಸೊ ಇದು ಮುಗಿತು. ಈಗ ಚೆಕ್ ಮಾಡ್ತೇನೆ. ಇಫ್ ಬಿ ಈಸ್ ಲೆಸ್ ದ್ಯಾನ್ ಎಸ್, ಬಿ ಈಸ್ ಲೆಸ್ ದ್ಯಾನ್ ಎಸ್, ಓ ಇದು ಬಿಟ್ನಿ. ಓಕೆ, yes. If C is greater than L, if C is greater than L, ಈ ಸಿ ಈ ಸದ ಎಲ್ ಕಿಂತ ದೊಡ್ಡದೈತೆ ನೋಡು, 8 15 ಕಿಂತ ದೊಡ್ಡದೈತೆನ? ಇಲ್ಲ. ಓಕೆ, ಸೊ ಇಲ್ಲಿಂದ ಇಲ್ಲಿ ಒಳಗೆ ಹೋಯ್ತು, ಆಮೇಲೆ ಇದು ಮುಗಿಸಿದ್ಮ್ಯಾಗ ಇಲ್ಲಿ ಬಂತು, ಆಮೇಲೆ ಇಲ್ಲಿ ಬಂತು. ಇಫ್ ಬಿ ಈಸ್ ಲೆಸ್ ದ್ಯಾನ್ ಎಸ್, if B is less than S, is it less than S? No, it is not less than S. So illinda idu skip aatu, skip agidu skip aaytidu, skip agi direct illi bantu. Iga if C is less than S, is C less than S? Yes, it is less than 8, and 8 is less than 8. So it will go inside here. What it will do? S olaga C annu store ಮಾಡ್ತದೆ. ಸೊ ಏನಾಗ್ಬಿಡ್ತು, ಇಲ್ಲೇನಾಗ್ಬಿಟ್ಟು ಸಿ ಸ್ಟೋರ್ 8. ಇಷ್ಟಾದ್ಮೇಲೆ ಇದು ಮುಗಿದ ಕೆಲಸ. ಇನ್ ನಮ್ಗೆ ಸಿಕ್ಕೈತಿ, ನಮಗೀಗ ಎಲ್ ಒಳಗೆ ಡೆಫಿನೆಟ್ಲಿ ಏನೈತಿ ಅಂತ ಗೊತ್ತೈತಿ, ಬಿಗ್ಗೆಸ್ಟ್ ಐತಿ. ಎಸ್ ಒಳಗೆ ಡೆಫಿನೆಟ್ಲಿ ಸ್ಮಾಲೆಸ್ಟ್ ಐತಿ. ಐ ಪ್ರಿಂಟಿಂಗ್ ಬಿಗ್ಗೆಸ್ಟ್ ಇಸ್ ಎಲ್, ಸ್ಮಾಲೆಸ್ಟ್ ಇಸ್ ಎಸ್. ಸೊ ಬಿಗ್ಗೆಸ್ಟ್ ಇಸ್ 15 ಅಂತ ಪ್ರಿಂಟ್ ಆಯ್ತು, ಸ್ಮಾಲೆಸ್ಟ್ ಇಸ್ 8 ಅಂತ ಪ್ರಿಂಟ್ ಆಯ್ತು. ಕರೆಕ್ಟ್ ಬಂತ? ಕರೆಕ್ಟ್ ಬಂತು? ಓಕೆ, ಈಗ ನಾವು ಸ್ವಲ್ಪ ಬ್ಯಾರೆ ಸ್ಟೋರ್ ಮಾಡಿ ನೋಡಿ. ಈಗ ಏನ್ ಮಾಡೋಣ, ಬ್ಯಾರೆ ಸ್ಟೋರ್ ಮಾಡಿ ಎಲ್ಲ ಏನ್ ನೋಡಿ. ಈಗ ಇದು ಒಂದು ಯಾರಿಗ್ ಗೊತ್ತು, ಎಲ್ಲದಕ್ಕೂ ಕರೆಕ್ಟ್. ಓಕೆ, ಈಗ ಏನ್ ಮಾಡೋಣ ನಾವು, ನಿಮ್ಮ ವಾಯ್ಸ್ ಕೇಳಿಸ್ವತ್ತಿ ಸರ್. ಈಗ ವಾಯ್ಸ್ ಏನಿದೆ? Your voice is not audible, sir. Hello, sir. Voice ಕೇಳಿಸ್ತಾ ಇಲ್ಲ.
ಮೇಲಿಡು. ಹಲೋ ಸರ್. ಮೇಲು. ಹಲೋ ಸರ್. ಹಲೋ ಸರ್. ಹಲೋ ಹಲೋ ಸರ್. ಹಲೋ ಸರ್. ಹಲೋ ಸರ್, ನಿಮ್ ವಾಯ್ಸ್ ಕೇಳಿಸ್ತಿಲ್ಲ. ವಾಯ್ಸ್ ಹೌದು. Sir, please exit and reason. ಓಕೆ. ಸೊ ಈಗ ಎಲ್ಲಾನು ಸೇಮ್ ತಗೊಳ್ಳೋ ಹಿಂಗ ತಗೊಳ್ಳೋ 100 20 ತಗೊಳ್ಳಿ. ಹಿಂಗೆ ಓಕೆ, ಈಗ ನೋಡಿ ಏನಾಕೈತೆ ನೋಡಿ. ಸೊ ಫಸ್ಟ್ ಸ್ಟೆಪ್, A is copied into L. A is stored into L. So L will become 100. Correct? And S ಒಳಗನು A. S ಒಳಗು 100. ಓಕೆ. ಅಥವಾ ಸ್ಟಾರ್ಟಿಂಗ್ ತಪ್ಪು ಎರಡು ಕಡೆ ತಪ್ಪು ಹೋಗುವಾಗ ನಾವು ಯಾವ್ದಾರು ತಗೊಂಡು, ಈಗ ಏನಾಯ್ತು ಸ್ಟಾರ್ಟಿಂಗ್ ಎಲ್ ಒಳಗೆ ಕರೆಕ್ಟ್ ವ್ಯಾಲ್ಯೂನ ಹೋಗ್ಬಿಡ್ತು. ಹೌದು, ಇದು ಬೇಡ. ಸ್ಟಾರ್ಟಿಂಗ್ ಯಾವ್ದಾರು ತಪ್ಪು ಹೋಗೋಂಗ್ ತಗೊಳ್ಳೋಣ. ಎ ಲಾರ್ಜೆಸ್ಟ್ ಅಲ್ಲ, ಸ್ಮಾಲೆಸ್ಟ್ ಅಲ್ಲ. ಸೊ ಲಾರ್ಜೆಸ್ಟ್ ಲೆಟ್ ಅಸ್ ಸೇ is here and smallest is 20 and A is in between. ಈಗ ಏನಾಕೈತಿ ನೋಡಿ, ಮೊದಲು ಸ್ಟಾರ್ಟಿಂಗ್ ಎಲ್ಲ ತಪ್ಪು ಹೋಗೈತಿ ನೋಡ್ರಿ. ಎಲ್ ಒಳಗೂ ತಪ್ಪು ಹೋಗೈತಿ, ಎಸ್ ಒಳಗೂ ತಪ್ಪು ಹೋಗೈತಿ ನೋಡಿ. ಎಲ್ ಒಳಗೆ ನಾ ಏನ್ ಮಾಡ್ತೀನಿ, ಎ ಸ್ಟೋರ್ ಮಾಡ್ತೇನೆ ಅಂದ್ರೆ 30 ಹೋಯ್ತು. ಎಸ್ ಒಳಗನು ಎ ಸ್ಟೋರ್ ಮಾಡ್ತೇನೆ 30. ತಪ್ಪು ವ್ಯಾಲ್ಯೂ ಎರಡು ಕಡೆ ಸ್ಟಾರ್ಟಿಂಗ್. ಬಟ್ ಏನ್ ಹಾಕೊಂತ ಹೋಗೈತಿ ನೋಡ್ರಿ. ಆಮೇಲೆ ಏನ್ ಮಾಡ್ತೇನೆ ನಾನು, if B is greater than L, if B is greater than L, yes, 50 is greater than 30. So L ಇದು ಬಂತು, L ಒಳಗ B ಸ್ಟೋರ್ ಆಯ್ತು ಅಂದ್ರೆ ಇದು ಹೋಯ್ತು. ಇಲ್ಲೇನಾಯ್ತು 50 ಸ್ಟೋರ್ ಆಯ್ತು. ಆಮೇಲೆ ಇಫ್ ಸಿ ಈಸ್ ಗ್ರೇಟರ್ ದನ್ ಎಲ್, ಇಫ್ ಸಿ ಈಸ್ ಗ್ರೇಟರ್ ದನ್ ಎಲ್, ಇಲ್ಲ ಇದು ಹೋಗ್ಲಿಲ್ಲ ಇದು. ಸೊ ಇದು ಸ್ಕಿಪ್ ಆಯ್ತು, ಇಲ್ಲಿ ಬಂತು. ಈಗ if B is lesser than S, if B is lesser than S, 50 is lesser than 30, no. So ಇದು ಸ್ಕಿಪ್ ಆಯ್ತು, ಇದು ನೋ ಆಯ್ತು, ಸ್ಕಿಪ್ ಆಯ್ತು. if C is lesser than S, C ಒಳಗೆ ಎಷ್ಟೈತೆ 20, 20 is lesser than 30, yes it is. So S ಒಳಗ 20 ಸ್ಟೋರ್. ಆಮೇಲೆ ಐ ಆಮ್ ಪ್ರಿಂಟಿಂಗ್ biggest number is L and smallest number is S. So biggest number is 50, smallest number is 20. We got the correct answer. ಈಗ ಇನ್ನೊಂದು ಮಾಡೋಣ, ಎಲ್ಲಾನು ಈಕ್ವಲ್ ಹಾಕಿ ನೋಡೋಣ ಬೇಕಂತ ಏನಾಗ್ತದೆ. ಏನೂ ಆಗೋದಿಲ್ಲ, ಮೊದ್ಲೇನು ಉಳಿದಿರ್ತೈತಲ್ಲ ಅದ ಉಳ್ಕೊಂಡ್ಬಿಡ್ತೈತೆ ನೋಡ್ರಿ, ಎಷ್ಟು ಈಸಿ ಆಯ್ತು. ಸಪೋಸ್ ಐ ಸ್ಟೋರ್ 10, let's say this is 5. okay, so no problem. ಸೊ ಎಲ್ ಒಳಗೆ ಏನಾಯ್ತು, ಎ ಹೋಯ್ತು, ಸೊ 10 ಹೋಯ್ತು. ಆಮೇಲೆ ಎಸ್ ಒಳಗೂ ಎ ಹೋಯ್ತು, ಅಲ್ಲೂ 10 ಹೋಯ್ತು. Then if B is greater than L, if B is greater than L, no, so it will skip this. If C is greater than L, no, it will skip this. If B is lesser than S, no, it will skip this. If C is lesser than S, yes, 5 is lesser than 10, and therefore what happens, this it will go S takes C, and therefore this is C ಬಂತು, and then it will print biggest is L, smallest is S, biggest is 10, smallest is 5. ಈಗ ಎಷ್ಟು ಮಂದಿಗೆ ಪ್ರೋಗ್ರಾಮ್ ಇದು ಪೂರ್ತಿ ಅರ್ಥ ಆಗೈತಿ? ಕೈ ಎತ್ತಿ ನೋಡಿ, ಎಷ್ಟು ಮಂದಿಗೆ ಅರ್ಥ ಆಯ್ತು?
ಮೊದಲು ಕೇವಲ 32 ಮಂದಿಗೆ ಅಷ್ಟೇ ಅರ್ಥ ಆಗಿತ್ತು. ಈಗ ಎಷ್ಟು ಮಂದಿಗೆ ಅರ್ಥ ಆಯ್ತು? ಕೈ ಓನ್ಲಿ ಹಾಫ್. 210ರಲ್ಲಿ 107 ಅಷ್ಟೇ. ಯಾರಿಗೆ ಕಷ್ಟ ಆಗತ್ತೈತಿ ನೀವು ಕೇಳದೆ ಹೋದ್ರೆ ಮಿಸ್ ಮಾಡ್ಕೊಳ್ತೀರಿ. ಸ್ವಲ್ಪ ನೀವು ಯೋಚನೆ ಮಾಡ್ಬೇಕು. ನಿಮ್ಗೆ ಸ್ವಲ್ಪ ಇದನ್ನ ಯೋಚನೆನೂ ಮಾಡ್ಬೇಕು. ಬರೀ ನನಗೆ ಕೇಳಿದ್ರೆ ಇದು ಒಂದು ತರ ಬೇರೆ ನೋಡ್ರಿ. ಇಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ನಾಲೆಜ್ ನಮ್ಗೆ ಬರಾಕತ್ತೀಗ. ಇಲ್ಲಿವರೆಗೆ ನೀವು ಬುಕ್ ಹೆಂಗ್ ಮಾಡ್ತೀರಿ ಸ್ಕೂಲ್ ಒಳಗ, ಈ ಅಭ್ಯಾಸ, ಈ ಪ್ರಶ್ನೆಗೆ ಹಿಂಗ್ ಉತ್ತರ ಕೊಡೋದು, ಅದು ಮುಗಿತಿನ್ನ ಆ ಚಾಪ್ಟರ್ ಕ್ಲೋಸ್ ಮಾಡ್ರಿ. ಇನ್ಮೇಲೆ ನೀವು ಸ್ವಂತ ಯೋಚನೆ ಮಾಡಿ ಸಾಲ್ವ್ ಮಾಡ್ಬೇಕು. ನೀವು ಯೋಚನೆ ಮಾಡ್ರಿ, ಬರ್ತೈತಿ. ಅಕ್ಷತಾ, ಐಶ್ವರ್ಯ, ಅಭಿಷೇಕ್ ಯಾರು ಕೈ ಎತ್ತಿಲ್ಲ. ನೀವು ಯಾರು? ಆನಂದ್, ಅನಿತಾ ತಿಳಿವಲ್ತು. ಅನಿತಾ ಹೆಂಗ್ ವರ್ಕ್ ಆಯ್ತು ಅದು ತಿಳಿಲಿಲ್ಲ. ಅನಿತಾ ತಿಳಿದೈತ್ರಿ ಸರ್. ಅನಿತಾ ಹುದ್ದಾರ್ ಕಾರ್ಬಾರಿ ಅಲ್ಲ. ಅರುಣಾ ಯಾರು ಕೈ ಎತ್ತಿಲ್ಲ ನೀವು? ಅಥವಾ ನಿಮ್ಗೆ ಹ್ಯಾಂಡ್ ರೈಸ್ ಆಗತ್ತಿರ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಚಾಟ್ ಬಾಕ್ಸ್ ಅಲ್ಲಿ ಐ ಅಂಡರ್ಸ್ಟುಡ್ ಅಂತ ಹಾಕ್ಬೋದು. ಭೂಮಿಕಾ, ಒಬ್ಬಿ ನಿಮಗೂ ತಿಳಿದಿಲ್ಲ. Sir, we can take negative numbers, sir. Negative numbers try ಮಾಡಲ್ಲ. ನೋಡೋಣ. Let's take negative numbers. What will happen? Good. ಈ ತರ ನಿಮ್ಗೆ ಯೋಚನೆ ಬರ್ಬೇಕು ತಲೆ ಒಳಗೆ. ಓಕೆ ಸರ್ ಏನೋ ತೋರ್ಸಾತಾರೋ ಪಾಸಿಟಿವ್ ನಂಬರ್ಗೆ ಏನೋ ಮ್ಯಾಜಿಕ್ ಮಾಡಿ ತೋರ್ಸಾಗತ್ತಾರೆ. ನೆಗೆಟಿವ್ ನಂಬರ್ಸ್ಗೆ ಆಗ್ತೈತಿ ನೀವು. ಓಕೆ ವಾಟ್ ಶಾಲ್ ಐ ಸ್ಟೋರ್? ನೀ ಹೇಳು. ಎ ಒಳಗೆ ಏನ್ ಕೊಡಾವ, ಬಿ ಒಳಗೆ ಏನ್ ಕೊಡಾವ, ಸಿ ಒಳಗೆ ಏನ್ ಕೊಡಾವ ಹೇಳ. ಹೇಳ್ಕೊಂಡು ನೀನು ಕೊಡು ನಂಬರ್. ಎ ಒಳಗೆ ಪಾಸಿಟಿವ್ ತಗೋಬೇಕಾಗ್ತೈತಿ. ಯಾವ್ದಾರು ಕೊಡು. ಯಾಕೆ ಹಂಗೇನಿಲ್ಲ. ನಾವು ಕೊಡಾವ ಯೂಸರ್ ಏನ್ ಬೇಕಾದ್ ಕೊಡ್ಬೋದು. ಯೂಸರ್ ಏನ್ ಬೇಕಾದ ಅಲ್ಲ. ಯಾರು ಕೇಳಿದ್ರಲ್ಲ ಅವ್ರ ಕೊಡ್ರಿ. ಫಸ್ಟ್ ನಂಬರ್ ಏನ್ ಎಂಟರ್ ಮಾಡೋ ಹೇಳು. -10 ನೀವು ಹೇಳಿಲ್ಲ ಅಂದ್ರೆ ನಾನು ತಗೋತೀನಿ. -6. ಹಾ -6 -20. ಓಕೆ ಸೊ ಎಲ್ ಒಳಗೆ ಮೊದಲ ಎ ಸ್ಟೋರ್ ಆಯ್ತು. ಎಲ್ ಒಳಗೆ ಏನ್ ಸ್ಟೋರ್ ಆಯ್ತು? ಮೊದಲ ಎಲ್ ಒಳಗೆ ಏನಾಯ್ತು? ಎ ಸ್ಟೋರ್ ಆಯ್ತು. -10 ಸ್ಟೋರ್ ಆಯ್ತು. ಎಸ್ ಒಳಗೆ ಏನ್ ಸ್ಟೋರ್ ಆಯ್ತು? ಎನ ಸ್ಟೋರ್ ಆಯ್ತು. -10 ಸ್ಟೋರ್. Now it will check if b is greater than l. Is -6 greater than -10? Yes. Yes, sir. Yes. So this will go, and what we'll get here is instead of -10, we will get -6 here. -6. Right? So this it goes, and now it comes here. If c is greater than l, is -20 greater than -6? No. No. So Yes, this will sir. skip. Yes. -20 is not greater than -6. Adala -20 is smaller number than -6. Yes, sir. B is next. B is less than yes. Is B smaller than Yes, what sir. is stored in yes? Is it smaller than Yes, sir. -6? If -6 is smaller than -10, No, sir. No, sir. no. No, sir. Then it Hello, will sir. become ಏನು ಸರ್ ಬರ್ತಾ ಇದೆ ಸರ್. ಎಕ್ಸಿಟ್ ಆಗ್ಬೋದಾ? ಏನಾಗ್ತಾ ಇದೆ? ಗುಡುಕ್ತಾ ಇದೆ. ಓಕೆ 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 ನೀವು ಹೊರಗಡೆ ಇದೆಯಾ? ಓಕೆ ಎಕ್ಸಿಟ್ ಆಗು, ಆಮೇಲೆ ರೆಕಾರ್ಡಿಂಗ್ ಮಾಡು. ಓಕೆ ಓಕೆ ಸರ್ ಹಾ ಇಲ್ಲೂ ಗುಡುಕ್ತಾ ಇದೆ ಸರ್. ಸರ್ ಇಲ್ಲೂ ಗುಡುಕ್ತಾ ಇದೆ. ಓಕೆ ಓಕೆ ನೀವು ಎಕ್ಸಿಟ್ ಆಗಿ ಆಮೇಲೆ ನೋಡ್ರಿ. ಉತ್ತರ ಕನ್ನಡದವ್ರಿಗೆ ಗೊತ್ತಿದೆ ನಂಗೆ, ಈಗ ಮಳೆಗಾಲದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಶುರು ಆಗ್ತದೆ. ನೀವು ಎಕ್ಸಿಟ್ ಆಗಿ ಆಮೇಲೆ ನೋಡ್ರಿ ರೆಕಾರ್ಡಿಂಗ್. ಓಕೆ ಓಕೆ ಸರ್. ಹಾ ಈಗ ನೋಡ್ರಿ ಇದು ಸ್ಕಿಪ್ ಆಯ್ತು. ಕೊನೆಗೆ ಏನ್ ಬಂತೀಗ? ಇಫ್ ಸಿ ಈಸ್ ಲೆಸ್ ದ್ಯಾನ್ ಎಸ್, ಈಸ್ -10 less than -20 less than -10, yes. Yes, sir. Yes, Is sir. going to, so then it will store. ಇಲ್ಲಿ ನೋಡಿ ಸ್ಟೋರ್ ಆಯ್ತು. ಇದು ಎಕ್ಸಿಕ್ಯೂಟ್ ಆಯ್ತು. ಇದು ಎಕ್ಸಿಕ್ಯೂಟ್ ಆಯ್ತು. ಸೊ ಇದು
So S ಒಳಗ C store ಆಯ್ತು. So what will happen here? Minus 20 will be stored here. And then finally the biggest number is L and smallest is S. So the biggest number will be minus 6 and smallest will be minus 20, which is as expected. ನಮಗೆ ಬೇಕಾದದ್ದು. So ಇಲ್ಲಿ ಒಂದೇನು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನಿಮ್ಗೆ ಏನು ಕ್ವಶನ್ ಐತೆ ಹಂಗಾದ್ರೆ ಈ ಗ್ರೇಟರ್ ದ್ಯಾನ್ ಮತ್ತೆ ಲೆಸ್ ದ್ಯಾನ್ ಕ್ರಿಯೆಗಳು ಏನದಾವಲ್ಲ ಎಲ್ಲಿ ಸಿಪಿಯುದೊಳಗೆ ಏನು ಸರ್ಕಿಟ್ ಮಾಡಿದಾರಲ್ಲ ಇವು ಮೈನಸ್ ನಂಬರ್ಗಳಿಗೆ ಮತ್ತು ಪ್ಲಸ್ ನಂಬರ್ಗಳಿಗೆ ಸರಿಯಾಗಿನೇ ಕೆಲಸ ಮಾಡ್ತಾವ. ಹೆಂಗ್ ಬೇಕು ಹಂಗ ಕೆಲಸ ಮಾಡುವಂಗನ ಇವನ್ನ ಸರ್ಕಿಟ್ ಅನ್ನ ಮಾಡಿದಾರ. ಓಕೆ, ಸೊ ಇದಕ್ಕೆ ನೀನ್ ಕೇಳಿದ್ರಿ ಅಂದ್ರ -6 ಲೆಸ್ ದ್ಯಾನ್ -4 ಅಂದ್ರ ಏನ್ ಮಾಡ್ತೈತಿ ಅದು ನೋ ಅಂತಾನೆ ಆನ್ಸರ್ ಕೊಡ್ತೈತಿ. ನೋ ಅಂತಾನೆ ಈ ಕಂಡೀಷನ್ ಏನಾಕೈತಿ ಫಾಲ್ಸ್ ಆಕೈತಿ. ಈ ಕಂಡೀಷನ್ ಫಾಲ್ಸ್ 0 ಅಂದ್ರೆ ಇದ್ರ ಔಟ್ಪುಟ್ ಏನ್ ಬರ್ತೈತಿ 0 ಬರ್ತೈತಿ. ಇದ್ರ ಔಟ್ಪುಟ್ 0 ಬರ್ತೈತಿ. ಇದನ್ನ ಸರ್ಕಿಟ್ ನೀವು ಕೊಟ್ರಿ ಒಂದೇನೋ ಸರ್ಕಿಟ್ ಐತಲ್ಲಿ ಇದೇನೈತಿ ಲೆಸ್ ದ್ಯಾನ್ ಅನ್ನುವಂತ ಸರ್ಕಿಟ್ ಐತಿ. ಈ ತರ ಲೆಸ್ ದ್ಯಾನ್ ಸರ್ಕಿಟ್ ಐತಿ. ಅದಕ್ಕೆ ನೀವು ಕೊಟ್ರಿ -6 ಒಂದು ಇನ್ಪುಟ್ ಕೊಟ್ರಿ, ಒಳಗಡೆ -4 ಒಂದು ಕೊಟ್ರಿ, ಅವಾಗ ಔಟ್ಪುಟ್ ಏನ್ ಬರ್ತೈತಿ ಓಕೆ ಇದು ಒಂದನೇದು ಇನ್ಪುಟ್, ಇದು ಎರಡನೇ ಇನ್ಪುಟ್. ಇದೇನ್ ಕೊಡ್ತೈತಿ ಔಟ್ಪುಟ್ -6 is it less than -4? -6 is it smaller than -4 or not? Yes ಅಲ್ಲ? Yes sir. ಹಾ ಬರ್ಬೇಕು. ಓಕೆ, ಸೊ ಹಂಗ ಇಲ್ಲೊಂದು ಗ್ರೇಟರ್ ದನ್ ಇರ್ತೈತಿ ಅಥವಾ ಈಕ್ವಲ್ ಟು ಇರ್ತೈತಿ, ಗ್ರೇಟರ್ ದನ್ ಇರ್ತೈತಿ. ಇವೆಲ್ಲ ಸರ್ಕಿಟ್ ಅನ್ನು ಮಾಡಿಟ್ಟಿದ್ದಾರೆ ಅದ್ರೊಳಗೆ. ಇದಕ್ಕೆ ನೀವು ಗ್ರೇಟರ್ ದನ್ -6 ಮತ್ತು -4 ಕೊಟ್ರೆ -6 is it bigger than -4? No, 0. ಸೊ 0 ಅಂದ್ರೆ ಫಾಲ್ಸ್, 1 ಅಂದ್ರೆ ಟ್ರೂ. ಆಮೇಲೆ ಅದ್ರ ಪ್ರಕಾರ ಅದೇನ್ ಮಾಡ್ತೈತಿ ಕಂಪ್ಯೂಟರ್ ಡಿಸೈಡ್ ಮಾಡ್ತೈತಿ ಸ್ಟೇಟ್ಮೆಂಟ್ ಒಳಗೆ ಇದು ಏನ್ ಬರ್ತೈತೆ ಇದ್ರ ಔಟ್ಪುಟ್ ಪ್ರಕಾರ. ಇಲ್ಲಿ 2 ಅಡ್ರೆಸ್ಗಳು ಇರ್ತಾವ. ಈ ಅಡ್ರೆಸ್ 1001ನೇ ಅಡ್ರೆಸ್ ಕರೆ ಹೋಗು, ಇಲ್ಲ 2001ನೇ ಅಡ್ರೆಸ್ ಕರೆ ಹೋಗು. ಅಂದ್ರೆ 1001ನೇ ಅಡ್ರೆಸ್ ಒಳಗೆ ಯಾವ್ದು ಇರ್ತೈತಿ ಟ್ರೂ ಆದಾಗಿದ್ದು, ಅಂದ್ರೆ ಇಲ್ಲಿ ಒಳಗಿನ ಇದು 1001 ಸ್ಟೋರ್ ಆಗಿರ್ತೈತಿ ಈ ಕಮಾಂಡ್. 2001 ಈ ಕಮಾಂಡ್ ಸ್ಟೋರ್ ಆಗಿರ್ತೈತಿ, ಅಲ್ಲಿ ಜಂಪ್ ಆಕೈತಿ. ಆ ಪ್ರಕಾರ ಹೋಗ್ತೈತಿ ಮಷೀನ್. ಅದು ಬರೇ ಟಕ್ 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 ಅಲ್ಲೇ ಜಿಗೋದು ಏನ್ ಇರ್ತೈತಿಲ್ಲ ಅದು ಮಾಡ್ಕೊಂತ ಹೋಗೋದು. ಅದೊಂದು ಸರ್ಕಿಟ್ ಅದು ನೋಡ್ರಿ. ಒಂದ್ ಸರ್ಕಿಟ್ ಅನ್ನ ಹೆಂಗೆಲ್ಲ ಮಾಡ್ಸಾಕತ್ತೀವಿ. ಒಂದ್ ಸರ್ಕಿಟ್ ತಗೊಂಡ ಡಾಟ್ ಯಾವ್ದು ಸಾಂದ್ ಯಾವ್ದು ಏನೇನ್ ಮಾಡ್ತೇವೆ ನೋಡೋಕ್ರೆ ಇದ್ರಲ್ಲಿ ನೀವೆಲ್ಲ ಏನಿಗೆ ಟೀಚ್ಮೆಂಟ್ ಉಪಯೋಗಿಸ್ತಾರಲ್ಲ ಇದ್ರೊಳಗೆ ಇದೆಲ್ಲ ಬರೀ ಒಂದ್ ಕೆಳಗಡೆ ಸರ್ಕಿಟ್ ಒಳಗೆ ಬರೀ 0 1ಗಳ ಆಟ ಅಷ್ಟೇ ಇದು. ನನ್ನ ವಾಯ್ಸ್ ಕೇಳಾಕತ್ತಿರಲ್ಲ ಅದು, ನನ್ನ ಫೋಟೋ ವಿಡಿಯೋ ನೋಡತ್ತೀರ ಅದು ಎಲ್ಲ ಸಹಿತ. ನೀವು ವಿಂಡೋಸ್ ಯೂಸ್ ಮಾಡತ್ತೀರಿ, ಆಂಡ್ರಾಯ್ಡ್ ಯೂಸ್ ಮಾಡತ್ತೀರಿ, ಬರೀ 0 1ಗಳದ್ದು ಮತ್ತು ಸರ್ಕಿಟ್ಗಳದ್ದು ಎಲೆಕ್ಟ್ರಿಸಿಟಿ ಆಟ ಅಷ್ಟೇ ಅದು. ಅದನ್ನೆಲ್ಲ ಡ್ಯಾನ್ಸ್ ಮಾಡ್ಸೋರು ಯಾರು? ಡ್ಯಾನ್ಸ್ ಮಾಸ್ಟರ್ ಯಾರು? ಪ್ರೋಗ್ರಾಮ್. ಸರಿ ಹಾ ಈಗ್ರಿ ನಾವು ದಶಮಾಂಶ ಒಂದ್ರಿ ಋಣ ಒಂದ್ ಸಂಖ್ಯೆ ರೀ ಮತ್ರಿ ಧನ ಒಂದ್ ಸಂಖ್ಯೆ ತಗೊಂಡು ಹಿಂಗ್ ಮಾಡ್ಬೋದ್ರಿ. ಏನ್ ಮಾಡ್ಬೋದು ಇವಾಗ ಯಾವ ಸಂಖ್ಯೆಗಳು ನಿಮ್ಗೆ ಸ್ಟೋರ್ ಮಾಡಕ್ ಬರ್ತೈತಲ್ಲ ಈ ಬೇರೆ ಬೇರೆ ಡಬ್ಬಿಗಳೊಳಗೆ ನೀವು ಒಂದೊಂದು ಆ ಡಬ್ಬಿ ಹೇಳ್ಬೇಕಾಗ್ತೈತೆ ಅಷ್ಟೇ. ಯಾವ ಟೈಪ್ ಡಬ್ಬಿ ಐತಿ, ದಶಮಾಂಶ ಸ್ಟೋರ್ ಮಾಡುವಂತ ಡಬ್ಬಿ ಐತೋ ಇಲ್ಲೋ ಅಂತ ಒಮ್ಮೆ ಡೇಟಾ ಟೈಪ್ ಅಂತ ಬರ್ತೈತಿ. ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಆ ಡಬ್ಬಿ ನೀವು ಆ ಪ್ರಕಾರ ಅದೇನಿಲ್ಲ ಅದ್ರ ಎಷ್ಟು ನೀವು ಯಾವ ಟೈಪ್ ಡೇಟಾ ಸ್ಟೋರ್ ಮಾಡೋದಿಲ್ಲ ಆ ಹೇಳಿದಂಗ ಅದಷ್ಟು ಮೆಮರಿಯನ್ನು ಕೊಡ್ತೈತಿ. ಯಾಕಂದ್ರೆ ನಿಮ್ ದಶಮಾಂಶ ಇರುವಂತ ಸಂಖ್ಯೆಗಳನ್ನ ಸ್ಟೋರ್ ಮಾಡಕ್ ಸ್ವಲ್ಪ ಜಾಸ್ತಿ ಮೆಮರಿ ಬೇಕು. ಸಿಂಪಲ್ ಸಂಖ್ಯೆಗಳನ್ನ ಪೂರ್ಣಾಂಕಗಳನ್ನ ಅಷ್ಟೇ ಸ್ಟೋರ್ ಮಾಡೋದ್ರೆ ಸ್ವಲ್ಪ ಕಡಿಮೆ ಮೆಮರಿ ಬೇಕು. ಆ ಪ್ರಕಾರ ನೀವು ಆ ಯಾವ ತರದ ಡಬ್ಬಿ ಐತಿ ಅಂತ ನೀವು ಹೇಳಿದ್ರ ಅದು ಏನ್ ಮಾಡ್ತೈತಿ ಕಂಪ್ಯೂಟರ್ ಅಷ್ಟನ್ನ ಕರೆಕ್ಟ್ ಆಗಿ ಅಷ್ಟು ಬೈಟ್ಗಳನ್ನ ಬೈಟ್ ನಿಮ್ಗೆ ಗೊತ್ತಿತ್ತಲ್ಲ. ಬೈಟ್ ಅಂದ್ರೆ ಒಂದು ಬಿಟ್ ಅಂದ್ರೆ ಒಂದು 0 1 ಇರುವಂತದ್ದು ಒಂದೇ ಒಂದು ಬಿಟ್. ಅದ್ರಾಗ ಬರೀ 0 ಇರ್ತೈತಿ 1 ಇರ್ತೈತಿ. ಅಂತವ್ 8 ಆದವು ಅಂದ್ರೆ ಅಂತವು ಮ್ಯೂಟ್ ಮಾಡ್ರಿ, ಯಾರು ಮ್ಯೂಟ್ ಮಾಡಿ. ಸೊ ಇಂಥವ್ 8 ಆದವು ಅಂತಂದ್ರೆ ಇವು ಬರೀ ಒಂದೊಂದ್ರೊಳಗೆ ಏನಿರ್ತೈತಿ ಬರೀ 0 1 ಇವು ಹಿಂಗಿರ್ತಾವ. ಮೊದಲ ಆಕ್ಚುಯಲ್ ಕಂಪ್ಯೂಟರ್ದಾಗ ಏನಿರ್ತಾವ ನಾ ಹೇಳಿದ್ನಲ್ಲ ನಿಮಗೆ ಸಣ್ಣ 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 ಸೆಲ್ಗಳು ಇರ್ತಾವ. ಇದ್ರೊಳಗೆ ಏನಿರ್ತೈತಿ ಐದರ್ 0 ಅಥವಾ 1 ಅಥವಾ 0 ಅಥವಾ 1 1 1 1 0 ಹಿಂಗೇನೋ ಸ್ಟೋರ್ ಮಾಡ್ಬೋದು. ಇವುಗಳಿಗೆ ಏನಂತಾರೆ ಇವಕ್ಕ ಇಲ್ಲಿ ಬರೀ ಏನ್ ಮಾಡ್ಬೋದು ಇವಾಗ ಮತ್ತೆ 4 3 5 7 ಏನು ಸ್ಟೋರ್ ಮಾಡಕ್ ಬರಂಗಿಲ್ಲ. ಇದು ಬರೀ ಒಂದು ಬಲ್ಬ್ ಇದಂಗ, ಇದು ಆನರ್ ಇರ್ತೈತಿ ಆಫರ್ ಇರ್ತೈತಿ. ಸೊ ದಿಸ್ ಈಸ್ ಕಾಲ್ಡ್ ಅ ಬಿಟ್. ಇವಕ್ಕೆಲ್ಲ ಏನಂತ ಕರಿತಾರೆ ಇವಕ್ಕ ಬಿಟ್ ಅಂತ ಕರಿತಾರೆ. ಬಿಟ್ 1 ಬಿಟ್. 2 3 4 5 ಯಾರು ಅನ್ಮ್ಯೂಟ್ ಮಾಡಿದ್ರಿ? ಸುಳ್ಳು ಯಾಕೆ ಅನ್ಮ್ಯೂಟ್ ಮಾಡಾಕತ್ತೀರಿ?
1 2 3 4 5 6 7 8 ಇಂಥವು 8ಗಳು 8ರದ್ದು ನಾವು ಒಂದೊಂದು ಪ್ಯಾಕೆಟ್ ತಗೊಂಡಿದ್ರೆ ಇಂಥ 8ರದ್ದು ಒಂದು ನಿಮಗೊಂದು ಶೆಲ್ಫ್ ಕೊಡ್ತಂದ್ರೆ ಕಂಪ್ಯೂಟರ್ ಇದಕ್ಕೆ 1 ಬೈಟ್ ಅಂತ ಕರಿತಾನೆ. 1 ಬೈಟ್ ಇಂಥದ್ದು 1 ಬೈಟ್ ಕೊಡು ಅಂತ ಕೇಳ್ಬೋದು. ಬಾಳ ಇರ್ತೈತಿ. ನೀವೇನ್ ಹೇಳ್ತಿರಲ್ಲ ಈಗ ನಿಮ್ಮಲ್ಲಿ 8 GB ಐತಂದ್ರ ಎಷ್ಟು ಗೊತ್ತೈತಿ? 8 ಇಂಟು ಗಿಗ್ ಅಂದ್ರೆ 10 to the power 9 ಬೈಟ್ಸ್. ಇಷ್ಟು ಮೆಮರಿ ಬಹಳ ದೊಡ್ಡದೈತಿ ಇದು. ಓಕೆ, ಇದ್ರಾಗಿನ್ ಬೇಕಾದಷ್ಟು ತಗೋಬಹುದು ನೀವು. 1 ಬೈಟ್ ತಗೋಬೇಡಿ, 10,000 ಲಕ್ಷ ಬೈಟ್ಗಳನ್ನು ತಗೊಳ್ಬಹುದು. ಆ ಪ್ರಕಾರ ಅದನ್ನ ದಶಮಾಂಶಗಳನ್ನು ಇದ್ರೊಳಗೆ ಬರೀತಾರ, ಪೂರ್ಣಾಂಕಗಳನ್ನು ಇದ್ರೊಳಗೆ ಬರೀತಾರ, ABCDಗಳನ್ನ ಇದ್ರಾಗ ಬರೀತಾರ, ಬಣ್ಣಗಳನ್ನ ಇದ್ರಾಗ ಬರೀತಾರ, ಸೌಂಡ್ಗಳನ್ನ ಇದ್ರಾಗ ಬರೀತಾರ, ಎಲ್ಲವನ್ನು ಇದ್ರಾಗ ಬರೀತಾರ. ಓಕೆ, ಎಲ್ಲಾ ಮಾಹಿತಿನೂ ಇದ್ರೊಳಗೆ ಸ್ಟೋರ್ ಮಾಡ್ಬೋದು. ಎಲ್ಲಾ ಮಾಹಿತಿನೂ ಇದ್ರಾಗ ಸ್ಟೋರ್ ಮಾಡ್ಬೋದು. ಸಂಖ್ಯೆಗಳನ್ನ, ಅಕ್ಷರಗಳನ್ನ, ಕಲರ್ಗಳನ್ನ. ಓಕೆ, ಅದಕ್ಕೆ ಹೋಗೋದ್ ಬೇಡ. ಈಗ ಅದನ್ನ ಸಾವಕಾಶ ನೀವು ತಿಳ್ಕೊತೀರಿ. ಈಗ ನಾವೇನ್ ಮಾಡೋಣ? ಏನ್ ಕ್ವಶನ್ ಇತ್ತು? ಈಗ 1/0 ಯಾಕು? ಈಗ ನೋಡಿ ಇಲ್ಲಿ ಏನೋ ಕೇಳಾಕತ್ತಾರೆ, ಬಿಟ್ಕಾಯಿನ್ ಪ್ರೋಗ್ರಾಮಿಂಗ್ ಕಲೀರಿ. ಈಗ ಮೊದಲ ಇದನ್ನ ಪ್ರೋಗ್ರಾಮಿಂಗ್ ಕಲಿಯಂಗಿಲ್ಲ, ಅವ್ನೆಲ್ಲ 108 ಕೇಳ್ಕೊಂಡು. ಈಗ ಯಾವ್ದು ಬಿಟ್ಕಾಯಿನ್ ಬಗ್ಗೆ ಬೇಕಾಗಿಲ್ಲ ಈಗ. ಓಕೆ, 1/0 ಏನ್ ಬಂತು ನಿನ್ ಕ್ವಶನ್? ಏನ್ ಕ್ವಶನ್ ಇತ್ತು ಹೇಳು? ಏನ್ ಕ್ವಶನ್ ಇತ್ತು 1/0? ABCDನಾಗ್ರಿ 1/0 ಹಾಕಿದ್ರೆ ಏನ್ ಮಾಡ್ತಾರೆ? ಅನ್ಡಿಫೈನ್ಡ್ ಅದು. 1/0 ಹಾಕಿದ್ರೆ ಕಂಪ್ಯೂಟರ್ ಏನ್ ಮಾಡ್ತೈತಿ? ಎರರ್ ಕೊಡ್ತೈತಿ. ಡಿವೈಡ್ ಬೈ 0 ಅಂತ ಒಂದು ಎರರ್ ಐತಿ, ಆ ಎರರ್ ಅನ್ನ ಕೊಡ್ತೈತಿ. ಹೆಂಗ್ ಬಂತ ಈಗ ಅದು ಕ್ವಶನ್? ನೀ ಮಾಡಿ ನೋಡಿದ್ಯಲ್ಲ? ನೀ ಮಾಡಿ ನೋಡ್ತಿ? ಅದು ಅನ್ಡಿಫೈನ್ಡ್ ಇಲ್ಲಕ್ರಿ, ಅದು ಹಾಕಿದ್ರೆ ಏನಾಗ್ತದೆ? ಅನ್ಡಿಫೈನ್ಡ್ ಹಾಕಾಕ ಬರುದಿಲ್ಲ ಕಂಪ್ಯೂಟರ್ನಾಗ. ಅದಕ್ಕಾಗಿ ಅದೇನ್ ಮಾಡ್ತೈತಿ? ಎಲ್ಲೇ ನೀವು ಅದನ್ನ ಕ್ರಿಯೆಯನ್ನು ಮಾಡಿದ್ರಿ, ಸಪೋಸ್ ನೀವು ಅಲ್ಲಿ ಡಿವೈಡ್ ಭಾಗಾಕಾರ ಕ್ರಿಯೆ ಮಾಡಿದ್ರಿ, ಯಾವ್ದ್ರಿಂದ ನೀವು ಭಾಗಿಸಾಕತ್ತಿರಲ್ಲ ಅದು 0 ಆಗಿತ್ತು ಅಂತಂದ್ರೆ ಕಂಪ್ಯೂಟರ್ ಎರರ್ ಕೊಟ್ಬಿಡ್ತೈತಿ. ಓಕೆ, ಪ್ರೋಗ್ರಾಮ್ ಅನ್ನ ಟರ್ಮಿನೇಟ್ ಮಾಡ್ಬಿಡ್ತೈತೆ. ಅದು ಡಿವೈಡ್ ಬೈ 0 ಅಂತ ಕರೀತಾರೆ. ಅದಕ್ಕೆ ಪ್ರೋಗ್ರಾಮ್ ಅನ್ನ ಟರ್ಮಿನೇಟ್ ಮಾಡ್ಬಿಡ್ತೈತಿ. ಅದು ಎರರ್ ಬರೋಂಗ್ ಮತ್ತೊಂದು ಪ್ರೋಗ್ರಾಮ್ ಬರೀಬೇಕು. ಎರರ್ ಏನು? ಅದು ಎರರ್ ಬರೋಂಗ್ರಿ ಮತ್ತೊಂದು ಪ್ರೋಗ್ರಾಮ್ ಬರೀಬೇಕು. ಬರಲ್ದಂಗ ಆ ಎರರ್ ಬರಲ್ದಂಗ. ಆ ಎರರ್ ಬಂತ ನೀವೇನೋ ಪ್ರೋಗ್ರಾಮ್ ಒಳಗೆ ತಪ್ಪು ಮಾಡ್ಯಾರ. ನಂಗೆ ಡಿವೈಡ್ ಬೈ 0 ಎರರ್ ಎಂದು ಬರಬಾರ್ದು ನಿಮ್ ಪ್ರೋಗ್ರಾಮ್ನಾಗ. ಡಿವೈಡ್ ಬೈ 0 ಎಂದು ಬರಬಾರ್ದು. ಬಂದಿತ್ತಂದ್ರ ನೀವು ಪ್ರೋಗ್ರಾಮ್ ಅಲ್ಲಿ ತಪ್ಪು ಮಾಡ್ಯಾರಿ ಅಂತ ಅರ್ಥ. ಎಂದು ನೀವು ಯಾವ್ದನ್ನು 0 ಭಾಗಿಸಬಾರ್ದು. ಯಾಕಂದ್ರೆ ಅದು ಗೊತ್ತೇ ಇಲ್ಲ ಮನುಷ್ಯಾಗ ಏನಂತ. ಓಕೆ, ಸೊ ಇವತ್ತಿನ ದಿವಸ ಬಹಳಷ್ಟು ಮಳಿ ಇತ್ತು ಅನ್ಕೊಳ್ಳಿ. ಬಹಳಷ್ಟು ಮಂದಿ ಈಗಾಗಲೇ ಎಕ್ಸಿಟ್ ಆಗಿದ್ದಾರೆ. 190 ಅಷ್ಟೇ ಉಳಿದರು. ಸೊ ಇವತ್ತಿನ ದಿವಸ ನಾವು ಹೊಸ ಸ್ಟೇಟ್ಮೆಂಟ್ ಏನು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಐತದು ಬಹಳ, ಅದನ್ನ ನಾನು ಲೂಪಿಂಗ್ ಸ್ಟೇಟ್ಮೆಂಟ್, ಅದನ್ನ ನಾನು ಇವತ್ತಿನ ಕ್ಲಾಸ್ ತಗೊಳ್ಳೋದಿಲ್ಲ. ನಾನು ನೆಕ್ಸ್ಟ್ ಕ್ಲಾಸ್ನಾಗ ತಗೋತೀನಿ ಅದನ್ನ. ಯಾವಾಗೈತಿ ನೆಕ್ಸ್ಟ್ ಕ್ಲಾಸ್? ನಾಳೆ ಐತಲ್ಲ? ಸರಿ, ಈಗ ಏನು ಈಗ ಬೇರೆ 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 ಪ್ರೋಗ್ರಾಮ್ ಬೇರೆ ಬೇರೆ ಆದ ನೆಟ್ವರ್ಕ್ ಹೊಂದಿರ್ತಾರೆ ಸರ್. ನೆಟ್ವರ್ಕ್ ಅಂದ್ರ ಬೇರೆ ಬೇರೆ ಪ್ರೋಗ್ರಾಮ್ಗಳು ಬೇರೆ ಬೇರೆ ನೆಟ್ವರ್ಕ್ ಹೊಂದಿರ್ತಾವ ಅಂದ್ರೆ ಏನರ್ಥ? ಏನ್ ಕ್ವಶನ್? ಯಾವ ತರದ ನೆಟ್ವರ್ಕ್ ಬಗ್ಗೆ ಮಾತಾಡ್ತೀನಿ? ಇಂಟರ್ನೆಟ್, ಈಗ ನಾವು ಇಂಟರ್ನೆಟ್ ಕನೆಕ್ಟ್ ಮಾಡ್ತೀವಿ ಆ ನೆಟ್ವರ್ಕ್? ಗೊತ್ತಾಗ್ಲಿಲ್ಲ ನಿನ್ ಕ್ವಶನ್. ಕೇಳ್ತೀನಿ ನಮ್ಮೇ ಏನು? ಸರ್, ಈಗ 2 ಪ್ರೋಗ್ರಾಮ್ ಇದಾವ್ರಿ ಸರ್. ಈಗ ಒಂದ್ ಪ್ರೋಗ್ರಾಮ್ ಇಷ್ಟ 125 KB ರೇಂಜ್ ಇತ್ತಂದ್ರ ಅಷ್ಟ ವರ್ಕ್ ರನ್ ಮಾಡ್ತಿತ್ರಿ. ಇನ್ನೊಂದ್ ಪ್ರೋಗ್ರಾಮ್ 100 KB ರೇಂಜ್ ಇತ್ತಂದ್ರ ಅಷ್ಟ ರನ್ ಆದಿದಂತ ಹಿಂಗ ಏನ್ರಾದ್ರ ಅವಕ್ ಬೇರೆ ಬೇರೆ ನೆಟ್ವರ್ಕ್ ಇರ್ತಾವ ಕೇಳ್ತೀನಿ. ಓ, ನೀ KB ಅಂದ್ರೆ ಏನ್ ಹೇಳತ್ತೀನಿ? ನೆಟ್ವರ್ಕ್ ಸ್ಪೀಡ್ ಹೇಳಾಕತ್ತಿದಿ? ಎಸ್ ಸರ್. ನೆಟ್ವರ್ಕ್ ಸ್ಪೀಡ್. ಈಗ ಯಾವುದೇ ಒಂದು ಪ್ರೋಗ್ರಾಮ್ ರನ್ ಆಗ್ಬೇಕಂದ್ರ ಅದಕ್ಕೆ ಏನ್ ಬೇಕು? ಕೆಲವೊಂದು ರಿಸೋರ್ಸ್ಗಳು ಬೇಕು. ಯಾವ ಬೇಕು? CPU ಬೇಕು, ಮೆಮರಿ ಬೇಕು, ನೆಟ್ವರ್ಕ್ ಬೇಕಾಗ್ಬೋದು, ಡಿಸ್ಕ್ ಬೇಕಾಗ್ಬೋದು, ಹೌದಿಲ್ಲ? ಸೊ ಅದು ಹೇಳ್ತೈತಿ, ಈಗ ನಿಮಗೆ ಇಷ್ಟು ಡಿಸ್ಕ್ ಸ್ಪೇಸ್ ಖಾಲಿ ಇರಬೇಕು, ಇಷ್ಟು ಮೆಮರಿ ಇರಬೇಕು, ಅಥವಾ ಅದು
ಭಾಳ ಏನಾದ್ರು ನೆಟ್ವರ್ಕ್ ಇದು ಯೂಸ್ ಮಾಡೋದಿತ್ತು ಅಂದ್ರೆ ಅಂತದಿತ್ತು ಅಂದ್ರೆ ನೆಟ್ವರ್ಕ್ ಇದ್ದಿಷ್ಟು ಇರ್ಬೇಕು. ಇದ್ರೆ ಸ್ಲೋ ಆಗ್ಬಿಡ್ತೀವಿ. ನೀವು ವಾಟ್ಸ್ಆಪ್ ಯೂಸ್ ಮಾಡಾಕತ್ತೀರಪ್ಪ, ವಾಟ್ಸ್ಆಪ್ ಆ್ಯಪ್ ಯೂಸ್ ಮಾಡಾಕತ್ತೀರಿ, ಸ್ಲೋ ಇತ್ತು ಅಂದ್ರೆ ಏನಾಗ್ತದ ಅವಾಗ? ಇದರ ಸ್ಲೋವರೇ ಆಗ್ತೈತಿ, ಇಲ್ಲತ್ತು ಕಡೆಗೆ ಏನ್ ಮಾಡ್ತೈತಿ ಅದು ಗಿವ್ ಅಪ್ ಮಾಡ್ತೈತಿ. ನೆಟ್ವರ್ಕ್ ಈಸ್ ಅನ್ಸ್ಟೇಬಲ್. ಈಗ ಹೇಳ್ತಿಲ್ಲ ಟೀಚ್ಮೆಂಟ್ ಒಂದು ಯುವರ್ ನೆಟ್ವರ್ಕ್ ಈಸ್ ಅನ್ಸ್ಟೇಬಲ್ ಹಂಗೆ ಹೇಳಕ್ ಚಾಲೂ ಮಾಡ್ತೈತೆ ಅಷ್ಟೇ, ಮತ್ತೇನಿಲ್ಲ. ಸೊ ಎಲ್ಲದಕ್ಕೂ ರಿಸೋರ್ಸ್ಗಳು ಬೇಕಾಗ್ತಾವ. ನೀವು ಪ್ರೋಗ್ರಾಮ್ ಅನ್ನು ಬರಿಬಹುದು ಹಂಗ, ಇದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ನೀವು ರನ್ ಆಗ್ಬೇಡಪ್ಪ ಅಂತ ನೀವಾಗೆ ಪ್ರೋಗ್ರಾಮರೇ ಬರಿಬೇಕದು. ಪ್ರೋಗ್ರಾಮರ್ ಚೆಕ್ ಮಾಡ್ಬೇಕು ಸ್ಪೀಡ, ನನ್ನ ಪ್ರೋಗ್ರಾಮಿಂಗ್ ಅಷ್ಟು ಕಡಿಮೆ ಇತ್ತಪ್ಪ ಅಂದ್ರೆ ನಾನಾಗೇನೆ ಎರರ್ ಕೊಡ್ಬೇಕು. ಏನಂತ, ಯುವರ್ ನೆಟ್ವರ್ಕ್ ಈಸ್ ವೆರಿ ಸ್ಲೋ, ಪ್ಲೀಸ್ ಅಪ್ಗ್ರೇಡ್ ಯುವರ್ ನೆಟ್ವರ್ಕ್ ಅಂಡ್ ದೆನ್ ಯು ಕ್ಯಾನ್ ಯೂಸ್ ಮೈ ಅಪ್ಲಿಕೇಶನ್. ಈಗ ನೀವು ಒಂದು ನೆಟ್ವರ್ಕಿಂಗ್ ಗೇಮ್ ಬರ್ಬೇಕು, ಅದಕ್ಕೆ ಹೆವಿ ನೆಟ್ವರ್ಕ್ ಬೇಕು, ಬಹಳ ಸ್ಪೀಡ್ ಬೇಕು. ನೀವು ನೆಟ್ವರ್ಕ್ ಸ್ಪೀಡ್ ಅನ್ನ ಚೆಕ್ ಮಾಡಿ ಎರರ್ ಕೊಡೋಂಗ್ ಮಾಡ್ಬೋದು ಎಂಡ್ ಯೂಸರ್ಗೆ, ಹಂಗೆ ಮಾಡ್ಬೋದು. ನೆಟ್ವರ್ಕ್ ಎಷ್ಟಿರ್ತೈತೋ ಅಷ್ಟು ಇರ್ತೈತಿ, ಪ್ರೋಗ್ರಾಮ್ ಚೆಕ್ ಮಾಡ್ಕೊಂಡು ಅದು ಬೇಕಾದ್ರೆ ಎರರ್ ಮೆಸೇಜ್ ಅನ್ನು ಕೊಡ್ಬೋದು. ಇಲ್ಲಪ್ಪ ನಾನು ಕಡಿಮೆ ಸ್ಲೋ ಇದ್ದಾಗ ನಾನು ಏನೋ ಬೇರೆ ಇಂಟೆಲಿಜೆಂಟ್ ಕೆಲಸ ಮಾಡ್ತೀನಿ, ಅದನ್ನ ಬಫರಿಂಗ್ ಮಾಡ್ಕೋತೀನಿ, ಅದನ್ನ ಕ್ಯಾಶಿಂಗ್ ಮಾಡ್ಕೋತೀನಿ, ಮಾಡ್ಕೊಂಡೇನೋ ಮಾಡ್ತೀನಿ, ಕಡಿಮೆ ಇದ್ರೊಳಗೂ ವರ್ಕ್ ಮಾಡ್ತೀನಿ, ಹಂಗೂ ಇಂಟೆಲಿಜೆಂಟ್ಲಿ ಪ್ರೋಗ್ರಾಮ್ ಬರೀಬಹುದು. ಹಂಗ ನಿಮಗದು ಚಾಯ್ಸ್ ಅದು. ಹಲೋ ಸರ್. ಸರ್ ನಾವು ಇದು ನೆಟ್ವರ್ಕ್ ಕಡಿಮೆ ಇತ್ತಂದ್ರು ವರ್ಕ್ ಮಾಡದ್ ಪ್ರೋಗ್ರಾಮ್ ಬರದ್ರೆ ಆ ಕೆಲಸ ಮಾಡ್ತಾವ್ರಿ ಅವ್ರಿ? ಅದು ನಿಮಗ್ ಬಿಟ್ಟಿದ್ದು. ಆ ಪ್ರೋಗ್ರಾಮ್ ಯಾವ್ದು ಗೊತ್ತಿಲ್ಲ ನನಗೆ, ಅದನ್ನ ನೀವ್ ಹೆಂಗ್ ಬರ್ದಿರ್ ಗೊತ್ತಿಲ್ಲ, ಅದ್ ಹೆಂಗ್ ಹೇಳಕ್ ಬರ್ತೈತಿ? ಈಗ ಕೆಲವೊಂದ್ಸಲ ನಾನೀಗೊಂದು ಪ್ರೋಗ್ರಾಮ್ ಬರ್ದಿ, ನೀವು ಬರ್ದಿದ್ ಬೇರೆ ಇತ್ತಿಲ್ಲ ಪ್ರೋಗ್ರಾಮ್, ಹೌದಿಲ್ಲ? ಸೊ ಯಾವ ಕೆಲ್ಸಕ್ಕೆ ನೀವು ಬರೆಯಾಕತ್ತಿದ್ದೀರಿ, ಏನ್ ಮಾಡಾಕತ್ತಿದ್ದೀರಿ ಅದ್ರ ಮೇಲೆ ಡಿಪೆಂಡ್ ಅದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ನೆಟ್ವರ್ಕ್ ಸ್ಲೋ ಐತಪ್ಪ, ನೀವೀಗ ಒಂದ್ ಏನ್ ಬರೆಯಾಕತ್ತೀರಿ, ಗೂಗಲ್ ಡ್ರೈವ್ ಅಂತ ಅಪ್ಲಿಕೇಶನ್ ಬರೆಯಾಕತ್ತಿದ್ದೀರಿ. ಗೂಗಲ್ ಡ್ರೈವ್ ಹೆಂಗ್ ಮಾಡ್ತೈತಿ, ನಿಮ್ಮ ಫೈಲ್ಗಳನ್ನ ಸ್ಟೋರ್ ಮಾಡ್ತೈತಿ. ನೆಟ್ವರ್ಕ್ ಸ್ಲೋ ಇದ್ದಾಗ ನೀವು ಏನ್ ಮಾಡ್ಬೋದು, ಇಲ್ಲೇ ಲೋಕಲಿ ಎಲ್ಲರ ಹಾರ್ಡ್ ಡಿಸ್ಕ್ ಇದ್ರೆ ಅದ್ರಾಗ ಸ್ಟೋರ್ ಮಾಡ್ಕೋಬಹುದು. ಆಮ್ಯಾಗ ಏನ್ ಮಾಡ್ಬೋದು, ಯಾವಾಗ ನೆಟ್ವರ್ಕ್ ಸ್ಪೀಡ್ ಆಕತ್ತಲ್ಲ ಅವಾಗ ಹಿಂದಿಂದ ಬ್ಯಾಕ್ ಗ್ರೌಂಡ್ ನಾಗ ಏನ್ ಮಾಡ್ಬೋದು, ಸಿಂಕ್ ಅಪ್ ಮಾಡ್ಬೋದು. ಇಲ್ಲ ಸಿಂಕ್ ಆಗ್ತಾವಲ್ಲ ನೋಡಿದ್ರಲ್ಲ, ಬ್ಯಾಕ್ ಗ್ರೌಂಡ್ ನಾಗ ಸಿಂಕ್ ಆಗ್ತಾವ ಮಾಡ್ಬೋದು. ಅವ್ರು ಬ್ಯಾಕ್ ಗ್ರೌಂಡ್ ನಾಗ ಸಿಂಕ್ ಆಗೋದಂದ್ರೆ ಗೊತ್ತೈತಿ, ನಿಮ್ಮ ಫೈಲ್ಗಳು ಡ್ರೈವ್ ಸಿಂಕ್ ಆಗ್ತಾವಲ್ಲ ಗೊತ್ತೈತಿ? ಸಿಂಕ್ ಆಗೋದಂದ್ರೆ ಈಗ ಸದ್ಯಕ್ಕೆ ಡ್ರೈವಿಗೆ ಬರೆಯಂಗಿಲ್ಲ ಅದು. ಈಗ ನಿಮ್ ಗೂಗಲ್ ಡ್ರೈವ್ ಎಲ್ಲಿ ಇರ್ತೈತಿ, ಬೇರೆ ಸರ್ವರ್ನಾಗ ಇರ್ತೈತಿ, ಕ್ಲೌಡ್ನಾಗ ಇರ್ತೈತಿ ಎಲ್ಲೋ ಒಂದ್ ಕಡೆಗೆ. ಈಗ ಸದ್ಯನ ಹಾಕ್ಬೇಕಂತಿಲ್ಲ, ಅದೀಗ ಸದ್ಯ ಏನ್ ಮಾಡ್ತೈತಿ, ನೀವು ಸೇವ್ ಅನ್ಕೊಳ್ಳಿ ಹೂ ಅಂತೈತಿ ನಿಮ್ಗೆ, ಆದ್ರೆ ಅಲ್ಲಿ ಸೇವ್ ಮಾಡಿರಂಗಿಲ್ಲ. ಏನ್ ಮಾಡ್ತೈತಿ ಅದು ಲೋಕಲಿ ಹಾರ್ಡ್ ಡಿಸ್ಕ್ ನಾಗ ಸೇವ್ ಮಾಡ್ಕೋತೈತಿ, ಯಾಕೆ ನೆಟ್ವರ್ಕ್ ಚಲೋ ಇಲ್ಲ ಅಂತೇಳಿ. ಆಮ್ಯಾಗ ಏನ್ ಮಾಡ್ತೈತಿ, ನೆಟ್ವರ್ಕ್ ಬಂದಂಗ ನೀ ಬೇರೆ ಏನೋ ಕೆಲಸ ಮಾಡ್ತಿರ್ತಿ, ಅದು ಹಿಂದಿಂದ ಏನ್ ಮಾಡ್ತೈತಿ, ತಂತಾನ ಪ್ರೋಗ್ರಾಮ್ ಹಿಂದಿಂದ ನಿಂಗೆ ಗೊತ್ತಾಗಲ್ದಂಗೆ ಏನ್ ಮಾಡ್ತೈತಿ, ಸರ್ವರ್ಗೆ ಬೈಟ್ಗಳನ್ನ ಕಳಿಸಿ 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 ಸ್ಟೋರ್ ಮಾಡಿ. ಇದಕ್ಕೇನಂತ ನಾವು ಆಫ್ಲೈನ್ ಸಿಂಕಿಂಗ್ ಅಂತ ಕರಿತೀವಿ. ಅವೆಲ್ಲ ಅಡ್ವಾನ್ಸ್ ಟೆಕ್ನಿಕ್ಸ್ ಅವು. ಅಂತದ್ ಮಾಡುವಂತದ್ದು ಕೆಲವೊಂದು ಸಂದರ್ಭ ಈಸಿ ಇರ್ತೈತಿ, ಮಾಡ್ಬೋದು. ನೆಟ್ವರ್ಕ್ ಸ್ಲೋ ಇದ್ದಾಗೂ ಕೆಲಸ ನಡೆಸಬಹುದು. ಒಮ್ಮೊಮ್ಮೆ ನೀವು ಗೇಮ್ ಆಡಾಕತ್ತೀರಪ್ಪ, ನೆಟ್ವರ್ಕ್ ಗೇಮ್ ಆಡಾಕತ್ತೀರಿ, ಇಲ್ಲಿ ಕುತ್ಕೊಂಡು ಅಮೆರಿಕಾದವ್ರು ಏನೇನೋ ಮಾಡ್ತಿರ್ತಾರೆ, ನಮ್ಗೆ ಗೊತ್ತಿಲ್ಲ, ನೀವೇನೋ ಮಾಡ್ತಿರ್ತೀರಿ, ಬೇರೆ ಬೇರೆ ದೇಶದಿಂದ ಎಲ್ಲೆಲ್ಲ ಲಾಗಿನ್ ಆಗಿರ್ತಾರೋ ಆಡ್ತಿರ್ತೀರಿ. ಆವಾಗ ಹಂಗ್ ಮಾಡಕ್ ಬರ್ತೈತೇನ? ನೆಟ್ವರ್ಕ್ ಸ್ಲೋ ಐತಂದ್ರೆ ನೀವು ತಗೊಂಡದ ಆಕ್ಷನ್ ಅವ್ರಿಗೆ ಇಮಿಡಿಯೇಟ್ಲಿ ಕಾಣ್ಬೇಕೋ ಬೇಡ ಅಲ್ಲಿ, ಅವಾಗ ಮಾಡಕ್ ಬರುದಿಲ್ಲ. ಸೊ ಅದು ಯಾವ ಪರ್ಪಸ್ಗೆ ನೀವು ಪ್ರೋಗ್ರಾಮ್ ಬರೆಯಾಕತ್ತೀರಿ ಅದೆಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ, ಅದು ಸಾಧ್ಯ ಆಯ್ತು ಇಲ್ಲೋ ಅನ್ನೋದು. ಒಂದೊಂದ್ಸಲ ಕೆಲವೊಬ್ರು ಸಾಧ್ಯ ಇಲ್ಲ ಅಂತ ಬಿಟ್ಟಿರ್ತಾರೆ, ಇನ್ನೊಬ್ರು ಬಂದು ಅಲ್ಲೇ ಸಾಧ್ಯ ಮಾಡಿ ತೋರಿಸ್ತಾರೆ, ಅವಾಗ ಅವ್ರಿಗೆ ಪ್ರಮೋಷನ್ ಕೊಡ್ತಾರೆ. ಗೊತ್ತಾಯ್ತಿಲ್ಲ ನಾ ಹೇಳೋದು? ನಿಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಹಿಂಗ 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 ಅಂತಿಲ್ಲ. ಓಕೆ, ಸೊ ಇಲ್ಲಿಗೆ ಕ್ಲಾಸ್ ನಿಲ್ಸೋಣ. ಮತ್ತೇನಾದ್ರು ಸರ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂದ್ರೆ ಅವ್ರ ವರ್ಕ್ ಏನ್ರಿ? ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನೋದು ಬಹಳ ದೊಡ್ಡ ಫೀಲ್ಡ್ ಅದು. ಆಕ್ಚುಲಿ ನೀವು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಹೋಗಿ ನೋಡಿದ್ರೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಒಳಗೆ ಬೇರೆ ಬೇರೆ ವ್ಯತ್ಯಾಸ ಮಾಡೋದಿಲ್ಲ. ಸಣ್ಣ ಕಾಲೇಜ್ಗಳಲ್ಲಿ ನೀವು ಹೋದ್ರಿ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ ಬೇರೆ ಬ್ರಾಂಚ್ ಇರ್ತೈತಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಬೇರೆ ಬ್ರಾಂಚ್ ಇರ್ತದೆ. ಅದು ನೀವು ದೊಡ್ಡ ಯೂನಿವರ್ಸಿಟಿಗಳಿಗೆ IIT-ಗಳಿಗೆ ಹೋದ್ರೆ ಎಲ್ಲವೂ ಸಹಿತ ಒಂದೇ ಒಂದು ಡಿಪಾರ್ಟ್ಮೆಂಟ್ ಒಳಗಡೆ ಬರ್ತೈತಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ. ಮೊದಲಿನ ಕಾಲದಲ್ಲಿ ಕಂಪ್ಯೂಟರ್ ಸೈನ್ಸ್ ಕೂಡ ಅದ್ರೊಳಗೆ ಬರ್ತಿತ್ತು, ಅಷ್ಟು ದೊಡ್ಡ ವಿಭಾಗ ಅದು. ಅಲ್ಲಿ ಬೇರೆ ಬೇರೆ ವಿಷಯ ಮಾಡ್ತಾರೆ. ಒಂದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಅಂದ್ರೆ ಎಲೆಕ್ಟ್ರಿಕಲ್ ಒಂದು ಉಪಭಾಗ ಅದು, ಯಾವುದು ಎಲೆಕ್ಟ್ರಾನಿಕ್ಸ್ ಅನ್ನೋದು. ಅಲ್ಲೇನ್ ಮಾಡ್ತಾರ ಅವರು, ಚಿಪ್ಗಳನ್ನ ಹೆಂಗ್ ಡಿಸೈನ್ ಮಾಡೋದು, ಅಂದ್ರೆ ಮೈಕ್ರೋ ಪ್ರೊಸೆಸರ್ ನ ಹೇಳಿದ್ನಲ್ಲ, ಇಲ್ಲಿ ಚಿಪ್ಗಳು ಎಲ್ಲಿ ಲೆಕ್ಕಾಚಾರ ಆಗ್ತೈತಲ್ಲ ಅದನ್ನ ಹೆಂಗ್ ಡಿಸೈನ್ ಮಾಡೋದು, ಅದರಲ್ಲಿ ಕೆಲಸ ಮಾಡ್ತಾರೆ. ಇನ್ನೊಂದು ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂದ್ರೆ ನೆಟ್ವರ್ಕ್ಗಳು ಹೆಂಗೆ ಕೆಲಸ ಮಾಡ್ತಾವ, ವೈರ್ ಮೇಲೆ ಬೈಟ್ಗಳನ್ನ ಹೆಂಗೆ ಕಳಿಸ್ತಾರ, ಇಂಟರ್ನೆಟ್ ಎಲ್ಲ ಹೆಂಗೆ ಕೆಲಸ ಮಾಡ್ತೈತಿ ಒಳಗಡೆ, ಅದರಲ್ಲಿ ಸಾಫ್ಟ್ವೇರು ಬೇಕು ಹಾರ್ಡ್ವೇರು ಬೇಕು, ಅದಕ್ಕೆ ಸ್ವಿಚ್ಗಳು ಹೆಂಗೆ ಕೆಲಸ ಮಾಡ್ತಾವ, ಮೊಬೈಲ್ ಟವರ್ಗಳು ಹೆಂಗೆ ಕೆಲಸ ಮಾಡ್ತಾವ,
ನಿಮ್ಮ ಮೊಬೈಲ್ ಫೋನ್ಗಳು ಹೆಂಗೆ ಕೆಲಸ ಮಾಡ್ತಾವ ಅದನ್ನೆಲ್ಲ ಹಾರ್ಡ್ವೇರ್ ಅನ್ನ ಡಿಸೈನ್ ಮಾಡುವಂತದ್ದು ಕೆಲಸ ಮಾಡ್ತಾರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್. ಇದು ಎರಡು. ಇನ್ನು ಇಲೆಕ್ಟ್ರಿಕಲ್, ಜನರಲ್ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಬಿಟ್ಟು ಹೊರಗಡೆ ಅಂತಂದ್ರೆ ಅವರು ಬೇರೆ ಬೇರೆ ವಿಷಯಗಳು. ಎಲೆಕ್ಟ್ರಿಕಲ್ ಅಂದ್ರೆ ನೀವೆಲ್ಲ ನೀವು ಹೆಸ್ಕಾಂ ನಿಂದ ವಿದ್ಯುತ್ ಸರಬರಾಜನ್ನು ಪಡಿತೀರಿ ಹೌದಲ್ಲ. ಸೊ ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಬಹಳ ಮಂದಿ ಇರ್ತಾರೆ. ಸೊ ಅಲ್ಲಿ ಅವರು ಲೋಡ್ ಪ್ಲಾನಿಂಗ್ ಹೆಂಗ್ ಮಾಡ್ಬೇಕು, ಎಷ್ಟು ಲೋಡ್, ಪೀಕ್ ಲೋಡ್ ಅನ್ನು ಹೆಂಗ್ ಇದು ಮಾಡ್ಕೋಬೇಕು, ಯಾವ ತರದ ಕೇಬಲ್ ಅನ್ನು ಹಾಕ್ಬೇಕು, ಎಲ್ಲಿ ಯಾವ ತರದ ಟ್ರಾನ್ಸ್ಫಾರ್ಮರ್ಸ್ ಅನ್ನು ಹಾಕಬೇಕು, ಎಲ್ಲಿ ಯಾವ ತರದ ಬೇರೆ ಬೇರೆ ಎಲೆಕ್ಟ್ರಿಕಲ್ ಉಪಕರಣಗಳು ಇರ್ತಾವ ಅವನ್ನೆಲ್ಲ ಹೆಂಗ್ ಅಳವಡಿಸ್ಕೋಬೇಕು, ಅವೆಲ್ಲ ಬರ್ತಾವ ಅದ್ರೊಳಗೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬೇರೆ ಬೇರೆ ಕಡೆ ಯೂಸ್ ಆಗ್ತದೆ. ಏರೋಪ್ಲೇನ್ ಒಳಗಿರುವಂತ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರ್ತೈತಿ, ಅಲ್ಲೂ ಸಹಿತ. ಸಬ್ಮರೀನ್ ಒಳಗೆ ಸಹಿತ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರ್ತೈತಿ, ಹಡಗುಗಳಲ್ಲಿ ಇರ್ತೈತಿ, ಮನೆಗಳಲ್ಲಿ ಇರ್ತೈತಿ, ಫ್ಯಾಕ್ಟ್ರಿಗಳಲ್ಲಿ ಇರ್ತೈತಿ. ವಿದ್ಯುತ್ ಸರಬರಾಜು ಜನರೇಟರ್ಗಳು ಇರ್ತಾವ ದೊಡ್ಡ ದೊಡ್ಡ ಶರಾವತಿಯಲ್ಲಿ ಅಲ್ಲಿ ಇಲ್ಲಿ. ಸೊ ಅವೆಲ್ಲ ಅವು ಸಹಿತ ಎಲೆಕ್ಟ್ರಿಕಲ್, ಅವೆಲ್ಲ ಎಲೆಕ್ಟ್ರಿಕಲ್ ರಿಲೇಟೆಡ್ ಥಿಂಗ್ಸ್ ಅವು. ಸರ್ ಸರ್ ಮಟೀರಿಯಲ್ಗಳನ್ನ ಅವರೇ ತಯಾರು ಮಾಡ್ತಾರಲ್ಲ ರೀ ಇಂಜಿನಿಯರ್ಸ್ ಅಂದ್ರ? ಮಟೀರಿಯಲ್ಗಳು, ಮಟೀರಿಯಲ್ ಸೈನ್ಸ್ ಅಂಡ್ ಮೆಟಲರ್ಜಿ ಅನ್ನೋದೊಂದು ದೊಡ್ಡ ವಿಭಾಗ ಐತಲ್ಲಿ. ಬೇರೆ ಬೇರೆ ಹಂಗಲ್ರಿ, ಈಗ ನೀವ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂತ ಹೇಳಿದ್ರಲ್ರಿ, ಈಗ ಸ್ವಿಚ್ ಇರ್ತೈತ್ರಿ, ಸ್ವಿಚ್ ಒಳಗ್ ಸ್ವಲ್ಪ ಒಂದ್ ಅದ್ರ ಬಗ್ಗೆ ಅವ್ರು ಇದನ್ ಮಾಡ್ಸಿರ್ತಾರ್ರಿ, ಅಂದ್ರ ಅವ್ನ ಅಪ್ಡೇಟ್ ಮಾಡೋದು ಅದ್ರಾಗ ಅದು ಹಿಂಗ ಅವನ್ನೆಲ್ಲ ಅವ್ರ ರೆಡಿ ಮಾಡ್ಬೇಕಾಗತ್ಲಾ ರೀ? ಇಲ್ಲ, ರೆಡಿ ಅದಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಬೇರೆ, ಕಾರ್ಖಾನೆಗಳಿಗೆ ತಯಾರು ಮಾಡ್ತಾರೆ, ಡಿಸೈನ್ ಮಾಡಿ ಕೊಡೋದು ಬೇರೆ. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಈಗ ಒಂದ್ ಯಾವ್ದೋ ಕಂಪ್ನಿ ಒಳಗೆ ಕೇಳಿದಾರಲ್ಲ, ಎಲೆಕ್ಟ್ರಿಕಲ್ ಕಂಪ್ನಿಗಳು ಕೇಳಿದಾರೆ, ಹೀವಲ್ಸ್ ಅಂತ ಕಂಪ್ನಿ ಕೇಳಿದಿರಿ, ಆಂಕರ್ ಅಂತ ಕಂಪ್ನಿ ಕೇಳಿದಿರಿ. ಅವ್ರೇನೋ ಈಗ ಸ್ವಿಚ್ ಗೇರ್ ಅದು ಏನೋ ಮಾಡ್ತಿರ್ತಾರ ಈಗ. ಅವ್ರದ್ದು ಒಬ್ರು ಡಿಸೈನ್ ಮಾಡಿ ಕೊಡೋರು ಒಬ್ರು, ಅದನ್ನ ಅದಕ್ಕಾಗಿ ಕರೆಕ್ಟ್ ಆದ ಮಟೀರಿಯಲ್ಗಳನ್ನ ಎಲ್ಲ ಜೋಡಿಸಿ ಅದಕ್ಕೆ ಏನೇನ್ ಬೇಕದನ್ನೆಲ್ಲ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಖಾನೆ ಬೇರೆ ಇರ್ತೈತಿ, ಮ್ಯಾನುಫ್ಯಾಕ್ಚರಿಂಗ್ ಇರ್ತೈತಿ. ಅಲ್ಲಿ ಬೇರೆ ಬೇರೆ ತರದ ಇಂಜಿನಿಯರ್ಸ್ ಇರ್ತಾರೆ. ಅವ್ರು ತಾವಾಗಿನ ಅದನ್ನೆಲ್ಲ ಉಪಕರಣವನ್ನು ಮಾಡೋದಿಲ್ಲ, ಮೊದಲೊಂದು ಮಾಡೆಲ್ ಮಾಡಿ ಕೊಡ್ತಾರೆ ಅಷ್ಟೇ. ಸೇಮ್ ಸಿವಿಲ್ ಇಂಜಿನಿಯರ್ ಏನ್ ಮಾಡ್ತಾರೋ ಕಟ್ಟಡದ ಡಿಸೈನ್ ಮಾಡ್ತಾರಪ್ಪ, ಆದ್ರೆ ಅವ್ರು ಸಿಮೆಂಟ್ ಅನ್ನು ಅವರೇ ತಯಾರು ಮಾಡ್ತಾರೆ ಇಲ್ಲ, ಸಿಮೆಂಟ್ ಅನ್ನು ಎಲ್ಲಿಂದ ತರಿಸ್ಕೊಳ್ತಾರ. ಹಂಗ ಬೇರೆ ಬೇರೆ ಪಾರ್ಟ್ಗಳನ್ನ ಬೇರೆ ಬೇರೆ ಕಡೆಯಿಂದ ತರಿಸ್ಕೊಳ್ತಾರ. ಆಮೇಲೆ ಆ ಪಾರ್ಟ್ಗಳನ್ನ ಮಾಡೋದ್ರೊಳಗನ ಮತ್ತೆ ಅಲ್ಲಿ ಇಂಜಿನಿಯರ್ಸ್ಗಳು ಇರ್ತಾರ, ಅಲ್ಲಿ ಅದಕ್ಕೆ ಬೇರೆನೇ ಇರ್ತಾರ. ಈಗ ಒಂದು ಚಿಪ್ ತಯಾರಾಗ್ಬೇಕಾದ್ರೆ ಚಿಪ್ ಅನ್ನು ಡಿಸೈನ್ ಮಾಡೋದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಅದಕ್ಕೆ ಬೇಕಾಗೋ ಸಿಲಿಕಾನು ಮಟೀರಿಯಲ್ ಅದೆಲ್ಲ ತರಿಸೋರು. ಅದಕ್ಕೆ ಎಂತ ಕಾಪರ್ ಬೇಕು, ಆ ಕಾಪರ್ ಎಷ್ಟು ಶುದ್ಧ ಇರಬೇಕು, ಅದರಲ್ಲಿ ಬಬಲ್ಸ್ ಇರಬಾರ್ದು, ಅದ್ರಲ್ಲಿ ಏನಿರಬಾರ್ದು, ಇಂಪ್ಯೂರಿಟೀಸ್ ಇರಬಾರ್ದು, ಶುದ್ಧವಾದದ್ದು ಇರಬೇಕು, ಅದು ಇಷ್ಟೇ ಅದ್ರದ್ದು ಸ್ಟ್ರೆಂತ್ ಇರಬೇಕು. ಅದನ್ನೆಲ್ಲ ಮಾಡೋರು ಯಾರು? ಬೇರೆನೆ ಅದಕ್ಕೆ ಮಟೀರಿಯಲ್ ಸೈಂಟಿಸ್ಟು, ಮೆಟಲರ್ಜಿಸ್ಟು ಬರ್ತಾರೆ. ಆಮೇಲೆ ಅಲ್ಲಿ ಅದು ಹೀಟ್ ಉತ್ಪಾದನೆ ಆಗಿದ್ದನ್ನ ಕೂಲ್ ಮಾಡಬೇಕು ಸಿಪಿ ಒಳಗೆ, ಅಲ್ಲಿ ಯಾರು ಬರ್ತಾರೋ? ಅಲ್ಲಿ ಬೇರೆನೆ ಜನ ಬರ್ತಾರೋ, ಥರ್ಮೋಡೈನಮಿಕ್ಸ್ ಒಳಗೆ ಎಲ್ಲರೂ ಪರಿಣಿತಿಯನ್ನು ಹೊಂದಿದವರು ಇರ್ತಾರೋ. ಈಗ ನೀವ್ ಹೆಂಗ್ ತಿಳ್ಕೊತೀರಿ, ಒಬ್ಬ ಇಂಜಿನಿಯರ್ ಅಂದ್ರೆ ಪೂರ್ತಿ ಕಂಪ್ಯೂಟರ್ ಒಬ್ಬ ಕುತ್ಕೊಂಡು ತಯಾರು ಮಾಡ್ತಾನಪ್ಪ, ಅಥವಾ ಈವನ್ ಒಂದು ಕೀಬೋರ್ಡ್ ತಯಾರಾಗ್ಬೇಕಂತಂದ್ರೆ ಅದರಲ್ಲಿ ಅನೇಕ ತರದ ಇಂಜಿನಿಯರ್ಗಳು, ಅನೇಕ ತರದ ಇವರೆಲ್ಲ ಕೂಡ್ಕೊಂಡು ಮಾಡಿರ್ತಾರೆ. ಕಂಪ್ನಿಗಳು ಅದಕ್ಕಷ್ಟು ದೊಡ್ಡ ಇರ್ತಾವ. ನಿಮ್ಗೆ ಈಗ ಹೆಂಗ್ ವಿಚಾರ ಮಾಡ್ತೀರಿ ನೀವು? ಒಬ್ಬನ ನಾನು ಇಂಜಿನಿಯರ್ ಆಗ್ಬಿಟ್ನೆ ಅಂತಂದ್ರೆ ನಾನು ಪೂರ್ತಿ ಸಾಫ್ಟ್ವೇರ್ ನ ರೆಡಿ ಮಾಡ್ತೇನಪ್ಪ, ಅಥವಾ ಒಂದು ಪೂರ್ತಿ ಈಗ ನಮ್ ಪೆನ್ ಪ್ಯಾಡ್ ಐತಪ್ಪ, ನನ್ನ ಡಿಜಿಟಲ್ ಪ್ಯಾಡ್ ಐತೆ, ಅದನ್ನ ಪೂರ್ತಿ ರೆಡಿ ಮಾಡ್ತೀನಿ. ಹಂಗಲ್ಲ, ಹಂಗಿರೋದಿಲ್ಲ. ಕೆಲವೊಂದು ಪಾರ್ಟ್ಗಳು ಬೇರೆ ಕಂಪ್ನಿದವ್ರು ಮಾಡ್ತಿರ್ತಾವ್ರು, ಎಂಟೈರ್ ಕಂಪ್ನಿನ ಬೇರೆ, ಆ ಕಂಪ್ನಿಯಿಂದ ತರ್ಸ್ಕೋತಾರ. ಈಗ ಚಿಪ್ಪದೊಳಗೆ ಕಾಲ್ಗಳು ಇರ್ತಾವಲ್ಲ, ತಾಮ್ರದ ಕಾಲ್ಗಳು, ಆ ಕಾಲ್ಗಳನ್ನ ಅಷ್ಟೇ ಮಾಡೋದೊಂದು ಬೇರೆನ ಕಂಪ್ನಿ ಇರ್ತೈತಿ. ಅವ್ರ ಕಡೆಯಿಂದ ಬರೀ ಕಾಲ್ಗಳನ್ನ ಅಷ್ಟೇ ತಗೋತಾರ. ಅದ್ರ ಮ್ಯಾಗ ಒಂದು ಫ್ಯಾನ್ ಕೂತಿರ್ತೈತಿ, ಆ ಫ್ಯಾನ್ ಮಾಡೋರಷ್ಟೇ ಬೇರೆ ಕಂಪ್ನಿ, ಆ ಫ್ಯಾನ್ ತಗೋತಾರ. ಸ್ಪೆಷಲ್ ಆಗಿರ್ತೈತದು, ಅಷ್ಟು ಬೇರೆ 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 ಬೇರೆ. ಅರ್ಥ ಆನ್ಸರ್ ಆಯ್ತು ಇಲ್ಲ ನಂಗೆ ಗೊತ್ತಿಲ್ಲ ನೀನ್ ಕೇಳಿದ ಕ್ವಶನ್ಗೆ. ಗೊತ್ತಾಯ್ತ್ರಿ. ಹಾ, ನಾವು ಸಣ್ಣವ್ರದಾಗ ಹೆಂಗ್ ತಿಳ್ಕೊತಿದ್ವಿ, ನಾನಾದ್ರೂ ಸಹಿತ ಒಬ್ಬ ಇಂಜಿನಿಯರ್ ಅಂದ್ರೆ ಪೂರ್ತಿ ರೆಡಿ ಎಂಡ್ ಟು ಎಂಡ್. ಒಬ್ಬ ವಿಮಾನ ಮಾಡ್ತಾನಪ್ಪ, ಅವ್ನು ವಿಮಾನ ಇಂಜಿನಿಯರ್ ಅಂದ್ರೆ ಅವ್ನು ವಿಮಾನ ಪೂರ್ತಿ ಎಲ್ಲ ಮಾಡ್ಬಿಡ್ತಾನ ಅವ್ನು ಅಂತ ತಿಳ್ಕೊತಿದ್ವಿ ನಾವು. ಹಂಗ್ ಮಾಡಕ್ ಆಗೋದಿಲ್ಲ. ಒಂದು ವಿಮಾನ ತಯಾರಾಗಬೇಕಾದ್ರೆ ಎಂತೆಂತ ಕಂಪ್ನಿಗಳು, ಎಷ್ಟೆಷ್ಟೋ ಕಂಪ್ನಿಗಳು ಕೆಲಸ ಮಾಡ್ತಾವ. ಒಂದೊಂದು ಕಂಪ್ನಿ ಒಳಗೆ ಸಾವಿರ ಮಂದಿ, ಅದ್ರೊಳಗೆ ಬೇರೆ ಬೇರೆ ತರದ ಮಂದಿ. ನೀವು ಗೂಗಲ್ ಉಪಯೋಗಿಸಕ್ ಒಂದು ಪೇಜ್ ಅಷ್ಟೇ, ಅದು ಒಂದ್ ಸಣ್ಣದ ಒಂದು ಬಾಕ್ಸ್ ಇರ್ತೈತಿ, ಅದ್ರೊಳಗೆ ಹೋಗಿ ಟೈಪ್ ಮಾಡ್ತೀರಿ, ಟೈಪ್ ಮಾಡಿದ ಕೂಡ ಗೂಗಲ್ ಆನ್ಸರ್ ಕೊಡ್ತೈತಿ. ಅದ್ರ ಹಿಂದೆ ಎಂತ ದೊಡ್ಡ ಕಂಪ್ನಿ ಐತಿ, ಎಷ್ಟು ಜನ ಇದಾರ, ಮ್ಯಾಥಮೆಟಿಷಿಯನ್ಸ್ ಇದಾರು, ಕಂಪ್ಯೂಟರ್ ಸೈಂಟಿಸ್ಟ್ ಇದಾರು, ಪ್ರೋಗ್ರಾಮರ್ಸ್ ಇದಾರು, ಅಕೌಂಟೆಂಟ್ಸ್ ಇದಾರು, ಡಿಸೈನರ್ಸ್ ಇದಾರು, ಎಲ್ಲ ಕೂಡಿ ಬರ್ತೈತದು. ಸಮುದ್ರದಂಗ ಅದು. ಒಬ್ಬರೇ ನಾವು ಕುತ್ಕೊಂಡು ಎಲ್ಲ ಮಾಡ್ತೀವಿ, ಇಡೀ ಲ್ಯಾಪ್ಟಾಪ್ ಅನ್ನು ತಯಾರು ಮಾಡ್ತೀವಿ ಅಂದ್ರೆ ಅಲ್ಲ. ಒಮ್ಮೆ ಕೇಳ್ತಿದ್ರು ನಾವು ಟ್ರೈನ್ನಾಗ ಹೋಗ್ಬೇಕಾದ್ರೆ, ವಿಮಾನ್ಯಾಗ ಹೋಗ್ಬೇಕಾದ್ರೆ, ನೀವೇನದರಿ ಕಂಪ್ಯೂಟರ್ ಇಂಜಿನಿಯರ್ ಇದ್ರಿ? ಕಂಪ್ಯೂಟರ್ ಇಂಜಿನಿಯರ್ ಇದರಿ? ನಿಮ್ ಹಂಗಾರ ನಮ್ದೊಂದು ಕಂಪ್ಯೂಟರ್ ಕೆಟ್ಟೈತ್ರಿ, ರಿಪೇರಿ ಮಾಡಕ್ ಬರ್ತಿರ್ಬೇಕಲ್ರಿ ಅಂತ ಕೇಳ್ತಿದ್ರು. ನಮ್ಗೆ ಏನ್ ಹೇಳೋದಂತ ಗೊತ್ತಾಗ್ತಿರ್ತಿಲ್ಲ.
ನೀವು ಕಂಪ್ಯೂಟರ್ ತಯಾರು ಮಾಡ್ತೀರಿ ಅಂತ ಕೆಲವೊಂದು ಹುಡುಗರು ಕೇಳ್ತಿದ್ರು. ಓ ಕಂಪ್ಯೂಟರ್ ಇಂಜಿನಿಯರ್ ಇದರಿ, ನೀವು ಒಂದು ಹೊಸ ನಂಗೆ ಕಂಪ್ಯೂಟರ್ ತಯಾರು ಮಾಡ್ಕೊಡ್ಬೋದ್ರಿ, ಹೊರಗೆ ಭಾಳ ಕಾಸ್ಟ್ಲಿ ಐತ್ರಿ, ಮಾರ್ಕೆಟ್ನಾಗ 40,000 ಬೀಳ್ತೈತ್ರಿ. ಅವ್ರಿಗೆ ಏನ್ ಹೇಳ್ಬೇಕು ನಾನು? ಹೌದಿಲ್ಲ, ನಮಗೂ 40,000 ಬೀಳ್ತೈತ್ರಿ, ನಾವು ಕಂಪ್ಯೂಟರ್ ಇಂಜಿನಿಯರ್ಗಳು ನಮ್ಮ ಮನ್ಯಾಗಿನ ತಯಾರು ಮಾಡ್ಕೊಳಕ್ ಬರ್ತೈತಿ ನಮ್ ಕಂಪ್ಯೂಟರ್ಗೆ ಬರುದಿಲ್ಲ. ಅರ್ಥ ಆಗತ್ತೆ ನಾ ಹೇಳತ್ತಿದ್ದು? ವಿಮಾನ ಇಂಜಿನಿಯರ್ ಅಂದ್ರೆ ಅವ್ರಿಗೆ ನಾವು ಗಂಟು ಬಿದ್ರೆ ಒಂದ್ ವಿಮಾನ ಮಾಡ್ಕೊಡ್ರಿ, ನಂಗೆ ಒಂದ್ ವಿಮಾನ ಮಾಡ್ಕೊಡ್ರಿ ಅಂದ್ರೆ ಏನ್ ಮಾಡ್ಬೇಕು? ಸುಮ್ ಸ್ಕೆಚ್ ಕೊಡ್ತಾರ್ರಿ. ಹಾ ವಿಮಾನ ಮಾಡಕ್ ಬರ್ತಾರೆ. ಬಹಳ ಕೆಲಸ ಇರ್ತದೆ, ಬಹಳ ದೊಡ್ಡ ಕಂಪ್ನಿಗಳು, ಬಹಳ ದುಡ್ಡು ಎಲ್ಲಾ ಬೇಕಾದಕ್ಕೆ. ಸಣ್ಣ 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 ಪಾರ್ಟ್ಗಳು ಮಾಡುವಂತ ಕಂಪ್ನಿಗಳು. ಬರೀ ಒಂದು ಪ್ರಿಂಟರ್ ಇರ್ತದಲ್ಲ, ಆ ಪ್ರಿಂಟರ್ದ ಅನೇಕ ಬೇರೆ ಬೇರೆ ಭಾಗಗಳನ್ನ ಬೇರೆ ಬೇರೆ ಕಂಪ್ನಿದವ್ರು ಮಾಡ್ತಾರೆ. ಟೆಕ್ನಾಲಜಿಸ್ಟ್ಗಳದ್ದು ಒಂದ್ ಸಂಸ್ಥೆ ಇರ್ತೈತ್ರಿ. ಟೆಕ್ನಾಲಜಿಸ್ಟ್ಗಳು ಇರ್ತಾರಲ್ರಿ, ಅವ್ರಿಗೆ ಒಂದ್ ಬ್ಯಾರೆದ ಒಂದ್ ಸಂಸ್ಥೆ ಇರ್ತೈತ್ರಿ. ಸಂಸ್ಥೆ ಅಂದ್ರೆ ಯಾವ ತರ? ಇವೆಲ್ಲ ಸಂಸ್ಥೆಗಳೆಲ್ಲ ಮತ್ತೆ ಇವೆಲ್ಲ ಟೆಕ್ನಾಲಜಿ ಸಂಸ್ಥೆಗಳೆಲ್ಲ ಇವೆಲ್ಲ ಕಂಪ್ನಿಗಳು ನೋಡಿದಲ್ಲ, ಸ್ಯಾಮ್ಸಂಗ್ ನೋಡಿದಿರಿ. ಸರ್ ಅಂದ್ರೆ ಅವ್ರೆಲ್ಲಾ ಇಂಜಿನಿಯರ್ಗಳಿಗೆ ಅವ್ರ ಇವ್ನ್ ಕೊಡ್ತಿರ್ತಾರ್ರಿ ಐಡಿಯಾಗಳ್ರಿ, ಅಂದ್ರೆ ಹೆಂಗ್ ಅಪ್ಲೈ ಮಾಡೋದಿಲ್ಲ ರೀ. ಅವ್ರನ್ನ ಒಂದ್ ಕಂಪ್ನಿಗಂತ ಅವ್ರನ್ನ ತಗೊಂಡಿರ್ತಾರ್ರಿ, ಅವ್ರ ಸಪರೇಟ್ ಆಗೇ ಅವ್ರದ ಒಂದ್ ದೊಡ್ಡ ಇದಿರ್ತೈತವ್ರಿ. ಎಂಪ್ಲಾಯೀಸ್ ಇರ್ತಾರಲ್ಲಿ, ಅವ್ರೆಲ್ಲರೂ ನೌಕರಿ ಮಾಡ್ತಿರ್ತಾರೆ. ಟೀಮ್ಗಳು ಇರ್ತಾವಲ್ಲಿ ಒಳಗಡೆ, ಬೇರೆ ಬೇರೆ ಟೀಮ್ಗಳಿಗೆ ಬೇರೆ ಬೇರೆ ಕೆಲಸ ಕೊಟ್ಟಿರ್ತಾರ. ಆ ಟೀಮ್ದಲ್ಲಿ ಒಬ್ರು ಟೀಮ್ ಲೀಡರ್ ಇರ್ತಾರ, ಕೆಳಗಡೆ ಸೀನಿಯರ್ ಇಂಜಿನಿಯರ್ಸ್ ಇರ್ತಾರೆ, ಕೆಳಗಡೆ ಜೂನಿಯರ್ ಇಂಜಿನಿಯರ್ಸ್ ಇರ್ತಾರೆ, ಕೆಲವರಿಗೆ ಇಂಟರ್ನ್ಸ್ ಇರ್ತಾರು. ಅವೆಲ್ಲ ಕೊಡ್ಕೊಂಡು ಟೀಮ್ ಲೀಡರ್ ಇದ್ದಾವ ಮಾಡ್ತಿರ್ತಾನ. ಆ ಟೀಮ್ ಲೀಡರ್ಗಳು ಒಂದೇನ್ ಕೊಟ್ಟಿರ್ತಾರಲ್ಲ ಅವನ್ನೆಲ್ಲ ಕೂಡ್ಸ್ಕೊಂಡು ಇನ್ನೊಬ್ರು ಮಾಡೋರು ಯಾರೋ ಒಬ್ರು ಸೀನಿಯರ್ ಲೀಡರ್ ಇರ್ತಾರ, ಆರ್ಕಿಟೆಕ್ಟ್ ಇರ್ತಾರು, ಅವ್ರ ಮೇಲೆ ಇನ್ನೊಬ್ರು ಇರ್ತಾರು. ಇಡೀ ಪ್ರಾಡಕ್ಟ್ ಅನ್ನ ಯಾವ ಪ್ರಾಡಕ್ಟ್ ಮಾಡ್ಬೇಕು ಕಂಪ್ನಿದವ್ರು, ಯಾವ್ದನ್ನ ಮಾಡಬಾರ್ದು ಅಂತ ಡಿಸೈಡ್ ಮಾಡೋರು ಇರ್ತಾರು. ಅದನ್ನ ಒಡೆದು ಬೇರೆ ಬೇರೆ ಭಾಗಗಳನ್ನ ಬೇರೆ ಬೇರೆ ಒಳಗಡೆ ಮಾಡ್ಬೇಕು, ಬೇರೆದವ್ರಿಗೆ ನಾವು ಅದನ್ನ ಕಾಂಟ್ರಾಕ್ಟ್ ಕೊಡ್ಬೇಕು, ರೆಡಿಮೇಡ್ ಇದನ್ನ ತಗೊಳ್ಬೇಕು ಅನ್ನೋ ಡಿಸಿಷನ್ ಮಾಡ್ತಿರ್ತಾರೆ. ಈಗಾಗಲೇ ಇನ್ನೊಬ್ರು ಯಾರಾದ್ರು ಕಂಪ್ನಿದವ್ರು ಮಾಡಿರ್ತಾರೆ, ಅದನ್ನ ಕೊಂಡು ತಗೊಂಡ್ಬಿಡ್ಬೋದಲ್ಲ. ನಾವಾಗಿನ ಮತ್ತೆ ಮಾಡ್ಕೋತ ಕೊಡ್ರೋ ಬಗ್ಗೆ ಮಾಡಿದ್ರೆ ಒಳ್ಳೇದು, ಕೊಂಡು ತಗೊಂಡ್ರೆ ಒಳ್ಳೇದು. ಅದನ್ನ ಚೆಕ್ ಅನಲೈಸ್ ಮಾಡೋರು ಅಕೌಂಟೆಂಟ್ಸ್ ಇರ್ತಾರು. ಸ್ವಂತ ನಾವು ಇಂಜಿನಿಯರ್ಗಳನ್ನ ರಿಕ್ರೂಟ್ ಮಾಡ್ಕೊಂಡು ಅವ್ರಿಗೆ ಪಗಾರ ಕೊಟ್ಟು ಸೈಂಟಿಸ್ಟ್ಗಳಿಗೆ ಕೊಟ್ಟು ನಾವು ಮಾಡ್ಕೋಬೇಕು, ಅಥವಾ ಬೇರೆ ಕಂಪ್ನಿದವ್ರು ಮಾಡಿದಾರೋ ಅವ್ರು ಇಷ್ಟು ರೇಟಿಗೆ ಕೊಡಾಕತ್ತಾರ, ನಾವು ಅದನ್ನ ತಗೊಳ್ಬೇಕು. ಈಗ ನಮ್ಮಲ್ಲಿ ಸಾಕಷ್ಟು ಮಂದಿ ಇಂಜಿನಿಯರ್ಸ್ ಇದೆ, ನಾವು ಇದ್ರೊಳಗೆ ಟೀಚ್ಮೆಂಟ್ ಇದನ್ನ ನಮ್ಮ ಪ್ರತಿಭಾ ಪೋಷಕ ಒಳಗೆ ಟೀಚ್ಮೆಂಟ್ ಅಂತ ಒಂದು ಅಪ್ಲಿಕೇಶನ್ ನಾವು ಕುತ್ಕೊಂಡು ಬರಿಬಹುದು. ನಾನು, ನಿಮ್ಮ ರೀನಾ ಸರ್, ವಿಕ್ರಮ್ ಸರ್, ಪರೀಕ್ಷಿತ್ ಸರ್ ಎಲ್ಲ ನಾವು ಸಾಫ್ಟ್ವೇರ್ ಹೌದಲ್ಲ, ಯೋಗೇಶ್ ಸರ್, ನಾವೆಲ್ಲ ಕುತ್ಕೊಂಡು ಟೀಚ್ಮೆಂಟ್ ಕುತ್ಕೊಂಡು ಮಾಡ್ಬೋದು. ನಾವು ಟೀಚ್ಮೆಂಟ್ ಕುತ್ಕೊಂಡು ಮಾಡ್ಕೊಂಡ್ ಕೂತೀವಿ ಅಂದ್ರೆ ನಾವು ಬರೋಣ್ರಿ ಟೀಚ್ಮೆಂಟ್ ಯಾಕೆ ನಾವು ಉಪಯೋಗಿಸೋಣ, ನಾವೇ ತಯಾರು ಮಾಡೋಣ ಅಂದ್ರೆ ಸುಳ್ಳು ದುಡ್ಡು ಟೀಚ್ಮೆಂಟ್ ದವ್ರು ದುಡ್ಡು ತಗೋತಾರೆ ನಮ್ಮ ಕಡೆಯಿಂದ. ಮಾಡೋದು ಒಳ್ಳೇದೋ ಏನ ಕಲ್ಸೋದು ಒಳ್ಳೇದು? ಟೀಚ್ಮೆಂಟ್ ಬರ್ಕೋತ್ ಕೂತೀವಿ ಅಂದ್ರೆ, ಕೋಡಿಂಗ್ ಮಾಡ್ಕೋತ್ ಕೂತೀವಿ ಅಂದ್ರೆ ಏನಾಕೈತಿ? ನಮ್ ಟೈಮ್ ವೇಸ್ಟ್ ಆಗದ. ನಾವೇನ್ ಮಾಡಿ ಮುಖ್ಯವಾಗಿ ನಮ್ದು ಏನ್ ಪ್ರತಿಭಾ ಪೋಷಕದೊಳಗೆ ಏನ್ ಕೆಲಸ? ನಮ್ದು ನಿಮಗೆ ಕಲ್ಸೋದ್ ಕೆಲಸ. ಅವಾಗ ನಾವು ಟೀಚ್ಮೆಂಟ್ ಅನ್ನು ತಯಾರು ಮಾಡ್ಕೊಂಡು ಕೊಂಡ್ರಂಗಿಲ್ಲ, ಮಾಡಿದ್ದನ್ನ ಸುಮ್ಮನೆ ತಗೋತೇವೆ. ಅದು ಒಳ್ಳೇದು, ನಮ್ಗೆ ಚಲೋನು ಕಾಸ್ಟ್ಲಿನೂ ಕಡಿಮೆ ಬೀಳ್ತೈತಿ. ಯಾಕೆ ಕಾಸ್ಟ್ ಕಡಿಮೆ ಬೀಳ್ತೈತಿ? ನಾವೇ ಸ್ವತಃ ತಯಾರು ಮಾಡಿದ್ರೆ ನಾವು ಅಷ್ಟೇ ಬಳಸೋರು. ಅದ್ರ ಟೀಚ್ಮೆಂಟ್ ಅನ್ನು ಈಗಾಗಲೇ ಅವರು 1 ಲಕ್ಷ ಮಂದಿಗೆ ಮಾಡಿರ್ತಾರೆ. ಸೊ ಟೋಟಲ್ ಕಾಸ್ಟ್ 1 ಲಕ್ಷಾಂಶ ಅಷ್ಟೇ ನಾನು ಕೊಡ್ಬೇಕು. ನಾನೇ ಸ್ವತಃ ತಯಾರು ಮಾಡಿದಂದ್ರೆ ಅದ್ರ ಪೂರ್ತಿ ಕಾಸ್ಟ್ ನಾನೇ ಮಾಡ್ಕೋಬೇಕಾಗ್ತದೆ, ಹೌದು ಇಲ್ವ? ಅದನ್ನ ಹೋಗಿ ಮತ್ತೆ ಬೇರೆದವ್ರಿಗೆ ಮಾರಿದಂದ್ರೆ ಅಷ್ಟೇ ನನಗದು ವರ್ಕೌಟ್ ಆಗೋದು. ಈಗ ನಾನು ಇಂಟೆಲ್ ಚಿಪ್ ನಾನು ತಯಾರು ಮಾಡ್ಕೋತೀನಿ ಅಂದ್ರೆ ಏನು ಉಪಯೋಗ? ಅದು ನನಗೆ ಇಂಟೆಲ್ಗೆ ಎಷ್ಟು ಖರ್ಚು ಬಿತ್ತಲ್ಲ ಅಷ್ಟೆಲ್ಲ ಬೀಳ್ತೈತಿ, ಬಟ್ ನಾವು ಒಬ್ಬ ಉಪಯೋಗಿಸೋ ಅದನ್ನ. ಅದೇ ಅವ್ರು ಇಂಟೆಲ್ದವ್ರು ಅದನ್ನ 1 ಕೋಟಿ ಮಂದಿಗೆ ಮಾರ್ತಾರೆ. ಹಿಂಗಾಗಿ ಅವರು 10,000 ರೂಪಾಯಿ 20,000 ರೂಪಾಯಿಗೆ ಮಾರ್ತಾರೆ. ನಾ ಮಾಡಿದ್ರೆ ನನಗೆ ಅದನ್ನ ಚಿಪ್ ತಯಾರು ಮಾಡಕ್ಕೆ ನನಗೆ 10 ಕೋಟಿ ರೂಪಾಯಿ ಖರ್ಚು ಬರ್ತೈತಿ. ಹಂಗೆ ಭಾಳ ಮಂದಿ ಉಪಯೋಗಿಸ್ತಾರಲ್ಲ, ಅದನ್ನ ಅವಾಗ ಕಾಸ್ಟ್ ಕಡಿಮೆ ಆಗ್ತೈತಿ. ಭಾಳ ಮಂದಿ ಯೂಸ್ ಮಾಡಿದಂಗೆ ಕಾಸ್ಟ್ ಏನಾಗ್ತೈತಿ? ಕಡಿಮೆ ಆಗ್ತೈತಿ. ಯಾಕಂದ್ರೆ ತಯಾರು ಮಾಡೋ ಖರ್ಚು ಅಷ್ಟೇ ಇರ್ತೈತಿ. ಭಾಳ ಮಂದಿ ಕೊಂಡು ತಗೊಂಡ್ಬಿಟ್ರೆ ಏನಾಗ್ಬಿಡ್ತೈತಿ? ಪ್ರತಿಯೊಬ್ಬರಿಗೂ ಬೀಳುವಂತ ಬೆಲೆ ಏನಾಗ್ತೈತಿ? ಕಡಿಮೆ ಆಗ್ತೈತಿ. ನೋಡಿ, ಬಿಸ್ನೆಸ್ ಕ್ಲಾಸ್ ಹೋಗತ್ತೆ ನಿಮಗೆ ನಾವು ಪ್ರೋಗ್ರಾಮಿಂಗ್ ಬಿಟ್ಟು. ಓಕೆ, that is also interesting. ನೀವ್ ಅದ ಬಿಟ್ಟಿರ್ಲ ರೀ, ಅದು ನಮ್ ಸಾಲಿ ಮ್ಯಾಪ್, ಗೂಗಲ್ ಮ್ಯಾಪ್ ಅದು ಒಂದ್ ಸ್ವಲ್ಪ ಹೇಳ್ರಿ. ಅದು ನಾ ಏನ್ ಹೇಳಕ್ ನಿಮ್ಗೆ ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತೇನೆ ನೋಡ್ರಿ, ಏನ್ ಮಾಡೋದು ಅಂತ. ನಾ ನಿಮ್ಗೆ ಏನ್